ಸೊ ಈ ಸಿನಿಮಾನ ಆಡಿಯನ್ಸ್ ನೋಡ್ಬೇಕು ಅಂತಂದ್ರೆ ಮೂವಿ ರಿವ್ಯೂ ಕೇಳ್ದೆ ಬರ್ತಾರಲ್ಲ ಅವ್ರು ನನಗೆ ಯಾವತ್ತೂ ದೇವರುಗಳು. ಅದಿದ್ದು ಅನ್ಕೊಂಡೇ ಇರಲ್ಲ ಈ ಸಿನಿಮಾ ಹಿಂಗಿರತ್ತೆ ಅಂತ. ಕ್ಲೈಮ್ಯಾಕ್ಸ್ ಒಂದು ಕ್ಯಾರೆಕ್ಟರ್. ಹುಡುಗರು ಹುಡುಗಿರು ರಿಲೇಟ್ ಆಗ್ತಾರೆ. OTT ಸೇಲ್ ಹೇಗಿದೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿ? ಅವ್ರು ಕನ್ನಡ ಸೆಕ್ಷನ್ ತೆಗೆದಿರೋದು ನನಗೆ ತುಂಬಾ ಕೋಪ. ಸೊ ಇದೇನಾದ್ರು ಟ್ರಯಾಂಗಲ್ ಲವ್ ಸ್ಟೋರಿನ ರೂಮರ್ ಇದೆ. ಸರ್ ಬಿಟ್ಬಿಡಿ ನೀವು. ಟ್ರೈಲರ್ ತುಂಬಾ ಚೆನ್ನಾಗಿರುತ್ತೆ ಅಂದ್ರೆ ಸಿನಿಮಾ ಓಕೆ ಇರುತ್ತೆ, ಟ್ರೈಲರ್ ತುಂಬಾ ಚೆನ್ನಾಗಿರುತ್ತೆ. ವಿಜಯ್ ದೇವರಕೊಂಡ ಬಂದು ಆಕ್ಟಿಂಗ್ ಕೂಡ ಹೊಟ್ಟೆ ಉರಿಯುತ್ತೆ. ತಪ್ಪಾಗ್ಬಿಟ್ರಿ ಸರ್ ನೀವು. ಟಫೆಸ್ಟ್ ಸೀನ್ ಅಂದ್ರೆ ಯಾವ್ದು ಈ ಸಿನಿಮಾದಲ್ಲಿ? ಈ ಸಿನಿಮಾದಲ್ಲಿ ಆಕ್ಚುಲಿ ರೊಮ್ಯಾನ್ಸ್ ಒಂದೊಂದ್ ಟೈಮ್ ಒಂದೊಂದ್ ಮೂಡ್ ಒಂದೊಂದ್ ಚೇಂಜ್ ಆಗ್ತಾ ಇರುತ್ತೆ. ಟಚ್ ಮಾಡಿ ಎತ್ಬಿಟ್ಟ ಮೇಲೆ. ನನ್ನ ಲೈಫ್ ಟೈಮ್ ಫಸ್ಟ್ ಟೈಮ್ ಆಗಿದ್ದು. ಟಿಕೆಟ್ ಪ್ರೈಸ್ ಬಗ್ಗೆ ನೀವೇನ್ ಹೇಳ್ತೀರಾ? ನಾನು ಆಕ್ಚುಲಿ ಜನರ ಪರ. A few moments later. ಬಟ್ ಆಸ್ ಎ ಪ್ರೊಡ್ಯೂಸರ್ ಆಗಿ ಯೋಚನೆ ಮಾಡಿದಾಗ ವರ್ಕ್ ಆಗಲ್ಲ ಅದು ನಮ್ಗೆ. ಈಗ ಟಾಕ್ಸಿಕ್ ಅಂತ ಪ್ರೊಡ್ಯೂಸರ್ಸ್. ಮ್ಯೂಸಿಕ್ ಬಗ್ಗೆ ಹೇಳಿ ಸರ್. 26 ಜೂನ್ ನಮ್ ಸಿನಿಮಾ ರಿಲೀಸ್ ಆಗ್ತಿದೆ. ಮೋಡ ಕವಿದ ವಾತಾವರಣ. ನಮ್ ಸಿನಿಮಾನ ಥಿಯೇಟರ್ಲೆ ಹೋಗಿ ನೋಡಿ. ವೆಲ್ಕಮ್ ಟು ಸ್ಯಾಂಡಲ್ವುಡ್ ಸುದ್ದಿ ಪ್ರೆಸೆಂಟ್ಸ್ ಲೆಟ್ಸ್ ಟಾಕ್ ಅಬೌಟ್ ಫಿಲ್ಮ್ಸ್. ಇವತ್ತು ನಮ್ಮ ಜೊತೆ ಇದ್ದಾರೆ ಕನ್ನಡ ಫಿಲಂ ಇಂಡಸ್ಟ್ರಿಯಲ್ಲಿ ಸಿಂಪಲ್ ಕಥೆಗಳಿಂದ ಸಖತ್ ಸಿನಿಮಾಗಳನ್ನು ಕೊಟ್ಟಿರುವಂತ ಡೈರೆಕ್ಟರ್ ಸಿಂಪಲ್ ಸುನಿ ಅವರು. ವೆಲ್ಕಮ್ ಸರ್, ವೆಲ್ಕಮ್ ಟು ದಿ ಶೋ. ಧನ್ಯವಾದಗಳು ಪ್ರತಿಯೊಬ್ಬರಿಗೂ. ನಿಮ್ಮ ಚಿತ್ರ ಇದೆ ಜೂನ್ 26ನೇ ತಾರೀಕು ರಿಲೀಸ್ ಆಗ್ತಾ ಇದೆ, ಮೋಡ ಕವಿದ ವಾತಾವರಣ. ನೀವು ಎಷ್ಟು ಎಕ್ಸೈಟ್ ಆಗಿದ್ದೀರಾ ಸರ್? ಇಲ್ಲ, ಯೂಶಲಿ ಟೆಕ್ನಿಷಿಯನ್ಸ್ಗೆ ಎಕ್ಸೈಟ್ ಗಿಂತ ಟೆನ್ಷನ್ಸ್ ಇರುತ್ತೆ. ಎವ್ರಿ ಟೈಮ್ ಟೆನ್ಷನ್ಸ್ ಇರುತ್ತೆ. ಫಿಲಮ್ ರಿಲೀಸ್ ಟೈಮಲ್ಲಿ ಅಪ್ಲೋಡಿಂಗ್ ಅದು ಇದು ಅಂತ ಒಂದಷ್ಟು ಟೆನ್ಷನ್ಸ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಈ ಶೋಗೆ ತಗೊಳ್ಳಿ, ನೀವು ಮುದ್ದಾದ 3 ಚೇರ್ ಇಟ್ಟಿದ್ದೀರಾ ಆರ್ಟಿಸ್ಟ್ಗಳಿಗೆ, ಬಟ್ ಅವ್ರು ಇನ್ನ ಬಂದಿಲ್ಲ, ಇನ್ನೇ ಎಲ್ಲರೂ ಆನ್ ದ ವೇ ಅಂತಿದ್ರೆ, ಸೊ ಇವ್ರು ಲೇಟ್ ಆಗಿ ಬರ್ತಾರೆ ಅನ್ನೋದು ನಮ್ಗೆ ಟೆನ್ಷನ್ಸ್. ಓಕೆ, ಈ ಕತೆ ಹೇಗೆ ನಿಮ್ಗೆ ಹೊಡೆದಿದ್ದು ಅಥವಾ ಸ್ಟ್ರೈಕ್ ಆಗಿದ್ದು ಯಾವಾಗ? ಎನಿ ಮೂಮೆಂಟ್, ಎನಿ ಪರ್ಟಿಕ್ಯುಲರ್ ಮೂಮೆಂಟ್ ಇದೆಯಾ ಅಥವಾ ಏನಾದ್ರು ರಿಯಲ್ ಇನ್ಸಿಡೆಂಟ್ ಬೇಸ್ಡ್? ರಿಯಲ್ ಇನ್ಸಿಡೆಂಟ್ ಬೇಸ್ಡ್ ಅಂತೂ ಅಲ್ಲ, ಅದು ಯಾಕಂದ್ರೆ ಮೂವಿ ನೋಡಿದ್ಮೇಲೆ ಗೊತ್ತಾಗುತ್ತೆ ರಿಯಲ್ ಇನ್ಸಿಡೆಂಟ್ ಅಲ್ಲ. ಬಟ್ ಯೂಶಲಿ ಕೆಲವು ಕತೆಗೆ ಫ್ಲಾಶ್ ಆಗುತ್ತೆ ಅಂದ್ರೆ ಏನೋ ಒಂದು ಥಾಟ್ ಇರುತ್ತೆ, ಅದನ್ನ ಡೆವಲಪ್ ಮಾಡ್ತಾ ಹೋಗ್ತೀವಿ. ಕೆಲವು ಕತೆಗಳು ಒಂದೊಂದೇ ಸೀನ್ ಅದೇ ಕೊಡ್ತಾ ಹೋಗುತ್ತೆ. ಕೆಲವು ನಾವು ಡೆವಲಪ್ ಮಾಡ್ತೀವಿ, ಕೆಲವು ಕೊಡ್ತಾ ಹೋಗುತ್ತೆ. ಅಂದ್ರೆ ಓಕೆ ಇದು ಹಿಂಗಾದ್ರೆ ಹೇಗಾದ್ರೆ ಹೀಗೆ ಅಂತ. ಸೊ ಈ ಕತೆ ತುಂಬಾ ಹಿಂದೆನೆ ಒಂದ್ ಲೈನ್ ಇತ್ತು ನನ್ನ ಹತ್ರ. ಸೊ ಅದು ಥ್ರೂಔಟ್ ಡೆವಲಪ್ ಆಗ್ತಾನೆ ಇತ್ತು. ಲಾಕ್ಡೌನ್ ಟೈಮಲ್ಲಿ ಏನಾಯ್ತು, ಲಾಕ್ಡೌನ್ ಆದಾಗ ಓಕೆ ನಾವು ಈ ರೀತಿ ಒಂದು ರೆಸಾರ್ಟ್ಗೆ ಹೋಗಿ ಕಮ್ಮಿ ಮೆಂಬರ್ಸ್, ಒಂದು 5 ಜನ ಆರ್ಟಿಸ್ಟ್ ಹೋಗಿ ಇಷ್ಟರಲ್ಲೇ ಮುಗಿಬಹುದು, ಆ ರೀತಿ ಒಂದು ಥಾಟ್ ಇದೆ ಅಂದ್ಬಿಟ್ಟು ಸ್ಕ್ರಿಪ್ಟ್ ಡೆವಲಪ್ ಮಾಡಕ್ ಶುರು ಮಾಡ್ದ. ಸೊ ಸ್ಕ್ರಿಪ್ಟ್ ಡೆವಲಪ್ ಮಾಡ್ತಾ ಸ್ಯಾಟಿಸ್ಫ್ಯಾಕ್ಷನ್ ಅಷ್ಟೇ ಲಾಕ್ಡೌನ್ ಓಪನ್ ಆಯ್ತು. ನಾನು ಅಷ್ಟರಲ್ಲಿ ಇನ್ನೊಂದು ಯಾವ್ದೋ ಪ್ರಾಜೆಕ್ಟ್ ಅರ್ಧಕ್ಕೆ ನಿಂತಿತ್ತು, ಅದು ಮತ್ತೆ ಟೇಕ್ ಓವರ್ ಮಾಡಿ ಇದು ಹಾಗೆ ಬಿಟ್ಟುಟ. ಬಟ್ ಸ್ಕ್ರಿಪ್ಟ್ ನನ್ನಲ್ಲಿ ಕಾಡ್ತಾನೆ ಇತ್ತು. ಶೀಲಂ ಬಂದು ನಮ್ ಕೋ ಡೈರೆಕ್ಟರ್ ಆಗಿರೋದ್ರಿಂದ ನಾವು ಡಿಸ್ಕಸ್ ಮಾಡ್ತಾನೆ ಇದ್ದ. ಸೊ 1 ಪಾಯಿಂಟ್ ಫೈನ್ ಡೇ ಅನ್ಸ್ತು ನನಗೆ. ನಾನು ಫ್ರೀಸ್ ಮಾಡಿದಾಗ ಓಕೆ ಈ ಸ್ಕ್ರಿಪ್ಟ್ ನಾವು ಶೂಟ್ ಹೋಗೋಣ ಅಂತ. ಅವಾಗ ಯಾರು ಹೀರೋ ಅಂತ ಬಂದಾಗ ನಾನು ಹೇಳಿದೆ ಶಿಲ್ಮ್ಗೆ, ಥ್ರೂಔಟ್ ನೀವು ಕೇಳಿಸ್ಕೊಂಡ್ ಬಂದಿದ್ರೆ ಆ ಕ್ಯಾರೆಕ್ಟರ್ ಹೇಗಿರ್ಬೇಕು ಅಂತ ನಾನು ಪ್ರತಿಯೊಂದು ಸಲ ನಿಮ್ಗೆ ಹೇಳಿದೀನಿ. ಸೊ ಆ ಕಾರಣಕ್ಕೆ ನೀವೇ ಆಗಿ ಅಂತ. ಶೀಲಂ ಅವ್ರಿಗೆ ಅಂತ ಕತೆ ಮಾಡಿದ್ದಲ್ಲ, ನಿಮ್ಮ ಮೊದ್ಲೇ ಕತೆ ಇತ್ತು, ಇವರು ಸೂಟ್ ಆಗ್ತಾರೆ ಅಂತ ನೀವು ಚೂಸ್ ಮಾಡಿದ್ದು? ಇನ್ಫ್ಯಾಕ್ಟ್ ನಾನು ಶೀಲಂ ಡಿಸ್ಕಸ್ ಮಾಡ್ದೆ, ಒಂದು ಸ್ಟಾರ್ ರೀಡಿಂಗ್ ಕೊಟ್ಟು ಬಂದಿದ್ದೆ. ಹೌದು, ಇದು ಬೇರೆ ಇನ್ನೊಬ್ರು ಕೊಟ್ಟಿದ್ದು. ಶೀಲಂನ ಕೋ ಡೈರೆಕ್ಟರ್ ತರ ಕರ್ಕೊಂಡಾಗ ನಾವು ಬೇರೆ ಹೀರೋಗೂ ರೀಡಿಂಗ್ ಕೊಟ್ಬಿಟ್ಟು ಬಂದಿದ್ದೆ ಇದು. ಸೊ ಅವರೇ ಹೀರೋ ಅಂದಾಗ ಅವ್ರ ಇನ್ವಾಲ್ವ್ಮೆಂಟ್ ಎಷ್ಟಿತ್ತು? ಖುಷಿ ಅಫ್ಕೋರ್ಸ್. ಅಂದ್ರೆ ನಾವೆಲ್ಲ ತುಂಬಾ ತುಂಬಾ ಒಡನಾಟ ಇರೋದ್ರಿಂದ ಸೊ ಸಡನ್ ನ್ಯೂಸ್ ತರ ಏನಿಲ್ಲ, ಸ್ಲೋಲಿ ಗೊತ್ತಾಯ್ತಾರ, ಖುಷಿಯಾಗಿರ್ತಾರೆ. ಬಟ್ ಅಂದ್ರೆ ಸ್ಕ್ರಿಪ್ಟ್ ವರ್ಕ್ ಅಲ್ಲಿ ತುಂಬಾ ಇನ್ವಾಲ್ವ್ಮೆಂಟ್ ಅಲ್ಲ, ಈಗ್ಲೂ ಅವ್ರನ್ನ ನಾನು ಕೋ ಡೈರೆಕ್ಟರ್ ತರ ನೋಡೋದು. ಈಗ ಅಪ್ಲೋಡಿಂಗ್ ಇವ್ರಿಗೂ ಏನಿದೆ, ಸೊ ಅವರು ಟೆಕ್ನಿಕಲಿ ಇನ್ವಾಲ್ವ್ ಆಗ್ತಾರೆ. ನಾನು ಹೋಗದೆ ಈಗ 2-3 ಪ್ಲೇಸಸ್ಗೆ ಅಂದ್ರೆ ಒಂದ್ ಪ್ಲೇಸ್ಗೆ ಅವ್ರು ಕಳ್ಸಿರ್ತೀನಿ. ಸೊ ಟೈಟಲ್ ಹೇಗ್ ಡಿಸೈಡ್ ಆಯ್ತು? ಮೋಡ ಕವಿದ ವಾತಾವರಣ ಕ್ಯಾಚಿ ಆಗಿದೆ, ಚೆನ್ನಾಗಿದೆ. 2-3 ಟೈಟ್ಲು ಬೇರೆ ಏನೋ ಇಟ್ಕೊಂಡಿದ್ದ. ಸೊ ಈ ಕತೆ ಏನು ಅಂದ್ರೆ ನಿಮ್ಗೆ ರಿವೀಲ್ ಆಗಲ್ಲ, ಮತ್ತೆ ಒನ್ ಸೊಲ್ಯೂಷನ್ ಇಲ್ಲ ಈ ಕತೆಗೆ. ಸೊ ಈಗ ನಮ್ ಮೋಡ ಕವಿದ ವಾತಾವರಣ ನೋಡಿದ್ರೆ ಅದೊಂಥರ ಬ್ರೀಸಿ ವೆದರ್ ಒಂಥರ ಚೆನ್ನಾಗಿರುತ್ತೆ. ಇನ್ನೊಂದ್ಸಲ ಒಂದ್ ಸ್ವಲ್ಪ ಪ್ಯಾಥೋಟಿಕ್ ಅಂತಾನು ಅನ್ಸುತ್ತೆ. ಅಲ್ಲೇನೋ ಒಂಥರ ಡಿಪ್ರೆಷನ್ ತರನು ಒಂದೊಂದ್ಸಲ ಅನ್ಸುತ್ತೆ, ಒಂದೊಂದ್ಸಲ ತುಂಬಾ ಖುಷಿ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾವು ಕ್ರಿಕೆಟ್ ಆಡ್ಬೇಕಾದ್ರೆ ಮಳೆ ಬರುತ್ತೆ ಅಂತ ಭಯ ಇರುತ್ತೆ, ಬಟ್ ಆ ವೆದರ್ ಸೂಪರ್ ಆಗಿರುತ್ತೆ, ಬಿಸಿಲಿರಲ್ಲ. ಆ ರೀತಿ ಇದೆ. ಅಂದ್ರೆ ಪಾಸಿಟಿವ್ ನೆಗೆಟಿವ್ ಎರಡೂ ಇರೋದ್ರಿಂದ ಈ ಫೀಲಿಂಗ್ಸ್ ಹಾಗೆ ಐತಿ ಈ ಕತೆ ಫೀಲಿಂಗ್ಸ್. ಸೊ ಆ ಕಾರಣಕ್ಕಾಗಿ ಸೊ ಶೂಟಿಂಗ್ ಎಲ್ಲ ನೀವು ಫುಲ್ ಕ್ಲೌಡಿ ವೆದರ್ ಅಲ್ಲೇ ಆಲ್ಮೋಸ್ಟ್. ಅಂದ್ರೆ ಇಂಟೀರಿಯರ್ ಮತ್ತೆ ಫ್ಲಾಶ್ ಬ್ಯಾಕ್ಸ್ ಬಿಟ್ಟು ಪ್ರೆಸೆಂಟ್ ಏನ್ ನಡೀತೆ ಅದು ಕ್ಲೌಡಿ ವೆದರ್ ಅಲ್ಲೇ ಇದೆ.
ಓಕೆ, ಇದ್ರಲ್ಲೂ ಫ್ಲಾಶ್ ಬ್ಯಾಕ್ ಇದೆ ಅಂತ ಹೇಳ್ತೀರಾ? ಅಂದ್ರೆ ನಿಮ್ ಮೂವೀಸ್ ಅಲ್ಲಿ ಯೂಶಲಿ ನಾನು ನೋಡಿದಾಗ ಟೀಸರ್ ನೋಡಿದ್ದೆ ನಾನು. ಸ್ಕೂಲ್ ಡೇಸ್ ಹೌದು. ತುಂಬಾ shades ಇದೆ. ಪಾಪ 3 ಜನನು ಆರ್ಟಿಸ್ಟ್ ನೋಡಿ, ಹಿಂಗ್ ತೋರ್ಸ್ಬೇಕು ನಾನು 3 ಜನ ಆರ್ಟಿಸ್ಟ್ ಅಂತ. ಬಾಡಿ ವೆಯ್ಟ್ ಲಾಸ್ ಒಂದು ಎಲ್ಲರೂ ಆಲ್ಮೋಸ್ಟ್ 7 to 8 kgs ವೆಯ್ಟ್ ಲಾಸ್ ಆಗಿ ನಾವು ಸ್ಕೂಲ್ ಪೋರ್ಷನ್ ಶೂಟ್ ಮಾಡ್ದೋ, ಆಮೇಲೆ ಕಾಲೇಜ್ ಪೋರ್ಷನ್ ಪ್ರೆಸೆಂಟ್ ಆ ರೀತಿ ಎಲ್ಲ ಸ್ಕೆಡ್ಯೂಲ್ ಎಷ್ಟು ಅಂತ ಎಷ್ಟು ದಿನ ಅಂತ ಮಾಡ್ಕೊಂಡಿದ್ರಿ? ಯಾವಾಗ ಆಗಿರ್ಬೇಕು. ತುಂಬಾ ಇದು 3 ವರ್ಷದ ಗ್ಯಾಪ್ ಅಲ್ಲಿ ಶೂಟ್ ಮಾಡಿದೆ ನಾನು. ಅಂದ್ರೆ ಟೈಮ್ ಅಂದ್ರೆ ಇದು ನಮ್ದು ಹೋಮ್ ಪ್ರೊಡಕ್ಷನ್ ಆಗಿದ್ದರಿಂದ ರಮೇಶ್ ಸರ್ ಕೂಡ ನಮ್ ಪ್ರೊಡಕ್ಷನ್ ತರನೇ. ನೀವೇ ಸ್ಟಾರ್ಟ್ ಮಾಡಿದ್ದು ಫಸ್ಟ್ ಇನಿಷಿಯಲ್? ಫಸ್ಟ್ ಟು ಬಿ ಫ್ರಾಂಕ್ ನನಗೆ ಯತೀಶ್ ಸರ್ ಅಂತ ಒಬ್ರು ಸಿಕ್ಕಿದ್ರು, ಅವ್ರು ಶುರು ಮಾಡಿದ್ದು. ಸೊ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಬಟ್ ಅವರು ಈ ಟೈಮ್ ಲೈನ್ ಅಲ್ಲಿ ಈ ಬಜೆಟ್ ಅಲ್ಲಿ ಮುಗಿಸ್ಕೊಡ್ಬೇಕು ಅಂದಿದ್ರು. ಸೊ ನಾವ್ ಅದು ಕ್ರಾಸ್ ಮಾಡ್ಬಿಟ್ಟು ಎರಡನ್ನ. ಸೊ ಅವಾಗ ಅವ್ರು ಬೇರೆ ಬಿಸ್ನೆಸ್ ಇನ್ವೆಸ್ಟ್ ಮಾಡ್ಬೇಕಾಯ್ತು, ಅವ್ರು ಅಲ್ಲಿ ಕಮಿಟ್ ಆಗಿದ್ರು. ಸೊ ನಾನೇನ್ ಮಾಡಿದೆ, ಓಕೆ ನಾನ್ ಪ್ರೊಡಕ್ಷನ್ ಟೇಕ್ ಓವರ್ ಮಾಡಿ ಅವ್ರದನ್ನ ಕೊಟ್ಟೆ. ಸೊ ಬಜೆಟ್ ದೊಡ್ಡದಾಗಿದ್ರೆ ನಾನ್ ಸ್ಟಕ್ ಆದೆ. ಆ ಟೈಮಲ್ಲಿ ನಮ್ದು ಒಂದು ಸರಳ ಪ್ರೇಮ ಕಥೆ ರಿಲೀಸ್ ಆಗಿತ್ತಲ್ಲ. ಸೊ ರಮೇಶ್ ಸರ್ಗೆ ಎಷ್ಟು ಶೂಟ್ ಆಗಿದೆ ಅದನ್ನ ತೋರಿಸ್ದೆ. ಫಸ್ಟ್ ಹೇಳಿದಾಗ ಅವ್ರು ಶೀಲಂನ ಅವರು ಕೋ ಡೈರೆಕ್ಟರ್ ತರ ನೋಡಿದ್ರು ಒಂದು ಸರಳ ಪ್ರೇಮ ಕಥೆಯಲ್ಲಿ. ಸೊ ಅವ್ರಿಗೂ ಶೀಲಂ ಹೀರೋ ಅಂದಾಗ ಎಕ್ಸೈಟ್ ಆಗ್ಲಿಲ್ಲ. ಬಟ್ ಅವ್ರು ಫುಟೇಜಸ್ಗಳು ನೋಡ್ಬಿಟ್ಟು ಈ ಮೂವಿ ನಾನು ಟೇಕ್ ಓವರ್ ಮಾಡ್ತೀನಿ ಅಂತ ನನ್ನಿಂದ ಅವ್ರು ಟೇಕ್ ಓವರ್ ಮಾಡಿ, ಸೊ ನಾವಿಬ್ರು ಪಾರ್ಟ್ನರ್ಶಿಪ್ ಅಲ್ಲಿ ಅಂದ್ರೆ ಮೆಜಾರಿಟಿ ರಮೇಶ್ ಸರ್ ಪ್ರೊಡ್ಯೂಸ್ ಮಾಡಿದ್ದಾರೆ. ನನ್ಗೆ ಒಂದ್ ಡೌಟ್ ಇದೆ. ಫಾರ್ ಎಕ್ಸಾಂಪಲ್, ಈಗ ಒಂದ್ ಕತೆ ಮಾಡ್ತಾ ಇರ್ತೀರಾ, ಅದನ್ನ ಎಲ್ಲ ಬರ್ಕೊಂಡು ಶೂಟ್ ಮಾಡ್ತಾ ಇರ್ತೀರಾ, ಬಟ್ ಇನ್ನೊಂದ್ ಮೂವಿನ ಟೇಕ್ ಓವರ್ ಮಾಡಿ ಅದನ್ನ ಕಂಪ್ಲೀಟ್ ಮಾಡೋದಿದೆಯಲ್ಲ, ಅದು ಯಾವಾಗ್ಲೂ ನಿಮ್ಗೆ ಅನಿಸ್ತಿರಲ್ವಾ ಈಗ ಇನ್ನು ಕಂಪ್ಲೀಟ್ ಮಾಡಿಲ್ಲ ಇದೊಂದು ಮೂವಿ, ಇನ್ನೊಂದು ಫೋಕಸ್ ಮಾಡ್ಬೋದು ಅನ್ಸುತ್ತಾ ಅದೇ ಟೈಮಲ್ಲಿ 2 ಪ್ರಾಜೆಕ್ಟ್ಗೆ? ಅಫ್ಕೋರ್ಸ್ ನನಗೂ ಒಂದೇ ಕತೆ ಇಲ್ಲ, ಆರಾಮಾಗಿ ಲ್ಯಾವಿಶ್ ಇರಕ್ ಆಸೆ. ಬಟ್ ಏನಾಯ್ತು, ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಆದ್ಮೇಲೆ ನನಗೆ ಬಹುಪರಾಕ್ ಹೊಡೆದಿರೋ ಕಣ್ಣತ್ತೆ ಸಿಂಪಲ್ ಆಗಿ ಇನ್ನೊಂದು ಲವ್ ಸ್ಟೋರಿ. ಆ ಟೈಮಲ್ಲಿ ಅಟ್ ಎ ಟೈಮ್ ಆಗ್ಲಿಲ್ಲ, ಹೇಳ್ತೀನಿ. ನಾನು ಅವಾಗ್ಲೂ ಒನ್ ಅಟ್ ಎ ಟೈಮ್ ಪ್ರಾಜೆಕ್ಟ್ ಅಂತ ನಿಂತಿದ್ದು. ಅವೆರಡು ಪ್ರಾಜೆಕ್ಟ್ ಮಾಡಕ್ ನಂಗೆ 4 ವರ್ಷ ಆಯ್ತು. ಫಂಡ್ ಸ್ಟಕ್ ಅದು ಇದು ಬರಿತಾ ಇರ್ತೀವಿ, ಇದ್ ಮಾಡ್ತಿರ್ತೀವಿ, ಬಟ್ ಸುಮ್ನೆ ಇರ್ಬೇಕಾಗುತ್ತೆ ಕೆಲವು ಮಂತ್ಸ್. ಸೊ ಅವಾಗ ನಾನು ಡಿಸೈಡ್ ಮಾಡಿದೆ, ಸ್ವಲ್ಪ ನನ್ಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದ್ದಾಗ, ಇಲ್ಲ ನಾನು ಬೇರೆ ಪ್ರಾಜೆಕ್ಟ್ಗಳು ಅಂತ. ಸೊ ಅಲ್ಲಿ ಮೇಲೆ ನಮ್ಮ ಚಮ ಕಟ್ಟಿ ಟೈಮ್ ಶೂಟ್ ಮಾಡಿದೆ ನಾನು. ಆಮೇಲೆ ನಾನು ಬೌಂಡ್ ಸ್ಕ್ರಿಪ್ಟ್ ಮಾಡಿ ಹೋಗೋದು, ನಾನು ಸ್ಕ್ರಿಪ್ಟ್ ಮಾಡಿ ಫುಲ್ ರೀಡಿಂಗ್ ಕೊಟ್ಟು ಫ್ರೀಸ್ ಆಗಿ ಆ ರೀತಿ ಆದ್ಮೇಲೆ ಓದೋದ್ರಿಂದ ನಾನು ಮತ್ತೆ ಆ ಸ್ಕ್ರಿಪ್ಟ್ ನ ಅಂದ್ರೆ ಶೂಟಿಂಗ್ ಹೋಗ್ತಾ ಚೇಂಜ್ ಮಾಡಕ್ ಆಗಲ್ಲ, ಅದು ಮಿಸ್ ಹೊಡಿಯುತ್ತೆ ನಮ್ಗೆ. ಸೊ ಒಂದ್ಸಲ ಎಲ್ಲಾರು ಲಾಕ್ ಅಂತ ಎಲ್ಲಾರ್ಗು ಏನಾದ್ರು ಡೌಟ್ ಇದ್ರೆ ಅವಾಗ ಮತ್ತೆ ಸ್ಕ್ರಿಪ್ಟ್ ಮೇಲೆ ವರ್ಕ್ ಮಾಡ್ತಿರ್ತೀವಿ. ಫ್ರೀಸ್ ಅಂತ ಆದ್ಮೇಲೆ ನಾನು ಶೂಟ್ ಹೋಗ್ತೀನಲ್ಲ, ಅವಾಗ ನಾನು ಬೇರೆ ಪ್ರಾಜೆಕ್ಟ್ ಹೋದಾಗ್ಲೂ ಈ ಸ್ಕ್ರಿಪ್ಟ್ ಏನು ಡಿಫರ್ ಆಗಲ್ಲ. ಸೊ ಅಂದ್ರೆ ಒಂದ್ಸಲ ಫಿಕ್ಸ್ ಆದ್ಮೇಲೆ ಅವ್ರಿಗೆ ವರ್ಕ್ಶಾಪ್ಸ್ ಅಂತ ಮಾಡ್ತೀರಾ ಆಕ್ಟರ್ಸ್ಗೆಲ್ಲ? ಅದು ನನಗೂ ಹೆಲ್ಪ್, ಅವ್ರಿಗೂ ಹೆಲ್ಪ್ ಆಗುತ್ತೆ. ಸೊ ವರ್ಕ್ಶಾಪ್ ಮಾಡ್ಬೇಕಾದ್ರೆ ಕೆಲವ್ರದ್ದು ಯಾವ ಆಂಗಲ್ ಚೆನ್ನಾಗಿ ಕಾಣುತ್ತೆ, ಅಥವಾ ನನಗೆ ಕೆಲವೊಂದ್ಸಲ ಅನಿಸ್ತಾ ಇರುತ್ತೆ ರೂಮ್ ಅಲ್ಲಿ ಇದ್ದಾಗ, ಓಕೆ ಇದು ವೈಡ್ ಅಲ್ಲಿ ತೊಗೊಳಂತ, ಬಟ್ ಅವ್ರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡೋದು, ಓಕೆ ಇದು ಕ್ಲೋಸ್ ಅಲ್ಲಿ ಇಡಬೇಕು ಅಂತ. ಸೊ ನನಗೂ ತುಂಬಾ ಶಾರ್ಟ್ ಡಿವಿಷನ್ ಅಲ್ಲಿ ರಿವಿಸಿಟ್ ಆಗುತ್ತೆ. ಸೊ ವರ್ಕ್ಶಾಪ್ಸ್ ಹಾಗೆ ಆಗುತ್ತೆ. ಸೆಟ್ ಅಲ್ಲಿ ನೀವು ಏನ್ ಚೇಂಜಸ್ ಮಾಡಲ್ಲ? ಡೈಲಾಗ್ಸ್ ಆಗಿರ್ಬೋದು ತುಂಬಾ ಚೇಂಜಸ್ ಆಗಿ. ಯೂಶಲಿ ರೈಟರ್ಸ್ ಅಂದ್ರೆ ನನಗೆ ಗೊತ್ತಿಲ್ಲ, ನಾನು ದಿನೇಶ್ ಬಾಬು ಸರ್ ಹತ್ರ ವರ್ಕ್ ಮಾಡಿದ್ದು. ಸೊ ಈಗ ಒಂದ್ ಸನ್ಸೆಟ್ ಆಗಿ ಬ್ಯೂಟಿಫುಲ್ ಆಗಿ ಬಂತು ಅನ್ಕೊಳ್ಳಿ, ಅವಾಗ ಒಂದು ವೈಟ್ ಶಾರ್ಟ್ ಹೋಗ್ತಾರೆ. ನಾವು ರೈಟರ್ಸ್ ತುಂಬಾ ಬರಿತಿರ್ತೀವಲ್ಲ, ಆ ಟೈಮಲ್ಲಿ ಏನೋ ಸ್ಪಾಟ್ ಅಲ್ಲಿ ಪಂಚಿಂಗ್ ಸಿಕ್ತು ಅಂದ್ರೆ ರೈಟರ್ಸ್ಗೆ ಯಾವಾಗ್ಲೂ ಆರ್ಟಿಸ್ಟ್ ನ ಕೇಳಿ ಅವ್ರು ಎದುರುಕೋತಾರೆ. ಪಾಪ ಅವರು ನೆನ್ನೆಲ್ಲ ಪ್ರಿಪೇರ್ ಆಗಿ ಫುಲ್ ಬಂದಿರ್ತಾರೆ, ಬಟ್ ನಾನು ಸ್ಪಾಟಿಗೆ ಬಂದಿದ ತಕ್ಷಣ ಚೇಂಜ್ ಆಗುತ್ತೆ. ಸೊ ಮೇ ಬಿ ಬಟ್ರೋದು ಇನ್ನೂ ಜಾಸ್ತಿ ಆಗಿರುತ್ತೆ, ಯಾಕಂದ್ರೆ ಅವ್ರು ತುಂಬಾ ಸ್ಪಾಂಟೇನಿಯಸ್ ಇದ್ದಾರೆ ಎವ್ರೇಜ್ ಬಟ್ರೋದು. ಸೊ ಆ ರೀತಿ ರೈಟರ್ಸ್ ಡೈರೆಕ್ಟರ್ ಇದ್ದಾಗ ತುಂಬಾ ಚೇಂಜಸ್ ಆಗುತ್ತೆ. ಓಕೆ. ಸೊ ಅದು ನಿಮ್ಗೆ ಖುಷಿನೂ ಕೊಡುತ್ತೆ, ಮತ್ತೆ ಖುಷಿ ಕೊಡುತ್ತೆ, ಯಾಕಂದ್ರೆ ಏನ್ ಚೇಂಜ್ ಮಾಡಿದ್ರು ಅದು ಆ ಟೈಮಲ್ಲಿ ಇಂಪ್ರೂವೈಸೇಷನ್ ಅಂತ ಅನ್ಸುತ್ತೆ, ಖುಷಿ ಕೊಡುತ್ತೆ. ಬಟ್ ಕೆಲವೊಂದ್ಸಲ ಬ್ಯಾಕ್ ಫೈರ್ ಆಗಿದ್ದು ಉಂಟು. ಆ ಸೀನ್ ಏನೋ ಚೆನ್ನಾಗ್ ಬರುತ್ತೆ, ಬಟ್ ಅದೆಲ್ಲ ಮಿಕ್ಕಿದ್ ಲಿಂಕಿಗೆ ಒಂಚೂರು ಮಿಸ್ ಹೊಡುತ್ತೆ. ಸೊ ಟೈಮ್ ಸುಮ್ನೆ ವೇಸ್ಟ್ ಆಯ್ತು ಅಂತ ಅನ್ಸುತ್ತಾ ಏನೋ ಅಲ್ಲಿ ಚೇಂಜ್ ಮಾಡಿ ಅಂತ ಅನ್ಸುತ್ತಾ? ಯಾವಾಗ್ಲಾರು ಹಂಗೇನಾದ್ರು ಇಲ್ಲ? ಯೂಶಲಿ ಚೇಂಜಸ್ ಏನ್ ಮಾಡಿದ್ರು ಅದು ಇಂಪ್ರೂವೈಸೇಷನ್ ಇರುತ್ತೆ. ಸೊ ನಿಮ್ಮಲ್ಲಿ ಅಂದ್ರೆ ಹೀರೋಯಿನ್ ಸೆಲೆಕ್ಷನ್ಸ್ ನಿಮ್ ಪ್ರೋಸೆಸ್ ಹೇಗಿರುತ್ತೆ? ಹೀರೋಯಿನ್ ಸೆಲೆಕ್ಷನ್ ಎಲ್ಲ ನಿಮ್ಮ ಮೋಕ್ಷ ಮೇಡಮ್ ನಾವು ಸಖತ್ಗೆ ಆಡಿಷನ್ ಮಾಡಿದ್ದು. ಅವಾಗ್ಲೇ ಅವಾಗೇನೋ ಅವ್ರದ್ದು ಸ್ಕೆಡ್ಯೂಲ್ ಏನೋ ಇದಾಗಿ ನಾವು ತಗೊಳಕ್ ಆಗಿರ್ಲಿಲ್ಲ. ಸೊ ಹಾಗಾಗಿ ನಾನು ಶಿಲಾ ಮಾತಾಡ್ಕೊಂಡಿದ್ದು, ಮೇಡಮ್ ನನ್ನ ಎಷ್ಟು ಕ್ಯಾಸ್ಟ್ ಮಾಡ್ಬೇಕು ಅಂತ. ಸಾತ್ವಿಕ ಮೇಡಮ್ ಇಂಟ್ರೆಸ್ಟಿಂಗ್ ಇದೆ. ನಾವು ಆಕ್ಚುಲಿ ಬೇರೆ ಹೀರೋಯಿನ್ ಅಪ್ರೋಚ್ ಮಾಡಿದ್ದು. ಸೊ ಅವರು ಓಕೆ ಅನ್ನೋ ತರ ಇದ್ರು. ಬಟ್ ಲಾಸ್ಟ್ ಇನ್ನೇನ್ 2 days ಶೂಟ್ಗೆ ಹೋಗ್ಬೇಕು, ಅವಾಗ ಅವರು ಬ್ಯಾಕ್ಔಟ್ ಆದ್ರು. ಸೊ ಆ ಟೈಮಲ್ಲಿ ಸುಮಾರು ಯಾರೋ ಸಜೆಸ್ಟ್ ಮಾಡಿದ್ದು, ನನ್ಗೆ ಟಚ್ ಇರ್ಲಿಲ್ಲ ಸಾತ್ವಿಕ ಮೇಡಮ್ದು. ಸೊ ನಂಬರ್ ತಗೊಂಡ್ ಕೇಳ್ದೆ ಹಿಂಗೆ ಇದೆ ಅಂತ. ಅವರು ಓಕೆ ಕತೆ ಕೇಳ ಅಂದ್ರು. ಕತೆ ಸೆಕೆಂಡ್ರಿ ನೀವು ಓಕೆ ಅಂದ್ರೆ ನಾಡ್ದೆ ಶೂಟಿಂಗ್ ಬರ್ಬೇಕು ಅಂತ. ಅವ್ರು ರೆಡಿ ಅಂದ್ರು. ಕತೆ ಕೇಳಿ ಫೋನಲ್ಲಿ ಹೇಳ್ದೆ ಅನ್ಸುತ್ತೆ, ಓಕೆ ಮಾಡಿದ್ರು. ಸೊ ನೆಕ್ಸ್ಟ್ ಡೇ ಶಾಪಿಂಗು, ಅದ್ರ ನೆಕ್ಸ್ಟ್ ಡೇ ಶೂಟ್ ಬಂದ್ರು ಮೇಡಮ್. ಫೈನ್ ಸರ್. ಅಂದ್ರೆ ಲೊಕೇಶನ್ಸ್ ಎಲ್ಲ ನೀವು ಲೊಕೇಶನ್ ರೆಕ್ಕಿ ಮಾಡಿದ್ದು ನಾವು ಕಳಸ ಹೊರನಾಡು ಇದೆಯಲ್ಲ ಟೆಂಪಲ್, ಅದ್ರ ಅಕ್ಕಪಕ್ಕದ ರೆಸಾರ್ಟ್ಗಳು, ಮತ್ತೆ ಅಲ್ಲಿ ಗಾಳಿಗುಡ್ಡ ಕ್ಯಾತನ್ಮಕ್ಕಿ ಹಿಲ್ಸ್ ಅಂತ, ಮತ್ತೆ ಅಲ್ಲೊಂದು ಫಾಲ್ಸ್ ಇತ್ತು, ಅದು ಆ ರೀತಿದು. ಕೆಲವು ಇಂಟೀರಿಯರ್ ಸೀಟ್ಸ್ ಎಲ್ಲ ಬೆಂಗಳೂರಲ್ಲೇ ಲಿವಿಂಗ್ ಗ್ರೀನ್ ಅಂತ ಇತ್ತು, ಆ ಲೊಕೇಶನ್ ಮಾಡ್ಬೋದು. ಎಷ್ಟು ಲೊಕೇಶನ್ಸ್ ಬರುತ್ತೆ ನೀವು
ಈ ಮೇಜರ್ಲಿ ಒಂದ್ ಲೊಕೇಶನ್ ಅಲ್ಲಿ ಕತೆ ನಡೀತೆ, ಬಟ್ ಫ್ಲಾಶ್ ಬ್ಯಾಕ್ಸ್ ತುಂಬಾ ಲೊಕೇಶನ್ಸ್ ಬರುತ್ತೆ. ಸ್ಕೂಲು, ಕಾಲೇಜು ಆ ರೀತಿ ಎಲ್ಲ ತುಂಬಾ ಲೊಕೇಶನ್. ಸೊ ಬೆಂಗಳೂರು ಸ್ಕೂಲ್ ನಾವು ಒಂದು ಸೂಪರ್ ಲೊಕೇಶನ್ ಅದು. ನಂಗೆ UVC UVC ಯೂನಿವರ್ಸಿಟಿ ಆ ಕ್ಯಾಂಪಸ್ ಶೂಟ್ ಮಾಡಿದೀವಿ, ತುಂಬಾ ಚೆನ್ನಾಗಿತ್ತು. ಅದು ಸಿಟಿ ಸೆಂಟ್ರಲ್ ಆ ರೀತಿ ಲೊಕೇಶನ್ ಅದೇ ನಾನು ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಇಲ್ಲಿ ಒಂದು ಕೋರ್ಟ್ ಹತ್ರ ಒಂದ್ ಯಾವ್ದೋ ಒಂದು ಲೊಕೇಶನ್ ಅಲ್ಲಿ ಒಂದು ಸಾಂಗ್ ಶೂಟ್ ಮಾಡಿದೀರಾ ಅಂದ್ರೆ ನೀವು ಅದು ನಮ್ಮ ಮೆಜೆಸ್ಟಿಕ್ ಇದ್ರ ಹತ್ರ ಕೆನರಾ ವಿಜಯ ಬ್ಯಾಂಕ್ ಹತ್ರ ಇರೋ ಲೊಕೇಶನ್ ನೀವು ಹೇಳಿದ್ದು. ಇನ್ನೊಂದು ಸ್ಟ್ರೈಟ್ ಹೋದ್ರೆ ಕಬ್ಬನ್ ಪಾರ್ಕ್ ಹೋಗ್ತೀವಿ, ಲೆಫ್ಟ್ ಹೋದ್ರೆ ವಿಧಾನಸೌಧ ಹೋಗ್ತೀವಲ್ಲ, ಆ ಸರ್ಕಲ್ ಅಲ್ಲಿ ಒಂದಿದೆ ಕಾಲೇಜು, ಅಲ್ಲಿ ಸೂಪರ್ ಆಗಿದೆ. 2 ಮರ ಕರೆಕ್ಟ್ ಆಗಿ ಸೆಂಟ್ರಲ್ಲಿ ಸಖತ್ ಫ್ರೇಮ್ ಅದು. ಸೊ ಹೆಂಗಿದು ಹುಡುಕ್ತಿರೋದು ಅಂದ್ರೆ ನೀವು ಬೆಂಗಳೂರು ಓಡಾಡಿರೋದನ್ನ ಅಥವಾ ಹೇಗೆ ಅಂದ್ರೆ ನಿಮ್ಮ ಹೌದು, ಇದಕ್ಕೆ ನಮಗೆ ಟೈಮ್ ಇತ್ತು. ಸೊ ನಾವ್ ಹೇಳಿದ್ದೆ ಯಾವ ಕಾಲೇಜು ನೋಡಿರ್ಬಾರ್ದು, ಆ ರೀತಿ ಶೂಟ್ ಮಾಡೋಣ ಸ್ಕೂಲ್ಗೆ ಅಂತ. ಸೊ ವೆದರ್ ಆಗಿರ್ಬೇಕು, ಮರ ಇರ್ಬೇಕು ಅಂತೆಲ್ಲ. ಸೊ ಅವಾಗ ಯಾರೋ ಒಬ್ರು ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನ ಪೋಸ್ಟ್ ಮಾಡಿದ್ರು, ಈ ಕಾಲೇಜು ನೋಡಿದ್ರೆ ಎಷ್ಟು ಚೆನ್ನಾಗಿದೆ ಅಂತ. ಸೊ ಆಮೇಲೆ ಅಲ್ಲೋಗಿ ಕಾಂಟ್ಯಾಕ್ಟ್ ಮಾಡಿ, ಅಲ್ಲಿ ಲಕ್ಕಿಲಿ ಆ ಕಾಲೇಜ್ ಪ್ರಿನ್ಸಿಪಲ್ ನಮ್ ಗೋಲ್ಡನ್ ಗ್ರಾಂಡ್ ಅಪಾರ್ಟ್ಮೆಂಟ್ ಅಲ್ಲೇ ಇದ್ರು ಸರ್. ಸೊ ಅವ್ರನ್ನ ರಿಕ್ವೆಸ್ಟ್ ಮಾಡಿ, ಅದು ಗೌರ್ಮೆಂಟ್ ಪ್ರೊಸೆಸ್ ತುಂಬಾ, ಅವ್ರಿಗೆ ಲೆಟರ್ ಬರ್ದು ಇವ್ರಿಗೆ ಲೆಟರ್ ಬರ್ದು ಎಲ್ಲ ಪರ್ಮಿಷನ್ ತಗೊಂಡು ಮಾಡಿದ್ರು. ಸೊ ವೆದರ್ ಹೇಗೆ ನಿಮ್ಗೆ ಅಂದ್ರೆ ನಾವು ನಾವ್ ಹೇಳಿದ್ನಲ್ಲ 3 years, ಅದು ಒಂದು ರೀಸನ್. ಸೊ ಮಳೆಗಾಲದಲ್ಲೇ ಶೂಟ್ ಮಾಡ್ಬೇಕಿತ್ತು, ಸೊ ಅದಕ್ಕೆ ವೇಟ್ ಮಾಡಿ ಮಾಡೋದು. ಸರ್ ಎಷ್ಟು ಸಾಂಗ್ಸ್ ಇದೆ ಈ ಸಿನಿಮಾದಲ್ಲಿ? ನಂಗೆ ಅಂತ ಅಂದ್ರೆ ನನ್ನದೇ ಹಾಡೊಂದನು ಸಾಂಗ್ ತುಂಬಾ ಚೆನ್ನಾಗಿದೆ. ಟು ಬಿ ಫ್ರಾಂಕ್, ಕಥೆಯಲ್ಲಿ ಸಾಂಗ್ಸೇ ಇರ್ಲಿಲ್ಲ ಫಸ್ಟ್ ಬರ್ದಾಗ. ಸೊ ರಮೇಶ್ ಸರ್ ನಮ್ ಮೂವಿ ಪ್ರಮೋಷನ್ ನಮ್ಗಿಂತ ಜಾಸ್ತಿ ನಮ್ ಕ್ಲೈಮೇಟೇ ಮಾಡ್ತಿದೆ. ಈಗ ತಾನೇ ಕ್ಲೈಮೇಟ್ ಬಗ್ಗೆ ಕೇಳಿದೆ. ರಮೇಶ್ ಸರ್ ಹೇಳಿದ್ರು ಇಲ್ಲ ಸಾಂಗ್ ಆಡ್ ಮಾಡ ಅಂತ. ಒಂದು ಯಯಾತಿ ಸಾಂಗು ಅಂದ್ರೆ ಅಲ್ಲಿ ಏನೋ ಬೇಕು, ಅಲ್ಲಿ ಆ ಪರಿಸ್ಥಿತಿ ಆಯ್ತು ಅಂತ ಒಂದು ಎಕ್ಸ್ಪ್ಲೇನ್ ಮಾಡಕ್ ಏನೋ ಬೇಕು ಅಂತ ನನ್ಗೆ ಅನ್ಸ್ತಿತ್ತು. ಸೊ ಅಲ್ಲೊಂದ್ ಸಾಂಗ್ ಇದ್ ಮಾಡ್ದು. ಆಮೇಲೆ ನನ್ನದೇ ಹಾಡೊಂದನು ರಮೇಶ್ ಸರ್ ಅಂದ್ರೆ ಕತೆಗೆ ಒಂದು ಹಾಡು ಬರ್ದಿದ್ದೆ ನಾನು, ಆ ಟ್ಯೂನು ಆಗಿತ್ತು, ಬಟ್ ಅದೆಲ್ಲಿ ಪ್ಲೇಸ್ ಮಾಡೋಕೆ ಗೊತ್ತಿಲ್ಲ. ಸೊ ಅದೊಂದು ಸಾಂಗ್ ಇದ್ ಮಾಡ್ದು. ಅದೆಲ್ಲಿ ಪ್ಲೇಸ್ ಆಗಿದ್ರೆ ನೀವು ಮೂವಿ ನೋಡ್ತಾ ಗೊತ್ತಾಗುತ್ತೆ. ಇನ್ ಕತೆ ಹೋಗ್ತಾ ಹೋಗ್ತಾ ಮೋಡಕವಿದ ಅವತಾರನ ಟೈಟಲ್ ಟ್ರ್ಯಾಕ್ ಒಂದು ಬರುತ್ತೆ. 4 ಸಾಂಗ್ಸ್ ಇದೆ. 2 ಸಾಂಗ್ ಕತೆ ಜೊತೆ ಹೋಗುತ್ತೆ, ಒಂದು ಪ್ಯಾಥೋ ಬಿಟ್ಟು ಅದು ನಿಮ್ಗೆ ಎಂಡಲ್ಲಿ ಗೊತ್ತಾಗುತ್ತೆ, ಇನ್ನೆರಡು ಪ್ರಮೋಷನಲ್ ಸಾಂಗ್ ತರ. ಎಲ್ಲ ಲೊಕೇಶನ್ ವೈಸ್ ಮಾಡಿದೆಲ್ಲ ಮೋಡ ಕವಿದ ವಾತಾವರಣ. ಹೌದು, ಲೊಕೇಶನ್ಸ್ ಎಲ್ಲ, ಲಿರಿಕ್ಸ್ ಎಲ್ಲ ನೀವೇ ಬರ್ತಿದ್ವು. ಸೊ ಅದ್ರಲ್ಲಿ ಇದು ಹೋಮ್ ಪ್ರೊಡಕ್ಷನ್ ಆಗಿದ್ರೆ ಲಿರಿಕ್ಸ್ ಎಲ್ಲೆಲ್ಲಿ ಬಜೆಟ್ ಉಳಿಸುತ್ತೋ ಅಲ್ಲಲ್ಲಿ ಬರೀಬೇಕಾಯ್ತು. ಸೊ ಬಟ್ ನಿಮ್ಮ ಸಿನಿಮಾಗಳಲ್ಲಿ ಲಿರಿಕ್ಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ನೀವು ಹೊಡೆದಿರೋ ಸಿನಿಮಾದಲ್ಲಿ ನಿಮ್ಗೆ ಯಾವ್ದು ಫೇವರೇಟ್ ಅನ್ಸುತ್ತೆ ಸರ್ ಸಾಂಗ್? ಇದ್ರಲ್ಲ ನಾನ್ ಟೈಟಲ್ ಟ್ರ್ಯಾಕ್ ಮೋಡ ಕವಿದ ವಾತಾವರಣ ಅಂದ್ರೆ ಕೆಲವು ಸಾಂಗ್ ಅಲ್ಲಿ ಕೆಲವು ಲೈನ್ಸ್ ಇದು ಪ್ಯಾಥೋನು ಇದೆ. ನಾ ಹೀರೋ ಬಿಟ್ಸ್ ಅಲ್ಲಿ ಕೇಳಿದೆ, ಪ್ಯಾಥೋ ಬರುತ್ತೆ ಅದೊಂದು ಸ್ವಲ್ಪ ಅಂದ್ಬಿಟ್ಟು. ಮೋಡ ಕವಿದ ವಾತಾವರಣ ಇನ್ನೊಂದು ಸಾಂಗ್ ರಿಲೀಸ್ ಮಾಡಿದ್ರು, ಅದು ಅದ್ರದ್ದು ಲಿರಿಕ್ಸ್ ಬೇರೆ ಇದೆ. ಸೊ 2 ವರ್ಷನ್ ಇದೆಯಾ ಅಂದ್ರೆ ರೀರೆಕಾರ್ಡಿಂಗ್ ತರ ಬರ್ತಾ ಇರುತ್ತೆ. ಅಂದ್ರೆ ಕ್ಲೈಮೇಟ್ ಒಂದ್ ಕ್ಯಾರೆಕ್ಟರ್ ಫಿಲಮ್ ಅಲ್ಲಿ, ಸೊ ಹಾಗಾಗಿ ಬೇರೆ ಬರ್ತೀನಿ. ಅಂದ್ರೆ ಕೆಲವು ಲೈನ್ಸ್ ಬರ್ತೀನಿ, ಕುಸಿತಿದೆ ವಾಯುಭಾರ, ನುಸಿತಾನೆ ಕಣ್ಣಚರ, ಆಮೇಲೆ ಘನೀಕರಣ ಅಂದ್ರೆ ಮೋಡ ಘನೀಕರಣ ಆಗುತ್ತೆ ಅಂತ. ಇನ್ನೊಂದ್ರಲ್ಲಿ ಮಳೆ ಮೋಡ ಅಲ್ಪಾಯುಷಿ ಅಂತ. ಸೊ ಕೆಲವು ಒಳ್ಳೆ ಲೈನ್ಸ್ ನನ್ಗೆ ಅನ್ಕೊಂಡ್ ಬರ್ತೀನಿ, ಬಟ್ ಇನ್ ಕೆಲವು ಚೆನ್ನಾಗಿರೋ ಒಂದು ಫ್ಲೋ ಅಲ್ಲಿ ಬರ್ದ್ಬಿಟ್ಟಿರ್ತೀನಿ. ಸೊ ಅಂದ್ರೆ ನೀವು ವರ್ಡ್ಸ್ ಎಲ್ಲ ಹೇಗೆ ಸರ್ ಸೆಲೆಕ್ಟ್ ಮಾಡೋದು? ಅಂದ್ರೆ ಏನಾದ್ರು ಬುಕ್ಸ್ ಓದ್ತೀವಿ? ಇದೆಲ್ಲ ದೇವರ ಆಶೀರ್ವಾದ ಅಷ್ಟೇ. ಬುಕ್ಸ್ ಓದ್ತಿರ್ತೀವಿ, ಅದಿಲ್ದಿದ್ರೆ ಎಲ್ಲಿ ಬರುತ್ತೆ. ಬುಕ್ಸ್ ಓದ್ತಿರ್ತೀವಿ, ಕೆಲವೊಂದು ವರ್ಡ್ಸ್ ಇನ್ಸ್ಪೈರ್ ಆಗಿರ್ತೀವಿ, ಇವ್ರು ಎಷ್ಟು ಚೆನ್ನಾಗಿ ಬರೀತಾರೆ. ಫಾರ್ ಎಕ್ಸಾಂಪಲ್ ಹಂಸಲೇಖ ಸರ್ ಬರೀತಾರೆ, ವಿದ್ಯುನ್ ಲತೆ ಇವಳು ಅಂತ. ಅಂದ್ರೆ ಸೀರಿಯಲ್ ಸೆಟ್ ನ ವಿದ್ಯುತ್ ಬಳ್ಳಿ ಅಂತ ಬರ್ದು ವಿದ್ಯುನ್ ಲತೆ ಅಂತ ಅವರೇ ಒಂದು ವರ್ಡ್ ಕಂಡು ಹಿಡಿತಾರೆ. ಸೊ ಅದ್ರ ಮುಂದೆ ನಮ್ದೇನಿಲ್ಲ, ಬಟ್ ನಾವೊಂದು ಕೆಲವೊಂದು ಪ್ರಯತ್ನ. ಸೊ ಇನ್ಸ್ಪೈರ್ ಅಂತ ಹೇಳಿದ್ರೆ ಈಗ ಲಿರಿಕ್ಸ್ ಕೂಡ. ಸೊ ಮೂವಿ ನೀವು ಮೇಕಿಂಗ್ ಅಲ್ಲಿ ನಿಮ್ಗೆ ಇನ್ಸ್ಪೈರ್ ಮಾಡಿದ್ದೆ ಅಂತ? ಅಂದ್ರೆ ನಾನು ಮೂವಿನ ಇಷ್ಟಪಡ್ತಿದ್ದೆ, ಇವರು ಅಂತೆಲ್ಲ ಆಮೇಲೆ ತಿಳ್ಕೊಂಡ್ಮೇಲೆ ಈಗ ಅಫ್ಕೋರ್ಸ್ ಪುಟ್ಟಣ್ಣ ಕನ್ನಡ ಇಂಡಸ್ಟ್ರಿಗೆ ಎಲ್ರಿಗೂ ಅವ್ರ ಮೂವಿ ನೋಡಿದ್ರೆ ಯಾರು ಅಂದ್ರೆ ಎಷ್ಟೇ ಚೆನ್ನಾಗಿ ಆಕ್ಟ್ ಮಾಡಿದ್ರು ಯಾರು ಇದನ್ನ ಡೈರೆಕ್ಟ್ ಮಾಡಿದ್ದು ಅಂತ ಕೇಳಂಗಿರುತ್ತೆ ಪ್ರತಿಯೊಂದು ಪುಟ್ಟಣ್ಣಗಳ. ಎಸ್ಪೆಷಲಿ ಇವತ್ಗುನು ಅಂದ್ರೆ ಅದು ಬೇರೆ ರೀತಿ. ಆ ಏಜ್ಗಂತೂ ಆ ಏರಾದಲ್ಲಂತೂ ಫಾರ್ ಎಕ್ಸಾಂಪಲ್ ರಂಗನಾಯಕ್ ಇರ್ಬೋದು, ಅಥವಾ ಆಗ್ಲೇ ನಾಗರಾವು ಅಂತ ಒಂದು ಆಂಗ್ರಿ ಯಂಗ್ ಮ್ಯಾನ್ ಸಿನಿಮಾಗಳು ಇರ್ಬೋದು, ಆ ರೀತಿ ಅವ್ರದ್ದು ಯಾವುದೇ ತಗೊಳ್ಳಿ, ಮಸಣದ ಹೂವು ಇರ್ಬೋದು, ಶರಪಂಜರ ಯಾವುದೇ ತಗೊಂಡ್ರು ಒಂದು ಬೇರೆ ಲೆವೆಲ್ ಮೂವಿ. ಸೊ ಯಾರು ಡೈರೆಕ್ಟರ್ ಅಂತ ಕೇಳ್ತಾರೆ ಎಲ್ಲಾರು. ಸೊ ಅವು ಮೇ ಬಿ ನಮ್ಗೆ ಇನ್ಸ್ಪೈರ್ ಆಗಿದ್ದು. ಅದಾದ್ಮೇಲೆ ದಿನೇಶ್ ಬಾಬು ಸರ್ದು ನಾನು ವರ್ಕ್ ಮಾಡಿದ್ಮೇಲೆ ಅವ್ರು ಮಾಡೋ ಸ್ಟೈಲು, ಸಂಜಯ್ ಲೀಲಾ ಬನ್ಸಲ್ಲಿ, ಆ ರೀತಿ ತುಂಬಾ ಜನ ಆ ಫಿಲಮ್ ನೋಡಿದಾಗ ಈಗ ಹೇಳ್ದೆ ಇರ್ಬೋದು ಯಾರೇ ಡೈರೆಕ್ಟರ್ ಅಂತ ಕೇಳಿ ತುಂಬಾ ಹೊಸೊಬ್ರು ಇರ್ಬೋದು. ಮತ್ತೆ ಫಿಲಮ್ ತಗೊಂಡು ನೋಡಿ ವಾಯ್ಸ್ ಮ್ಯೂಟ್ ಮಾಡಿ ಶಾರ್ಟ್ಸ್ ಗಳು ಬರ್ಕೊತಿದ್ದೋ. ಸೊ ಹೆಂಗೆ ಶಾರ್ಟ್ ತೆಗೆದಿದ್ರೆ ಅಂತ ನಾವು ಫಿಲಮ್ ಇನ್ವಾಲ್ವ್ ಆಗದೆ ಕಲಿಯಕ್ಕೋಸ್ಕರ ಮ್ಯೂಟ್ ಮಾಡಿ ಎಲ್ಲಾ ಅಸಿಸ್ಟೆಂಟ್ ಡೈರೆಕ್ಟರ್ ಮಾಡಿರ್ತಾರೆ, ಶಾರ್ಟ್ಸ್ ಗಳು ಹೆಂಗ್ ತೆಗೆದಿದ್ರೆ ಅಂತ ಅವಾಗ ನೀಟಾಗಿ ಗೊತ್ತಾಗ್ತಾ ಇರುತ್ತೆ. ಆ ರೀತಿ ಎಲ್ಲ ನೋಡ್ತಾ ಇದ್ದು.
ಸೊ ಅಂದ್ರೆ ನಿಮ್ಮ ಶಾರ್ಟ್ಸ್ಗೂ ಕೂಡ ಇನ್ಸ್ಪೈರ್ ಮಾಡಿದ್ದು ಅಂದ್ರೆ ಇವ್ರದ್ದು ಪ್ಯಾಟರ್ನ್ ಇರುತ್ತೆ ನನ್ನ ಮೂವಿಯಲ್ಲಿ ಅಂತಂದ್ರೆ ಆತರ ಇಲ್ಲ ಇಲ್ಲ ಆ ರೀತಿ ನಾನು ಈಗ ಯಾರ ಹತ್ರನ ಕಲ್ತಿದ್ರು ಇಮ್ಯಾಜಿನ್ ಮಾಡಿದಾಗ ನನಗೆ ಬೇರೆ ತರ ಬರುತ್ತೆ. ಸೊ ನನಗ್ ಗೊತ್ತಿರಲ್ಲ, ಅದ್ ಬೇಕಾದ್ರೆ ಬೇರೆಯವ್ರು ನೋಡಿ ಹೇಳ್ಬೋದು ಇವ್ನು ಅವ್ನ ತರ ತೆಗಿದೀನಿ ಅಂತ. ಬಟ್ ನನ್ಗೆ ಇರೋದೇ ಹಂಬಲ, ನಾನೇನೋ ಹೊಸ್ದಾಗಿ ತೆಗಿಬೇಕು ಅಂತ. ನಾನು ಅವ್ರ ತರ ತೆಗಿತೀರಿ ಅಂತಲ್ಲ. ಎಸ್ಪೆಷಲಿ ರೈಟರ್ಸ್ ನಾವು ರಿಮೇಕ್ ಮಾಡಕ್ ಇಷ್ಟಪಡಲ್ಲ, ನಾವೇನೋ ಹೊಸ್ತು ಮಾಡ್ಬೇಕು ಅಂತಾನೆ ಬರ್ತೀವಿ. ಅದು ವರ್ಕ್ ಆಗುತ್ತೋ ಬಿಡುತ್ತೋ. ಸೊ ನಾನು ಯಾರ್ದು copy ಮಾಡಲ್ಲ. ಓಕೆ. ಸೊ ಈ ಸಿನಿಮಾದಲ್ಲಿ ಶಾರ್ಟ್ಸ್ ಎಲ್ಲ ಸಿನಿಮಾಟೋಗ್ರಾಫರ್ ಈಗ ಸಂತೋಷ್ ಅವರು ಮಾಡಿದ್ದಾರೆ ಅಂತ ಹೇಳಿದ್ರು. ನಿಮ್ಮ ಜರ್ನಿ ಹೇಗಿತ್ತು ಅಂದ್ರೆ ನಿಮ್ಮ ಮೂವೀಸ್ ಅಲ್ಲಿ ಅವರು ಯಾವಾಗ್ಲೂ ಇದ್ದೇ ಇರ್ತಾರೆ, ಅಂದ್ರೆ ಕೊಲಾಬ್ರೇಷನ್ ಹೇಗಿತ್ತು? ಚೆನ್ನಾಗಿ ಬರ್ತಾ ಇದೆ ಸಿನಿಮಾಗಳು. ನಾನು ಸಂತೋಷ್ ಫ್ಯಾನ್. ಅಂದ್ರೆ ನಾನು ಅವಾಗ ಅಸಿಸ್ಟೆಂಟ್ ಡೈರೆಕ್ಟರ್ ಟ್ರೈ ಮಾಡ್ತಿದ್ನಲ್ಲ, ಅವಾಗ್ಲೇ ಹೋಗಿ ನಾನು ಸವಿಸವ ನೆನಪು ಮುಹೂರ್ತ ಇತ್ತು, ನನ್ನ ಫ್ರೆಂಡ್ ಒಂದು ಕಾರ್ಡ್ ಕೊಟ್ಟಿದ್ದ, ಮಗ ಮುಹೂರ್ತ ಇದೆ ನೀನ್ ಫಿಲಂ ಟ್ರೈ ಮಾಡ್ತಿದ್ದಿಲ್ಲ ಇಲ್ಲಿಗೆ ಹೋಗು ಅಂತ. ಸೊ ನಾನು ಬಂದಿದ್ದೆ. ಲವ್ಲಿ ಸ್ಟಾರ್ ಪ್ರೇಮ್ ಸರ್ ಮತ್ತೆ ಮಲ್ಲಿಕಾ ಕಪೂರ್ ಕಂಠೀರವ ಸ್ಟುಡಿಯೋದಲ್ಲಿ NM ಸುರೇಶ್ ಅವ್ರ ಪ್ರೊಡಕ್ಷನ್, ಸಂತೋಷ್ ಸರ್ ಡೈರೆಕ್ಟರ್. ಸೊ ನಾನು ಅವಾಗ ಟೈಟಲ್ ನೋಡಿ ಕವಿತೆ ಎಲ್ಲ ಬರ್ದ್ಬಿಟ್ಟು ಸರ್ ಇದು ಸಾಂಗ್ಸ್ ಯೂಸ್ ಮಾಡೋದ ಅಂತೆಲ್ಲ ತಗೊಂಡಿದ್ದೆ. ಅವಾಗಿನ್ನ ನಾವು ಆಟೋಗ್ರಾಫ್ ಕಾಲದಲ್ಲಿದ್ದ. ಸೊ ಡೈರಿಲಿ ಪ್ರೇಮ್ ಸರ್ದು ಮತ್ತೆ ಇನ್ನೊಬ್ರು ಹೀರೋಯಿನ್ ತೇಜಸ್ವಿನಿ ಮೇಡಮ್ ಅಂತ ಅವ್ರದ್ದು ಮತ್ತೆ ಸಂತೋಷಣ್ಣಂದು ಆಟೋಗ್ರಾಫ್ ನನ್ನ ಹತ್ರ ಇವತ್ತಿಗಿದೆ, ನಾನು ಯಾವಾಗಲೂ ತೋರ್ತಾ ಇರ್ತೀನಿ ಸಂತೋಷಣ್ಣಗೆ. ಸೊ ಅವ್ರದೆಲ್ಲ ಆಟೋಗ್ರಾಫ್ ತಗೊಂಡಿದ್ದೆ. ಮತ್ತೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ವರ್ಕ್ ಮಾಡ್ಬೋದಾ ಅಂತ ಕೇಳಿದೆ. ನಾನು ಯಾವುದೇ ಇನ್ಸ್ಟಿಟ್ಯೂಷನ್ ಹೋಗ್ಲಿಲ್ಲ ಫಿಲಮ್ ಇದಕ್ಕೆ, ಡಿಗ್ರಿಯಿಂದ ಡೈರೆಕ್ಟ್ ಬಂದೆ. ಸೊ ಅವರು ಇಲ್ಲ ಆಲ್ರೆಡಿ ಟೀಮ್ ಸೆಟಪ್ ಆಗಿದೆ ಅಂದ್ರು. ಬಟ್ ನಾನು ಫಾಲೋ ಅಪ್ ಮಾಡ್ಕೊತಾ ಇದ್ದೆ ಅವಾಗಿಂದ ಫೈನು. ಸೊ ಆಮೇಲೆ ನಮ್ದು ಒಂದ್ 2-3 ಮೂವಿ ನಮ್ ಟೀಮ್ ಆದ್ಮೇಲೆ ಓಕೆ ನಾನು ಹೊರಗಡೆ ಯಾರ ಜೊತೆ ವರ್ಕ್ ಮಾಡ್ಬೇಕು ಅಂತ ಫಸ್ಟ್ ಚೂಸ್ ಮಾಡಿದೆ ಸಂತೋಷ್ ಸರ್ಮ. ಚಮಕಿಗೆ ಅವಾಗ ವರ್ಕ್ ಮಾಡೋದು. ಅಲ್ಲಿಂದ ಚಮಕಿಂದ ಚಮಕು, ಬಜಾರು, ಸಖತ್, ಈಗ ದೇವರ ಮಾಡಿದ್ರು 5 ಮೂವಿ. ಸರ್ ಈಗ ಅವ್ರದ್ದು ಬೆಸ್ಟ್ ಶಾಟ್ ಅಂದ್ರೆ ನಿಮ್ಗೆ? ಅವ್ರಿಗೆ ಚಮಕಿಗೆ ಸ್ಟೇಟ್ ಅವಾರ್ಡ್ ಬಂತು. ಸೊ ಅಫ್ಕೋರ್ಸ್ ಅದೇ ಇರುತ್ತೆ. ಬಟ್ ಈ ಮೂವಿ ನ್ಯಾಚುರಲ್ ಲೈಟಿಂಗ್ ಅದು ಶೂಟ್ ಮಾಡಿದ್ರೆ ತುಂಬಾ ಶಾರ್ಟ್ಸ್ ಆ ರೀತಿ ಒಂದ್ ಶಾರ್ಟ್ ಅಂತ ಹೇಳಂಗಲ್ಲ, ತುಂಬಾ ಶಾರ್ಟ್ಸ್ ಇದೆ ಅವತ್ತು ಚೆನ್ನಾಗಿದೆ. ಅಂದ್ರೆ ನೀವು ಸ್ಟೋರಿ ಬೋರ್ಡ್ ತರ ಏನಾದ್ರು ಮಾಡ್ತೀರಾ? ಸ್ಟೋರಿ ಬೋರ್ಡ್, ಮೂಡ್ ಬೋರ್ಡ್, ಕಲರ್ ಬೋರ್ಡ್ ಎಲ್ಲ ಮಾಡಿದ್ವಿ. ಅಫ್ಕೋರ್ಸ್ ನಾವು ಏನ್ ಬರಿತೀವಿ ಅದು ತುಂಬಾ ದೊಡ್ಡದಾಗಿ ಬರಿತೀವಿ. ಸ್ಪಾಟ್ ಹೋದಾಗ ಚಾಲೆಂಜಸ್ ಇರುತ್ತೆ. ಈಗ ನಾವು ಎಕ್ಸಾಕ್ಟ್ ಹಂಗ್ ತಗೋಬೇಕಂದ್ರೆ ಲೈಟಿಂಗ್ ಗಳೆಲ್ಲ ಬೇಕಾಗುತ್ತೆ. ಬಟ್ ಇದು ನಾನೇ ಪ್ರೊಡಕ್ಷನ್ ಸ್ಟಾರ್ಟಿಂಗ್ ಇಂದ, ಸೊ ನಾವು ನ್ಯಾಚುರಲ್ ಆಗಿ ಹೋಗೋಣ ಅಂತ ಹೇಳಿದ. ಸೊ ಕೆಲವೊಂದು ಟೆಕ್ನಿಕಲ್ ಕಾಂಪ್ರಮೈಸ್ ಇದ್ದೇ ಇರುತ್ತೆ. ಬಟ್ ತುಂಬಾ ಚೆನ್ನಾಗಿ ತೆಗೆದಿದ್ರೆ. ಸರ್ ಈಗ ನಿಮ್ಮ ಸಿನಿಮಾ ಪ್ರಿವಿಯಸ್ ಸಿನಿಮಾಗಿಂತ ಈ ಮೋಡ ಕವಿದ ವಾತಾವರಣ ಹೇಗೆ ಡಿಫ್ರೆಂಟ್ ಅಂತ ಅನ್ಸುತ್ತೆ ನಿಮ್ಗೆ? ಅನ್ಸುತ್ತೆ. ಆರ್ಟಿಸ್ಟ್ಗಳು ಬೇರೆ ಇದ್ರೆ, ಕತೆ ಬೇರೆ ಇದೆ. ಬಟ್ ಆದ್ರೆ ಸ್ಟೋರಿ ವೈಸ್ ಇದು ಹೊಸದು. ನಾವು ಟೆಕ್ನಿಷಿಯನ್ಸ್ ಪಾಪ ನಿಮ್ ಕರ್ಮ ನೀವೊಂದ್ 2 ಅವರ್ ವೆಯ್ಟ್ ಮಾಡಿದ್ರಿ, ನಮ್ ಕರ್ಮ ನಾವೊಂದ್ ಅವರ್ ವೆಯ್ಟ್ ಮಾಡಿದ್ರಿ. ನೋಡಿ ಆರ್ಟಿಸ್ಟ್ಗಳು 1 ಗಂಟೆಗೆ ರೆಡಿ ಇದ್ದೆ. ರೆಡಿ ಇದ್ರ. ಆಮೇಲೆ ನಮ್ಮ ಕಾನ್ವರ್ಸೇಷನ್ಗೆ ಸುನಿ ಸರ್ ಜೊತೆ ಚಿತ್ರದ ಮೋಡ ಕವಿದ ವಾತಾವರಣ ಚಿತ್ರದ ನಾಯಕರಾದ ಶೀಲಂ ಅವರು ಜಾಯ್ನ್ ಆಗಿದ್ದಾರೆ. ವೆಲ್ಕಮ್ ನಮ್ಮ ಶೋಗೆ. ಈ ಚಿತ್ರದ ನಾಯಕಿಯಾದ ಸಾತ್ವಿಕ ಅವರು ನಮ್ಮ ಕಾನ್ವರ್ಸೇಷನ್ ಜಾಯ್ನ್ ಆಗಿದ್ದಾರೆ. ವೆಲ್ಕಮ್ ಟು ದಿ ಶೋ. ಸೊ ಇಷ್ಟೊತ್ತು ಕ್ಯಾರೆಕ್ಟರ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದು ಸುನಿ ಸರ್ ಜೊತೆ. ಸೊ ನಿಮ್ಮ ಕ್ಯಾರೆಕ್ಟರ್ ಏನಿದೆ ಈ ಚಿತ್ರದಲ್ಲಿ, ಹೇಗೆ ಡಿಫ್ರೆಂಟ್ ಅನ್ನಿಸ್ತು ಮೋಡ ಕವಿದ ವಾತಾವರಣ? ಡಿಫ್ರೆಂಟ್ ಅಂದ್ರೆ ಮೇ ಬಿ ನನಗೆ ಸಾಂಗ್ ತುಂಬಾ ಅಂದ್ರೆ ಆತರ ಸಾಂಗ್ ನಾನ್ ಮಾಡಿರ್ಲಿಲ್ಲ. ಬಿಕಾಸ್ ನೀವ್ ಸಾಂಗ್ ನೋಡಿದ್ರೆ ಲಿರಿಕಲ್ ವಿಡಿಯೋದಲ್ಲಿ ಹಲವಾರು ಶೇಡ್ಸ್ ಇದೆ. ರಾಜಾ ರಾಣಿ ಕಾನ್ಸೆಪ್ಟ್ ಅಂಡ್ ದೆನ್ ಏರಿಯಲ್ ಮಾಡಿದೀವಿ. ಸೊ ದಟ್ ವಾಸ್ ಡಿಫ್ರೆಂಟ್ ಫಾರ್ ಮಿ. ಇದು ಫಸ್ಟ್ ಟೈಮ್ ಅಟೆಂಪ್ಟ್ ಮಾಡಿದ್ದು ಏರಿಯಲ್. ಸೊ ಯಾ ದಟ್ ವಾಸ್ ಡಿಫ್ರೆಂಟ್. ಇನ್ ಕತೆ ನಾನು ತುಂಬಾ ಮಾಡಿದ್ರೆ ಅದ್ರಲ್ಲಿ ಹೇಳ್ಬಾರ್ದಲ್ವಾ, ಹೆಂಗ್ ರಿವೀಲ್ ಮಾಡಿ ಕ್ಯಾರೆಕ್ಟರ್ ಇಂಟ್ರೆಸ್ಟಿಂಗ್ ಇದೆ. ಬಟ್ ನಾನು ರಿವೀಲ್ ಮಾಡಲ್ಲ ಅನ್ಬಿಟ್ಟು ನೀವು ಇದು ಹೇಳ್ಬಾರ್ದು. ನೀವ್ ಹೇಳಿದ್ ಹೆಂಗಿತ್ತು ಅಂದ್ರೆ ನಾನ್ ತುಂಬಾ ಮಾಡಿದೀನಿ ಅದ್ರಲ್ಲಿ ಏನಿಲ್ಲ. ಬಟ್ ಸಾಂಗ್ ಒಂದು ಸ್ಪೆಷಲ್ ಇತ್ತು. ಸಾಂಗ್ ತುಂಬಾ ಸ್ಪೆಷಲ್ ಇದೆ. ಬಟ್ ಸರ್ ಆಗ್ಲೇ ಹೇಳ್ತಾ ಇದ್ರು ಕತೆ ನಿಮ್ ಕ್ಯಾರೆಕ್ಟರ್ ಬಗ್ಗೆ ರಿವೀಲ್ ಮಾಡ್ತಾ ಇದ್ರು ಒಂದ್ ಸ್ವಲ್ಪ. ಹೌದಾ? ಅದಕ್ಕೆ ನೀವು ಒಂದ್ ಸ್ವಲ್ಪ ರಿವೀಲ್ ಮಾಡಿದ್ರು. ಐ ಥಿಂಕ್ ಶಿ ಇಸ್ ಅ ಲಿಟಲ್ ಕನ್ಫ್ಯೂಸ್ಡ್ ಕ್ಯಾರೆಕ್ಟರ್. ಸ್ವಲ್ಪ ಡಿಫ್ರೆಂಟ್ ಅಂತ ಹೇಳಲ್ಲ, ಮೇ ಬಿ ತುಂಬಾ ಹುಡುಗಿ ರಿಲೇಟ್ ಆಗ್ತಾರೆ ಆ ಕ್ಯಾರೆಕ್ಟರ್. ಹುಡುಗಿರು ರಿಲೇಟ್ ಆಗ್ತಾರೆ ಮೋಸ್ಟ್ಲಿ. ಈ ಕ್ಯಾರೆಕ್ಟರ್ ಬಂದು ಮೂವಿ ಮುಗ್ದು ಆಚೆ ಬಂದಾಗ ತುಂಬಾ ದಿನ ತಲೆಯಲ್ಲಿ ಉಳ್ಕೊಳ್ಳೋ ಅಂತ ಕ್ಯಾರೆಕ್ಟರ್. ಆಕ್ಚುಲಿ ಸರ್ ಏನ್ ಗೊತ್ತಾ, ಫಸ್ಟ್ ನಮ್ ಮೂವರನ್ನ ಕರ್ಸಿದ್ರು. ನಮ್ ಮೂವರ್ ಹೆಂಗಿದ್ರು ನೋಡಿ ಅದೇ ಕ್ಯಾರೆಕ್ಟರ್ ಬಿಲ್ಡ್ ಮಾಡಿದ್ರು. ಹೌದು. ನಾನು ಅದೇ ಕೇಳ್ದೆ, ಶೀಲಂನೇ ತಲೆಯಲ್ಲಿ ಇಟ್ಕೊಂಡ್ ಕತೆ ಏನಾದ್ರು ಬರ್ದ್ರಾ ಅಂತ. ಕಿತ್ತಾಡ್ದಲ್ಲೇ ಇರ್ತೀನಿ. ಅವ್ರು ಒಪ್ಕೊಂಡಿದ್ದೀನಿ 2 ದಿನ ಇರ್ಬೇಕು, ಒಂದಿನ ಇರ್ಬೇಕು. ಅದೇ ಅವಾಗಲೇ ಕತೆ ಬರ್ಕೊಂಡು ಹೋದ್ರು. ಅಲ್ಲ ಚೇಂಜ್ ಮಾಡಿದೆ. ಸದು ಅವ್ರ ಹತ್ರ ಫೋನಲ್ಲಿ ಮಾತಾಡ್ದಲ್ಲ, ಗೊತ್ತಾಯ್ತು. ಮೇ ಬಿ ಅಲ್ಲಿ ಇಲ್ಲಿ ಆಯ್ ಬಾಯ್ ಮಾಡಿರೋದು ಯಾವತ್ತೂ ನಾವು ಮಾತಾಡಿರ್ಲಿಲ್ಲ. ಸೊ ಅವ್ರ ಹತ್ರ ಮಾತಾಡಿದ ತಕ್ಷಣ ಓ ಈ ಹುಡುಗಿ ಹಿಂಗಿದ್ರ ಅಂದ್ಬಿಟ್ಟು ಫಸ್ಟ್ ಟೈಮ್ ಹೀರೋ ಆಗಿ ಡೆಬ್ಯೂ ಆಗ್ತಿದ್ದೀರಾ. ಮತ್ತೆ ಈ ಫಸ್ಟ್ ಟೈಮ್ ಆಡಿಯನ್ಸ್ಗೆ
ಹೀರೋ ಆಗಿ ಬರ್ತಾ ಇರೋದ್ರಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಆಡಿಯನ್ಸ್ ನಿಮ್ಮಿಂದ? ಅಂದ್ರೆ ನನ್ನ ಡೆಬ್ಯೂನ ಎಷ್ಟು ಎಕ್ಸ್ಪೆಕ್ಟ್ ಮಾಡೋಕ್ಕಾಗತ್ತೆ ಅಷ್ಟು ಮಾಡಿದ್ರೆ ಸಾಕು. ಹೋದ್ರೆ ಓವರಾಗೂ ಮಾಡೋಕ್ಕಾಗಲ್ಲ, ಬಟ್ ಅಂಡರ್ ಅಂದ್ರೆ ಅವ್ರು ನೋಡಿದ್ಮೇಲೆ ಗೊತ್ತಾಗುತ್ತೆ ನನ್ನ ಕ್ಯಾರೆಕ್ಟರ್. ನಾನು ಹೇಳ್ತೀನಿ, ದಯವಿಟ್ಟು ಫೈಟ್ ಎಕ್ಸ್ಪೆಕ್ಟ್ ಮಾಡ್ಬೇಡಿ. ನಮ್ ಸಿನಿಮಾದಲ್ಲಿ 0 ಫೈಟ್. ನಿಮ್ದೊಂದ್ ಚೂರ್ ಫೈಟ್ ಇದ್ರೆ ಇಷ್ಟ ಇದ್ರು ನಾವ್ ಬೇರೆ ಫಿಲಂ, ನಂದೇ ಬೇರೆ ಫಿಲಂ ಇದೆ, ಅದಕ್ಕೆ ಬರ್ಬೋದು. ಈಗ ಆಲ್ರೆಡಿ ನೀವು ಡೈಲಾಗ್ಸ್ ಕಡಿಮೆ ಅಂತ ಹೇಳಿದ್ರೆ ಇದು ಅಂದ್ರೆ ಫನ್ ಓರಿಯೆಂಟೆಡ್ ಅಲ್ಲ, ಫುಲ್ ಬಂದು ಲಾಫ್ ಔಟ್ ಲೌಡ್ ಆಗೋ ಸಿನಿಮಾ ಅಲ್ಲ. ಸಿನಿಮಾ ಥ್ರೋಟ್ ನಾವ್ ಅಲ್ಲಲ್ಲಿ ಪಂಚಿಗೆ ಕೊಟ್ಕೊಂಡು ಹೋಗಿದೀವಿ, ಬಟ್ ಒಂದು ಎಮೋಷನಲ್ ಲವ್ ಸ್ಟೋರಿ ಪ್ಲಸ್ ಏನೋ ಒಂದು ವಸ್ತು ಬೇಕು ಅಂದ್ರೆ ಒಂದು ಯೂಶಲಿ ಮೂವಿ ಒಂದು ಹೊಸ ಫೀಲ್ ಸಿಗ್ಲಿ ನಮಗೆ ಗೊತ್ತಿಲ್ದಿರೋದ್ ಏನೋ ಒಂದ್ ಆಗ್ಲಿ ಅಂತ ಬಯಸ್ತಾರೆ. ಸೊ ಆ ರೀತಿಯವರಿಗೆ ಮಾಡಕ್ಕಾಗತ್ತೆ. ಸೊ ಈಗ ನೀವು ಹೀರೋ ಆಗಿ ಬರ್ತಿದ್ದೀರಾ, ನಮ್ಮ ಆಡಿಯನ್ಸ್ಗೆ ನಿಮ್ಮ ಶಾರ್ಟ್ ಇಂಟ್ರಾ ಹೇಳೋದಾದ್ರೆ ಏನ್ ಹೇಳ್ತೀರಾ? ಅಂದ್ರೆ ಫಸ್ಟ್ ಟೈಮ್ ಡೆಬ್ಯೂ ಅದೇ ಈಗ ನಾನು ಏನೇ ಹೇಳಿದ್ರು ಅದು ಅವ್ರಿಗೆ ಅರ್ಥನೂ ಆಗಲ್ಲ, ಮತ್ತೆ ಅಕ್ಸೆಪ್ಟ್ ಮಾಡಲ್ಲ. ಹಾ. ಸಿನಿಮಾ ನೋಡಿದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ನನ್ನ ಡಿಫ್ರೆನ್ಸ್ ಏನಂತ. ಸಿಕ್ಸ್ ಪ್ಯಾಕ್ ಇದೆ, ಒಂದ್ ಬೇರ್ ಬಾಡಿ ಅಂದ್ರೆ ಅರ್ಧ ಮಾತ್ರ. 6.5 8 ಅಲ್ಲ 6.5. 6.5 ಓಕೆ. ಅಂದ್ರೆ ಟ್ರೈನಿಂಗ್ಸ್ ಅಂತ ಏನ್ ತಗೊಂಡ್ರಿ? ಡ್ಯಾನ್ಸ್ ಈಗ ನೀವು 2 ಸಾಂಗ್ ಇದೆ ಅಂತ ಹೇಳಿದ್ರಿ, ಏರಿಯಲ್ ಸಾಂಗ್ ನಾನು ನೋಡಿದ್ದೆ. ಸೊ ಅದಕ್ಕೆ ಟ್ರೈನಿಂಗ್ ಅಂತ ಫಸ್ಟ್ 6 ಪ್ಯಾಕ್ಸ್ಗೆ ಶ್ರೀನಿವಾಸ್ ಗೌಡ್ರು ಅಂತೇಳಿ ಅವರು ಫ್ಯಾಕ್ಟ್ರಿ ತರ ಅಂದ್ರೆ 6 ಪ್ಯಾಕ್ಸ್ ಮಾಡ್ತಿರ್ತಾರೆ. ಅವ್ರ ಹತ್ರ ಸರ್ರೇ ಕರ್ಕೊಂಡೋಗಿ ನನ್ನ ಇಂಟ್ರೊಡ್ಯೂಸ್ ಮಾಡಿ ಈ ಹುಡುಗನ 6 ಪ್ಯಾಕ್ಸ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಕೊಟ್ಟರು. ಮತ್ತೆ ಶೀಲಾಮಿ ಚಾಲೆಂಜಸ್ ಕೂಡ ಅಂದ್ರೆ ಅವರು ಪ್ಯೂರ್ ವೆಜ್ ಅವ್ರ ಆ ರೀತಿ 6 ಪ್ಯಾಕ್ ಮಾಡೋದು ಸ್ವಲ್ಪ ಕಷ್ಟ, ಪ್ರೋಟೀನ್ ಅದೆಲ್ಲ ಬ್ಯಾಲೆನ್ಸ್ ಮಾಡಿ. ಬಟ್ ಶೀಲಾಮಿ ಅಂದ್ರೆ ಹೀರೋ ಆಗಿ ಬರ್ತಿದೀವಿ ಅಂತ 6 ಪ್ಯಾಕ್ ಮಾಡಿದ್ದ ಇಲ್ಲ ಕ್ಯಾರೆಕ್ಟರ್ ರಿಕ್ವೈರ್ಮೆಂಟ್ ಇತ್ತು? ಅಲ್ಲ, ಒಂದು ನಂದು ಚೇಂಜ್ ಓವರ್ ಬೇಕಾಯ್ತು. ಒಂದು ಅಸೋಸಿಯೇಟ್ ಡೈರೆಕ್ಟರ್ ಇಂದ ಒಂದು ಆಕ್ಟರ್ಗೆ ಒಂದು ಚೇಂಜ್ ಓವರ್ ಬೇಕಾಗಿತ್ತು. ಸೊ ಸೊ 6 ಪ್ಯಾಕ್ ಇರ್ಲಿ 6 ಪ್ಯಾಕ್ಸ್ ಇರ್ಲಿ ಅಂತೇಳಿ ಮತ್ತೆ ಸಾಂಗ್ ಅಲ್ಲಿ 6 ಪ್ಯಾಕ್ಸ್ ತೋರಿಸಿದೀವಿ. ಸಾಂಗ್ ಆಲ್ಮೋಸ್ಟ್ ನಾವು 6 to 7 ಮಂತ್ ಪ್ರಾಕ್ಟೀಸ್ ಮಾಡಿದ್ವಿ ಬರೀ, ವಿತೌಟ್ ರೋಪ್, ವಿತೌಟ್ ಎನಿ ಬೆಡ್ ಇಲ್ದಂಗೆ. ಓಕೆ. ಒಂದು 6 months ನಾವು ಪ್ರಾಕ್ಟೀಸ್ ಮಾಡಿದ್ವಿ. ಸೊ ಫೈಟ್ಸ್ ಇಲ್ಲ, ಬಟ್ 6 ಪ್ಯಾಕ್ಸ್ ಇದೆ. 6 ಪ್ಯಾಕ್ಸ್ ಇದೆ, ಡ್ಯಾನ್ಸ್ ಇದೆ. ಓಕೆ. ಡ್ಯಾನ್ಸ್ ಅಂದ್ರೆ ಟಿಪಿಕಲ್ ನಾರ್ಮಲ್ ಕಮರ್ಷಿಯಲ್ ಡ್ಯಾನ್ಸ್ ತರಲ್ಲ, ಬೇರೆ ವಿಭಿನ್ನವಾಗಿದೆ. ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೇಕು. ಅದೇ ನನ್ನ ಕ್ಯಾರೆಕ್ಟರ್ ಸರ್ ನಾನು ಹಂಗಿದ್ದೀನಿ ಹಂಗೆ ಕ್ಯಾರೆಕ್ಟರೇಷನ್ ಮಾಡ್ಕೊಂಡು ಹೋಗ್ಬೇಕು. ಅದೇ ನನಗೆ ಏನು ಡಿಫ್ರೆನ್ಸ್ ಅನ್ಸ್ಲಿಲ್ಲ. ಮೀಮ್ ಪೇಜ್ ಅಡ್ಮಿನ್. ಸೊ ಈಗ ಆಕ್ಟರ್ ಆಗಿ ನೀವು ಇಲ್ಲಿ ಟಫೆಸ್ಟ್ ಸೀನ್ ಅಂತಂದ್ರೆ ಯಾವ್ದು ನಿಮ್ಗೆ? ಇಲ್ಲಪ್ಪ, ನಾನ್ ಅಂದ್ರೆ ಇಲ್ಲಿ ಮಾತಾಡೋದಕ್ಕೂ ಸಿನಿಮಾ ಕ್ಯಾಮ್ರಾ ಮುಂದೆ ಮಾತಾಡೋದಕ್ಕೂ ಎವ್ರಿಥಿಂಗ್ ಟಫೆಸ್ಟ್ ಅದು ಆಕ್ಚುಲಿ. ಅಂದ್ರೆ ಸರ್ ಹೇಳ್ತಾ ಇದ್ರು ಅಲ್ಲಿ ಸಿಚುವೇಶನ್ ಅಲ್ಲಿ ನಾನು ಸೀನ್ಸ್ ಎಲ್ಲ ಚೇಂಜ್ ಮಾಡಿದ್ದೆ ಸ್ವಲ್ಪ ಎಲ್ಲ ಅಂತ. ಅದೇ ಅವರು ಇವರಿಬ್ರಿಗೆ ಅಂದ್ರೆ ಇವ್ರು ಪ್ರಿಪೇರ್ ಆಗಿ ಆಮೇಲೆ ಸಾತ್ವಿಕ ತುಂಬಾ ಸ್ಪಾಂಟೇನಿಯಸ್. ಬಟ್ ನನಗೆ ಅನ್ಸೋದು ಆಸ್ ಅನ್ ಆಕ್ಟರ್ ಚಾಲೆಂಜಿಂಗ್ ಒಂದು ಆಕ್ಟರ್ಗೆ ಏನು ಅಂತಂದ್ರೆ ನನ್ನ ಪ್ರಕಾರ ಮೇ ಬಿ ಇಟ್ಸ್ ನಾಟ್ ದ ಸೀನ್, ಇಟ್ಸ್ ಡೂಯಿಂಗ್ ದ ಸೇಮ್ ಸೀನ್ ಅಗೇನ್. ಅಂದ್ರೆ ಆ ಶಾರ್ಟ್ ನ ಮತ್ತೆ ರಿಪೀಟ್ ಮಾಡ್ಬೇಕು ಅನ್ನೋದಿರುತ್ತೆ ಗೊತ್ತಾ, ಆ ಟೇಕ್ ನ ಮತ್ತೆ ರಿಪೀಟ್. ದಟ್ ಈಸ್ ಚಾಲೆಂಜಿಂಗ್ ಬಿಕಾಸ್ ನನ್ನ ಎಕ್ಸ್ಪೀರಿಯನ್ಸ್, ಐ ಡೋಂಟ್ ನೋ ಅಬೌಟ್ ಶೀಲಂ, ಬಟ್ ಫಸ್ಟ್ ನಾವು ಆಕ್ಟ್ ಮಾಡಿದಾಗ ಅದೇ ರೀತಿ ಸೆಕೆಂಡ್ ಟೇಕ್ ಮಾಡಕ್ ಆಗಲ್ಲ. ವರ್ಸ್ಟ್ ಕೊಟ್ಟಿರ್ಬೋದು, ಬೆಸ್ಟ್ ಕೊಟ್ಟಿರ್ಬೋದು. ಅಂದ್ರೆ ನಾವು ಸೇಮ್ ಶಾಟ್ ಕ್ಲೋಸ್ ಮತ್ತೆ ವೈಡ್ ಇಟ್ಟಾಗ ಸೇಮ್ ಹ್ಯಾಂಡ್ ಮೂವ್ಮೆಂಟ್ಸ್ ಅದೆಲ್ಲ ಬರ್ಬೇಕಲ್ಲ, ಇಲ್ಲ ಚಾಲೆಂಜಿಂಗ್. ಸೊ ಅದು ಇವರು ಯೂಶಲಿ ಸ್ಪಾಂಟೇನಿಯಸ್ ಆರ್ಟಿಸ್ಟ್ ಒಂದೊಂದ್ಸಲ ಒಂದೊಂದು ಎಕ್ಸ್ಪ್ರೆಷನ್ ಕೊಡಕ್ಕೆ ಡಿಸೈಡ್ ಮಾಡ್ತಾರೆ. ಅಲ್ಲಿ ಏನೋ ರೂಮರ್ ಇದೆ ಸರ್, ನಿಮ್ಮ ಪ್ರೀವಿಯಸ್ ಫಿಲಮ್ಸ್ ಹೀರೋ ಒಬ್ರು ಗೆಸ್ಟ್ ಅಪಿಯರೆನ್ಸ್ ಇದೆ ಸರ್. ಸೊ ಅದ್ರ ಬಗ್ಗೆ ರೂಮರ್ ಆಗೇ ಇದು. ಸೊ ಯಾರು ನಿಮ್ ಸೆಟ್ಗೆ ಯೂಶುವಲಿ ಲೇಟ್ ಆಗಿ ಬರ್ತಾ ಇದ್ದು? ನಾನೇ. ನೀವೇ? ಇಲ್ಲ, ಏನ್ ನಾವು ನಾವು ಶೂಟ್ ಮಾಡಿದ್ದು ಒಂದೇ ಲೊಕೇಶನ್ ಅಂತ ಹೇಳಿದ್ರು. ಒಂದೇ ಲೊಕೇಶನ್, ಅಲ್ಲೇ ಮಲಗಿದ್ದು, ಅಲ್ಲೇ ಎದ್ದೇಳ್ತಿದ್ದು, ಅಲ್ಲೇ ಶೂಟ್ ಮಾಡಿದ್ದು. ಒಂದು ರೆಸಾರ್ಟ್ ಅಲ್ಲಿ ಮಾಡಿದ್ದು. ಸೊ ಲೇಟ್ ಗಿಟ್ ಯಾರು ಫಸ್ಟ್ ಬರ್ತಾರೋ ಅವ್ರು ಶೂಟ್ ಶುರು ಮಾಡ್ತಿದ್ವಿ. ಅಂದ್ರೆ ಎಲ್ಲ ರೆಡಿ ಇತ್ತು, ಮೇಕಪ್ ಎಲ್ಲ ಅಂದ್ರೆ ನಾವು ಒಂಚೂರು ಮಿನಿಮಮ್ ಬಜೆಟ್ ಅಲ್ಲಿ ಹೋಗಿದ್ರಿಂದ ಸೊ 3 ಜನಕ್ಕೂ ಒಬ್ಬರೇ ಮೇಕಪ್ ಆರ್ಟಿಸ್ಟ್ ಇದ್ರು. ಸೊ ಅವ್ರು ಅಂದ್ರೆ ಯಾವತ್ತು ನಾವ್ ಹಿಂದಿನ ದಿವಸ ಕೊಡ್ತಿದ್ವಲ್ಲ, ಯಾರು ಫಸ್ಟ್ ಮೇಕಪ್ ಆಗಿ ಬರ್ಬೋದಾಯ್ತು ಅವ್ರು ಕ್ಲೋಸ್ ಅಪ್ ಇಟ್ಟು ಆ ರೀತಿ ಶೂಟ್. ಫನ್ನಿಯಸ್ಟ್ ಪರ್ಸನ್ ಅಂದ್ರೆ ಯಾರು ನಿಮ್ಮಲ್ಲಿ? ಸುನಿ ಸರ್. ಸುನಿ ಸರ್, ಈ ಸೆನ್ಸ್ ಆಫ್ ಹ್ಯೂಮರ್ ಇಸ್ ಗ್ರೇಟ್, ಎಲ್ಲರಿಗೂ ಗೊತ್ತದು. ಅದು ಗೊತ್ತು, ಅವ್ರ ಐ ಡೋಂಟ್ ರೇಟಿಂಗ್ ಥಿಂಕ್ ಎಲ್ಲ ನಮ್ಗೆ ಇದೆ. ಯಾರಿಗೂ ಸೆನ್ಸ್ ಆಫ್ ಹ್ಯೂಮರ್ ಇದೆ, ವೆರಿ ಬ್ಯಾಡ್ ಸೆನ್ಸ್ ಆಫ್ ಹ್ಯೂಮರ್. ರೀಟೇಕ್ ತಗೊಳ್ಳೋದು ತುಂಬಾ ಕಷ್ಟ, ಸೇಮ್ ಆಕ್ಟಿಂಗ್ ಮಾಡಕ್ಕಾಗಲ್ಲ. ಕರೆಕ್ಟ್. ಇವ್ರ ಕ್ಯಾರೆಕ್ಟರ್ ಅಲ್ಲಿ ಡ್ಯಾನ್ಸ್ ಕಲ್ತರು ಸರಿ, ಬೇರೆ ಇನ್ನೇನು ನಿಮ್ಗೆ ಅಲ್ಲ, ನಾನ್ ನೋಡಿದ್ದೆ ಅವ್ರು ರಿಯಲ್ ಲೈಫ್ ಡ್ಯಾನ್ಸ್ ಮಾಡ್ತಾರ. ಅವರು ಪ್ರಾಕ್ಟೀಸ್ ಹೋಗಿರ್ತಾರಲ್ಲ, ನಾನು ಎಲ್ಲಿದ್ರ ಸರ್ ಡ್ಯಾನ್ಸ್ ಪ್ರಾಕ್ಟೀಸ್. ಲಾಸ್ಟ್ ಇಂಟರ್ವ್ಯೂ ನೋಡಿದ್ರೆ ಸರ್ ಒಂದ್ ಹೇಳಿದ್ರು, ರಿಯಲ್ ಲೈಫ್ ಸ್ಕೇಲ್ ಇದ್ದಂಗೆ ಅಂತ ಹೇಳಿ. ಉದ್ದ ಇದಾರೆ. ಅಂದ್ರೆ ಶೀಲಂ ಪರ್ಫೆಕ್ಟ್ ವ್ಯಕ್ತಿ. ಅಂದ್ರೆ ಯಾರು ಬುಕ್ಕಲ್ಲಿ ಬರ್ದಿರ್ತಾರಲ್ಲ, ಬೆಳಗ್ಗೆ ಇಷ್ಟ ಟೈಮ್ಗೆ ಎದ್ದೇಳ್ಬೇಕು, ಇಷ್ಟೇ ಫುಡ್ ತಿನ್ಬೇಕು, ಇಷ್ಟ ಬೇಗ ಮಲಗಬೇಕು, ಪಂಚುಯಾಲಿಟಿ ಫಸ್ಟ್ ಇತ್ತು, ಈಗ ಒಂಚೂರು ಕಮ್ಮಿ ಆಗಿದೆ. ನೀವ್ ನೋಡ್ರಲ್ಲ, ನಾನು ಈಗ ಪಂಚುಯಲ್ ಅಂತ ಹೇಳಕ್ಕಾಗಲ್ಲ, ಗ್ಯಾಪ್ ಹೊಡೆದ ಮೇಲೆ. ಸೊ ನಿಮ್ ಡೈರೆಕ್ಷನ್ ಟೀಮ್ ಅಲ್ಲಿ ಪರ್ಫೆಕ್ಟ್ ಪರ್ಸನ್. ಅದೇ
ಸೊ ಈ ಟ್ರಯಾಂಗಲ್ ಲವ್ ಸ್ಟೋರಿ ಬಗ್ಗೆ ಮಾತಾಡ್ತಿದ್ದು ಯಾರು ಹೇಳಿದ್ರು ಟ್ರಯಾಂಗಲ್ ಹೋಗ್ತದೆ ಅಂತ? ಅಲ್ಲ ನಾನು ನಿಮ್ಗೆ ಇಬ್ರು ಹೀರೋಯಿನ್ ಒಬ್ರು ಹೀರೋ ಇದ್ಮೇಲೆ ಟ್ರಯಾಂಗಲ್ ಅಂತ ಕರೆಕ್ಟ್. ಜಸ್ಟ್ ಆಡಿಯನ್ಸ್ ಗೆಸ್ ಮಾಡೋದು ಹಾಗೆ ಅಲ್ಲ, ಇದು ಟ್ರಯಾಂಗಲ್ ಲವ್ ಸ್ಟೋರಿ ಇದೆಯಾ ಏನು ಅಂತ. ಟ್ರಯಾಂಗಲ್ ಲವ್ ಸ್ಟೋರಿ ಅಂತ ಎಕ್ಸಾಕ್ಟ್ ಹೇಳಕ್ಕಲ್ಲ, ಬಟ್ ನಿಜ ಕೂಡ. ಯಾಕಂದ್ರೆ ಹೀರೋ ಇಬ್ರು ಹುಡುಗಿರ ಹತ್ರನೂ ಇರ್ತಾರೆ. ಸೊ ನಿಮ್ ಬೆಸ್ಟ್ ಕಾಂಪ್ಲಿಮೆಂಟ್ ಏನ್ ಕೊಟ್ರು ಈ ಸಿನಿಮಾದಲ್ಲಿ? ಬರ್ತಾರೆ ಇಲ್ಲ ಆಕ್ಚುಲಿ ಸಿಕ್ಕಿದೆ. ಮೊನ್ನೆ ಸಿಂಗಾಪುರ್ ಶೋ ಹೋದಾಗ ಅವರು ಫಸ್ಟ್ ಎಲ್ಲ ಸುಮ್ನೆ ಹಾಯ್ ಹೋದವ್ರು ಬಂದು ಶೀಲಾಮ್ ಅಂತ ಬಂದಿದ್ದಾರೆ. ಡಿಫರೆನ್ಸ್ ಇತ್ತು. ಇವ್ರಿಗೊಂದು ಬೆಸ್ಟ್ ಕಾಂಪ್ಲಿಮೆಂಟ್ ಸಿಕ್ತು. ಅಂದ್ರೆ ಅವ್ರು ಬಂದಿರ್ಲಿಲ್ಲ, ಬಟ್ ಒಬ್ರು ಬಂದ್ರು ನನ್ನ ಹತ್ರ. ನನ್ಗೆ ರಿವೀಲ್ ಮಾಡಕ್ಕಾಗಲ್ಲ ಸಬ್ಜೆಕ್ಟ್. ಅವರು ಸಖತ್ ಅಟ್ಯಾಚ್ ಆಗ್ಬಿಟ್ಟಿದ್ರು ಈ ಕ್ಯಾರೆಕ್ಟರ್. ತುಂಬಾ ಅಟ್ಯಾಚ್. ನನ್ ಪ್ರಕಾರ ಸರ್ ತುಂಬಾ ಜನ ನೋಡಿದವರು ಕ್ಯಾರೆಕ್ಟರ್ ಅಟ್ಯಾಚ್ ಆಗಿದ್ದಾರೆ. ಲೈಕ್ ಲಿಟ್ರಲ್ ಅಟ್ಯಾಚ್ ಸೊ ಎಷ್ಟು ಅಟ್ಯಾಚ್ ಅಂದ್ರೆ ಅವ್ರಿಲ್ವಾ ಅಂದ್ರು. ಅವ್ರಲ್ಲಿ ಕಾಣ್ತಿಲ್ಲ ಅಂದ್ರು. ಇಲ್ಲ ಅವ್ರು ಬಂದಿಲ್ಲ ಅಂದೆ. ಯಾಕೆ ಬರ್ಲಿಲ್ಲ ಅಂದ್ರು. ನಾನ್ ಹೇಳ್ದೆ ಇಲ್ಲ ಸಿಂಗಾಪುರ್ ಸಂಘದವ್ರು ಸ್ಪಾನ್ಸರ್ ಮಾಡಿದ್ರೆ 3 ಟಿಕೆಟ್ ಅದು. ಅವ್ರಿಗೆ ನಾನು ಯಾರು ಅಂತ ಭವಿಷ್ಯ ಗೊತ್ತಿಲ್ಲ. ನಿನ್ ಬದ್ಲು ಅವ್ರು ಬರ್ಬೋದಾಯ್ತಲ್ಲ ನನ್ಗೆ. ಆಮೇಲೆ ವಿಡಿಯೋ ಕಾಲ್ ಮಾಡ್ಕೊಡು ಅಂತ. ನಾನು ಇಲ್ಲ, ನನ್ನ ಹತ್ರ ಇದಿಲ್ಲ, ಇಂಟರ್ನೆಟ್ ಇಲ್ಲ, ರೋಮಿಂಗ್ ಇರ್ಲಿಲ್ಲ. ಸೊ ನಾನು ಏನ್ ಮಾಡ್ಲಿ ಅನ್ಬಿಟ್ಟು ಆಮೇಲೆ ಒಂದ್ ವಿಡಿಯೋ ಬೈಟ್ ಕೊಡಿ ಅನ್ಬಿಟ್ಟು ಅವ್ರಿಗೆ ತಲುಪಿಸ್ತೀವಿ ಅಂತ ಹೇಳ್ದು. ಅಲ್ಲ, ಆಸ್ ಎ ಡೈರೆಕ್ಟರ್ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟು ಆಕ್ಟಿವ್ ಇದ್ರು ನಿಮ್ನ ರೆಕಗ್ನೈಸ್ ಇಲ್ಲ, ಅವ್ರು ತುಂಬಾ ಏಜ್ ಆಗಿತ್ತು. ಮತ್ತೆ ಇವ್ರ ಕ್ಯಾರೆಕ್ಟರ್ ಹೆಂಗ್ ಕನೆಕ್ಟ್ ಆಗಿದೆ ಅಂದ್ರೆ ರಮೇಶ್ ಸರ್ ಆ ಕ್ಯಾರೆಕ್ಟರ್ ಅಲ್ಲೊಂದ್ ಏನಾದ್ರು ಒಂದು ಅದ್ ಮಾಡಿ ಅಂತ. ಅಂದ್ರೆ ನಂದು ಮೊಡಕಾದ ವಾತಾವರಣ, ಕೆಲವು ಫೀಲಿಂಗ್ಸ್ ಹಂಗೆ ಅರ್ಧ ಬಿಟ್ಟಿದೆ. ಓಕೆ ಇದು ಹಿಂಗೆ ಇರ್ಲಿ, ಫೀಲ್ ಆಗ್ಲಿ ಅಂತ. ಬಟ್ ರಮೇಶ್ ಸರ್ ಎಷ್ಟಿದು ಅಂದ್ರೆ ನಾನು ಹೇಳಕ್ಕಾಗಲ್ಲ. ಅದ್ರ ಕ್ಯಾರೆಕ್ಟರ್ ಅವ್ರು ಮಾತಾಡ್ತಿದ್ರು. ಸರ್ ನಾನ್ ಹೇಳ್ತೀನಿ ಸರ್ ಅದ್ ಕ್ಯಾರೆಕ್ಟರ್ ಸರ್ ಬಿಟ್ಬಿಡಿ, ಅದ್ ಹಂಗೆ ಇರ್ಲಿ, ನಿಮ್ಗೆ ಏನ್ ಅನ್ಸ್ತಿದೆ ಅದ್ ನನ್ಗೆ ಒಳ್ಳೇದು. ಅಂದ್ರೆ ಜನ ಮನೆಗೆ ಹೋಗು ಓಕೆ ಇದಾಯ್ತು ಆಯ್ತಾ. ರಮೇಶ್ ಸರ್ ಬಿಡ್ಲೇ ಇಲ್ಲ ಅದೊಂದು ನೀವು ರೌಂಡ್ ಆಫ್ ಮಾಡೋಕ್ ಅಂತ. ಬಟ್ ಲಕ್ಕಿಲಿ ನನ್ಗೊಂದು ಒಳ್ಳೆ ಸೀನ್ ಹೊಳಿತ ಆಮೇಲೆ. ಸಪೋರ್ಟಿಂಗ್ ಆಕ್ಟರ್ಸ್ ಯಾರು ಇದ್ರಲ್ಲಿ ಇವರೇ ಸಪೋರ್ಟಿಂಗ್ ಆರ್ಟಿಸ್ಟ್, ಇವರೇ ಮ್ಯಾಕ್ಸಿಮಮ್ ಇವರೇ ಇರ್ತಾರೆ ಫ್ರೇಮ್ಗಳು. ಬಟ್ ಚಾಲೆಂಜಿಂಗ್ ಆಗಿದೆ. ಸ್ಪರ್ಶ ರೇಖಾ ಮೇಡಮ್ ಇದ್ರೆ, ನಾನು ಇದು ರೇಖಾ ಮೇಡಮ್ ಬಂದ್ರೆ ನಾನು ಎಲ್ಲಾನು ಹೇಳ್ಬೇಕು ಅನ್ಕೊಂಡೆ, ಬಟ್ ಅವ್ರು ಕನೆಕ್ಟ್ ಆಗ್ತಿಲ್ಲ. ಮೋಸ್ಟ್ಲಿ ಅವ್ರು ಅಬ್ರಾಡ್ ಇರ್ಬೋದು. ರೇಖಾ ಮೇಡಮ್ ಅಫ್ಕೋರ್ಸ್ ಸುದೀಪ್ ಸರ್ ಅರ್ಲಿಯರ್ ಹಿಟ್ ಮೂವೀಸ್ ಅಲ್ಲೂ ಇದ್ರು. ದರ್ಶನ್ ಸರ್ದು ಮೆಜೆಸ್ಟಿಕ್ ಅರ್ಲಿಯರ್ ಹಿಟ್ ಮೂವೀಸ್ ಅಲ್ಲೂ ಇದ್ರು. ಸೊ ಶೀಲಮ್ದು ಅರ್ಲಿ ಮೂವೀಸ್ ಅಲ್ಲೂ ಸ್ಪರ್ಶ ರೇಖಾ ಮೇಡಮ್ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ಸುಮ್ನೆ ಯಾರೋ ನಮ್ಗೊಬ್ರು ಕಾಮೆಂಟ್ ಅಲ್ಲಿ ಹಾಕಿದ್ರು. ಸೊ ಖುಷಿ ಆಯ್ತು. ಮತ್ತೆ ಧನಂಜಯ್ ಸರ್ ಅಂತ ಅವರು ಆಕ್ಟಿಂಗ್ ಟೀಚರ್ ಕೂಡ ಇವ್ರಿಗೆ. ಅಂದ್ರೆ ವರ್ಕ್ಶಾಪ್ ಮಾಡ್ಬೇಕಾದ್ರೆ ಅವರು ಇದು ಮಾಡ್ತಿರೋ. ಅವರು ಒನ್ ಆಫ್ ದ ಮೇಜರ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಉಮೇಶ್ ಕಿನ್ನಾಳು ಹ್ಯೂಮರ್ ಮಾಡ್ತಾನೆ, ಅವನು ಚೆನ್ನಾಗಿ ಮಾಡಿದ್ದಾನೆ. ಇಷ್ಟೇ ಮೇಜರ್. ಸೊ ಈ ಮ್ಯೂಸಿಕ್ ಬಗ್ಗೆ ಹೇಳಿ ಸರ್. ನೀವು ಜೂಡಾ ಸ್ಯಾಂಡಿ ಅವರು ನಿಮ್ದು ಕೊಲಾಬ್ರೇಷನ್ ಎಷ್ಟು ಚೆನ್ನಾಗಿ ಬರ್ತಿದೆ ಅಂದ್ರೆ ಚಮಕ್ ಸಖತ್ತಾಗಿರ್ಬೋದು. ಇದು ಕೂಡ ಆಕ್ಚುಲಿ ಅವ್ರು ಫಸ್ಟ್ ನಾವು ವರ್ಕ್ ಮಾಡಿದ ಆಪರೇಷನ್ ಅಲ್ಲಿ ನಮ್ಗೆ ಇದಕ್ಕೂ ತುಂಬಾ ಅಪ್ರಿಸಿಯೇಷನ್ ಬರುತ್ತೆ ಈ ಮೂವಿಲಿ. ಯಾಕಂದ್ರೆ ಟ್ರೇಲರ್ ಅಲ್ಲಿ ಈಗ ತಾನೇ ಬೇರೆಯವ್ರಿಗೆ ಯಾರಿಗೋ ಕೇಳಿಸ್ದಾಗ ಯಾರು ಮ್ಯೂಸಿಕ್ ಡೈರೆಕ್ಟರ್ ಅಂತ ಕೇಳಿದ್ರು. ಸೊ ತುಂಬಾ ಅಪ್ರಿಸಿಯೇಷನ್ ಬರುತ್ತೆ. ಸೊ ಜುಡನ್ ನಾವ್ ಎಷ್ಟು ಮಿಸ್ ಮಾಡ್ತಾ ಇದೀವಿ ಅಂದ್ರೆ ಸಿಗದೇ ಇಲ್ಲ. ಮಿಸ್ ಮಾಡ್ತೀವಿ ನಾವು ಅವನ್ನ, ತುಂಬಾ ಬಿಸಿ ಇದಾರೆ. ಬಟ್ ಈ ಮೂವಿಗೆ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದೆ ಲಕ್ಕಿ. ನಿಮ್ಗೆ ಯಾವ್ದು ಫೇವರೇಟ್ ಸಾಂಗ್ ಅಂತ? ಅದು ಟೈಟಲ್ ಟ್ರ್ಯಾಕ್. ನಿಮ್ಗೆ? ನನ್ನದೇಯ ಫೇವರೇಟ್. ಕೇಳ್ದಾಗಿಂದ ಆ ಸಾಂಗ್ ಇಷ್ಟ. ನಿಮಗೆ ಯಾವ್ದು ಇಷ್ಟ? ನಾನು ಫಸ್ಟೇ ಹೇಳ್ದೆ, ನೀವು ಬರಕ್ಕಿಂತ ಮುಂಚೆ ನೀವು ಮಿಸ್ ಮಾಡ್ಕೊಂಡ್ರಿ ನನ್ನದೇ ಹಾಡೊಂದು ಅನ್ನೋದು. ಹಂಗಾದ್ರೆ ಹೇಳ್ಬಿಡಿ ಮೇಡಮ್, ಎಲ್ಲ ಬ್ಯಾಲೆನ್ಸ್ ಆಗುತ್ತೆ. ಟ್ರೈಲರ್ ಯಾವಾಗ ರಿಲೀಸ್ ಮಾಡ್ತೀರಾ? ಇದು ಇಬ್ಬರು ವರ್ಷದಲ್ಲಿ ರಿಲೀಸ್ ಆಗುತ್ತೆ. ಇದು ಟೆಲಿಕಾಸ್ಟ್ ವರ್ಷದಲ್ಲಿ ರಿಲೀಸ್ ಆಗುತ್ತೆ. ಇವತ್ತು ರಿಲೀಸ್ ಟ್ರೈಲರ್. ಓಕೆ. ಅಂದ್ರೆ ನಿಮ್ ಟ್ರೈಲರ್ ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಇಂದನೂ ಚೆನ್ನಾಗಿ ಕಟ್ ಮಾಡ್ತೀರಾ ಅಂತ. ಅಂದ್ರೆ ಸಿನಿಮಾ ಓಕೆ ಇರುತ್ತೆ, ಟ್ರೈಲರ್ ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಟ್ರೈಲರ್ ಫಸ್ಟ್ ಟ್ರೈಲರ್ ಇಂಪ್ರೆಷನ್ ಅಲ್ಲ ಸರ್. ತುಂಬಾ ಥ್ಯಾಂಕ್ ಯು. ಬಟ್ ಇದ್ರಲ್ಲಿ ಸರ್ ಹೇಳಿದ್ರೆ ಆಲ್ರೆಡಿ ನಾನು ಆಲ್ರೆಡಿ ಹೇಳಿದೆ. ಯಾಕಂದ್ರೆ ಸಿನಿಮಾದಲ್ಲಿ ಇದ್ರಲ್ಲಿ ಅರ್ಧ ಪೋರ್ಷನ್ ಇಟ್ಕೊಂಡು ಮಾತ್ರ ಟ್ರೈಲರ್ ಕಟ್ ಮಾಡೋದು, ಇನ್ನು ಅರ್ಧ ರಿವೀಲ್ ಮಾಡ್ತಿಲ್ಲ ನಾವು. ಸೊ ಹಾಗಾಗಿ ನನ್ಗೆ ತುಂಬಾ ಚಾಲೆಂಜಿಂಗ್ ಇತ್ತು. ಬಟ್ ಈ ಟ್ರೈಲರ್ ಅಂದ್ರೆ ಮೇ ಬಿ ನನ್ಗೆ ವರ್ಕ್ ಮಾಡ್ತಾ ನನಗೆ ತುಂಬಾ ಇಷ್ಟ ಆಗುತ್ತೆ. ನಾವು ಫಸ್ಟ್ ಒಂದು ಸ್ಕ್ರಾಚ್ ಇರುತ್ತೆ, ಓಕೆ ಅನ್ಸಿರುತ್ತೆ, ಅದಕ್ಕೇನೋ ಇನ್ನೊಂದು ಚೂಸ್ ಕೊಡ್ತೀವಿ, ಇದು ವರ್ಕ್ ಆಗ್ತಿದಿಲ್ಲ, ಆಮೇಲೆ ಒಂಚೂರು ಕವಿತೆ ಆಡ್ ಮಾಡಿದೆ, ಇದು ಫೀಲಿಂಗ್ಸ್ ಇದೆಯಲ್ಲ, ಒಂದು ಬಿಟ್ ಸಾಂಗ್. ಸೊ ಆ ರೀತಿಯಲ್ಲಿ ಆಗಿ ನೋಡಿದಾಗ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಸೊ ಆ ಲೆವೆಲ್ ಬಂದಿದ್ದೀನಿ. ಈ ನಮ್ ಸಿನಿಮಾದ ಒಂದು ಗೇಮ್ ಇದೆ, MKV ಗೇಮ್ಸ್ ಅಂತ, ಅದನ್ನ ಶುರು ಮಾಡೋಣ. ಹೇಳಿ ಯಾವ್ದು ಅಂತ. MKV ಗೇಮ್ ಇದು, ಮೋಡಕ ಜಾತ್ರಾನ ಗೇಮ್. ನೀವೊಬ್ರು ಸೆಲೆಬ್ರಿಟಿನ ನಿಮ್ ಮನ್ಸಲ್ಲಿ ಇಟ್ಕೊಳ್ಳಿ. ಎನಿ ಸೆಲೆಬ್ರಿಟಿ. ನಾನು 10 ಕ್ವಶನ್ ಕೇಳ್ತೀನಿ, ಅದಕ್ಕೆ ನೀವು ಎಸ್ ಆರ್ ನೋ ಹೇಳ್ಬೇಕು ಅಷ್ಟೇ. ಓಕೆ. ಅಷ್ಟ್ರಲ್ಲಿ ನೀವ್ ಯಾರು ಅಂತ ಕಂಡು ಹಿಡಿತೀನಿ. ಇಟ್ಕೊಂಡ್ರೆ ಹೆಸರು ಯಾರು ಅಂತ ಕಂಡು ಹಿಡಿತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಗೊತ್ತಾಗ್ಬಿಡುತ್ತೆ. ನಿಮ್ ಮನ್ಸಲ್ಲಿ ಒಂದು ಸೆಲೆಬ್ರಿಟಿ ಇಟ್ಕೊಳ್ರಿ. ಓಕೆ. ಇಟ್ಕೊಂಡ್ರ? ಓಕೆ. ಫಸ್ಟ್ ಇಂಡಿಯನ್ ಅವರು? ಹೌದು. ಫಿಲಂ ಫೀಲ್ಡಾ? ಹೌದು. ಕನ್ನಡ ಇಂಡಸ್ಟ್ರಿನಾ? ಹೌದು. 3 ಕ್ವಶನ್ ಆಯ್ತು. ಆಕ್ಟರಾ?
ಹೀರೋ ಹೌದು. 4 ಹಾ, ಹಿಂಗೆ ಕೇಳ್ತಾ ಹೋದ್ರೆ ನೀವು ಹತ್ರ ಹೇಳ್ಬೇಕಷ್ಟೇ ಅವರು 4 ಕ್ವೆಶ್ಚನ್ಸ್ 4 ಆಗಿದೆ 4 ಆಯ್ತು. ಅವ್ರ ಸಿಂಗರ್ ಕೂಡನಾ? ಹೌದು. ಅಪ್ಪು ಸರ್? ರಾಂಗ್. 5 ಆಯ್ತು. ಸುದೀಪ್ ಸರ್? ಸಿಂಗರ್ 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 ಡಾಕ್ಟರ್ ರಾಜ್ಕುಮಾರ್? ಎಸ್. ಯಾ ಸೊ ವಿದಿನ್ 10 ಅದು ಸಿನಿಮಾದ ಆಗ್ಬೇಕಂತ ಇಲ್ಲ, ಪೊಲಿಟಿಷಿಯನ್ ಆಗ್ಬೋದು, ಸಿನಿಮಾ ಬಗ್ಗೆ ಲೆಟ್ಸ್ ಟಾಕ್ ಅಬೌಟ್ ಫಿಲ್ಮ್ಸ್ ಅಂತ Any name. ಆ ಕಾನ್ಸೆಪ್ಟ್ ಅಲ್ಲಿ ಇಟ್ಕೊಂಡೆ. ಓಕೆ ಓಕೆ. ನೈಸ್. ಅಲ್ಲ ಗೊತ್ತಾಯ್ತು ನನಗೆ. ಇದ್ರಲ್ಲಿ ಯೂಶುವಲ್ ನೀವು ಫಿಲಂ ಇಟ್ಕೊತಿರೋದು ನಾನು ಸುನಿ ಸರ್ ಇಟ್ಕೊಂಡ್ಬಿಡಿದ್ರ ಅಂತ ಅನ್ಕೊಂಡೆ. ಇಲ್ಲ ನಾನು ಅದಕ್ಕೆ ಅವ್ರು first- ಇನ್ನೂ ನಾನು singer- ನನಗೂ ಆ doubt ಇತ್ತು, ಅದಕ್ಕೆ ಅದಕ್ಕೆ ನಾನು singer actor ಅಂತ ಬಂದೆ. ಆಮೇಲೆ ಆಕ್ಟರ್ ಅಲ್ಲಿ ತುಂಬಾ ಜನ ಇದಾರೆ, ಸೊ ಆಕ್ಟರ್ ಸಿಂಗರ್ ಅಂತ ಡಿವೈಡ್ ಮಾಡಿದ್ರೆ ನಾವ್ ಹೆಂಗೆ ಅದನ್ನ ನೀವು ನೆನ್ಸ್ಕೊಂಡು ಹೋಗ್ತೀವಿ, ಆ detail ಥರ. ಆಗಿ ತಗೊಳ್ಳಿಲ್ಲ. 4 ಕ್ವೆಶ್ಚನ್ಸ್ ಗೆ ನಾನು ಹೇಳ್ಬಿಡ್ತೀರೇನೋ ಅನ್ಕೊಂಡೆ. ಇವತ್ತು. ಬರ್ಬೇಕಲ್ವಾ ಪಾಯಿಂಟಿಗೆ. ನಾವ್ ಸ್ವಲ್ಪ ದೊಡ್ಡ ಇದೀವಿ, ನೀವು ಅಷ್ಟೇ ಎಕ್ಸ್ಪೆಕ್ಟ್ ಮಾಡ್ಬಿಡಿ ನಮ್ಗೆ. ಇಲ್ಲ ನೋಡಿದೀನಿ ಸರ್ ನಿಮ್ ಫಿಲ್ಮ್ಸ್ ಎಲ್ಲ. ಎಷ್ಟು ಚೆನ್ನಾಗಿ ಡೈಲಾಗ್ಸ್ ಬರೀತೀರಾ, ಎಷ್ಟು ಚೆನ್ನಾಗಿ ಸರ್ರೆ ಕ್ರಿಯೇಟ್ ಮಾಡಿರೋ ಗೇಮ್ ಇದು. ಸೆಟ್ ಅಲ್ಲಿ ಯಾವಾಗ್ಲೂ ಗೇಮ್ ಆಡ್ತಿದ್ರ ಹೇಗೆ? ಸಿನಿಮಾದೊಳಗೆ ಆಡ್ಸಿದೀವಿ. ಓಕೆ. ಇದೊಂದು ಒಂದು ಸಣ್ಣ ಟ್ವಿಸ್ಟ್ ಇದೆ. ಯಾರು ಹೀರೋ ಯಾರು ಹೀರೋಯಿನ್? ಇದು ಟ್ರಾವೆಲಿಂಗ್ ಅಲ್ಲಿ ನೋಡಿ, ಇದಕ್ಕೆ ಏನು ಬೇಕಾಗಿಲ್ಲ, ಆರ್ನಮೆಂಟಲ್ಸ್ ಅಥವಾ ಏನು ಬೇಕಾಗಿಲ್ಲ. ಯೂಶಲಿ ಕಾರ್ಡ್ಸ್ ಬೇಕು ಅಥವಾ ಪ್ಲೇಸ್ ಬೇಕು, ಆ ರೀತಿ ಬೇಕು. ಇದು ನೀವು ಟ್ರಾವೆಲ್ ಮಾಡ್ತೀರಿ, ಇಬ್ರು ಬೇಕಾದ್ರೆ ಮಲಗಿರ್ರಿ, ಏನಾದ್ರು ಮಾಡ್ತೀರಿ, ಈ ಗೇಮ್ ಆಡೋದು ಮೈಂಡ್ ಗೇಮ್. ಮೈಂಡ್ ಗೇಮ್. ಸೊ ನಿಮ್ಗೆ ಡೈರೆಕ್ಟರ್ಗೆ ಸರ್, ಇಫ್ ಐ ವಾಸಂಟ್ ಎ ಡೈರೆಕ್ಟರ್ ಐ ವುಡ್ ಬಿ ಡ್ಯಾಶ್. ರೈತ ಆಗಿರ್ತದೆ, ಸೊ ಪ್ರಗತಿಪರ ರೈತ ಆಗಿ. ದಿ ಕ್ರೇಜಿಯಸ್ಟ್ ಡೇ ಆನ್ ಸೆಟ್ ವಾಸ್ ದಿಸ್ ಮೂವಿ. ಕ್ರೇಜಿಯಸ್ಟ್ ಇವ್ರ ಬಿದ್ದಿದ್ದಿ ಸರ್ ಕಾಲ್ ಕ್ರೇಜಿ ಕ್ರೇಜಿ ಕ್ರೇಜಿ. ಎಷ್ಟು ದಿನ ಆಯ್ತು ರಿಕವರಿ ಆಗಕ್ಕೆ? I think I was very quick on that. Like 1 month ಅಲ್ಲಿ I started shooting. ತುಂಬಾ ಬೈಕೊಂಡ್ರಿ ಅನ್ಸುತ್ತೆ. ಇಲ್ಲ ಇಲ್ಲ ಏ, ಯಾರ್ ನಾ- ನನ್ನ? ಏ, ಗೊತ್ತಿಲ್ಲ, ಅದು ಅವ್ರಿಗೆ ಪರ್ಸನಲ್. ಬಟ್ ಪಾಪ ಏರ್ ಕ್ರಾಕ್ ಇದ್ರು ಬಂದು ನಮ್ ಶೂಟ್ ಮುಗಿಸ್ಕೊಟ್ಟು ಆಮೇಲೆ ಹೋದ್ರು. ಅದು ಒಂದ್ ಕಾಲ ರಿಹರ್ಸಲ್ ಟೈಮ್ ಅಲ್ಲಿ ಆಗಿದ್ದ ಅಥವಾ ಹೇಗೆ? ಇಲ್ಲ ಶೂಟ್ ಟೈಮ್ ಅಲ್ಲಿ ನಿಮ್ಗೆ ಗೊತ್ತಿಲ್ವಲ್ಲ? ಶೂಟಿಂಗ್ ಅಲ್ಲಿ ನಮ್ ಕ್ಯಾಮ್ರಾ ಆನ್ ಆಯ್ತು, ಹಾ. ಪ್ಲಸ್ ಒಂದಿಬ್ರು ಪ್ರೆಸ್ ಅವರು ಆನ್ ಮಾಡ್ಕೊಂಡಿದ್ರು. Okay. ಅವತ್ತು ಪ್ರೆಸ್ ಮೀಟ್ ಇತ್ತು. ಇವ್ರೇನಾದ್ರು ಒಂದ್ ಅರ್ಧ ಗಂಟೆ ಮುಂಚೆ ಬಿದ್ದಿದ್ರೆ ನಮ್ಗೊಂದ್ 50 ಕ್ಯಾಮ್ರಾದಲ್ಲಿ ಸಿಕ್ತಿತ್ತು. ಜಸ್ಟ್ Oh, yeah. ಬ್ರೇಕ್ ಹೇಳ್ಬಿಟ್ಟು ಪ್ರೆಸ್ ಅವ್ರಿಗೆ ಫಸ್ಟ್ ನೀವು ಊಟ ಮಾಡ್ಕೊಳ್ಳಿ ಆಮೇಲೆ ಬರ್ತೀವಿ ಅಂತ. ಲಾಕಪ್ ಡೆತ್ ಪೊಲೀಸ್ ಫಿಲಮ್ ಅಲ್ಲಿ ಇದೆ. ಹಿಂಗೆ ಪೊಲೀಸ್ ಜೀಪ್ ಮೇಲೆ 2 ಬುಲೆಟ್ ಆಡ್ತಾರೆ, ಅಲ್ಲಿ ಫ್ರೀಸ್ ಆಗುತ್ತೆ. ಫ್ರೀಸ್ ಆಗಿ ಇಲ್ಲಿ ಏಟ್ ಆಗಿದ್ದು ಅಂತ ಬರುತ್ತೆ ಸಿನಿಮಾದಲ್ಲಿ. ನಾವು ಅದೇ ರೀತಿದು ನೋಡಿ, ಇದೇ ಶಾರ್ಟ್ ಅಲ್ಲಿ ಬಿದ್ದಿ ಸಾತ್ವಿಕ ಅಂತ. ಬಟ್ ಕೆಲವರು ಸಜೆಸ್ಟ್ ಮಾಡಿದ್ರು ಮ್ಯೂಸಿಕ್ ಗೆ ಇದು ಡಿಸ್ಟರ್ಬ್ ಆಗುತ್ತೆ, ಹೋಗ್ಬಿಡ್ಲಿ ಮೆಮೊರಿ ಕಾಡುತ್ತಂತ ಶಾರ್ಟ್ ಹಾಕ್ಲಿಲ್ಲ. ಆಕ್ಷನ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ಇದ್ರಲ್ಲಿ ಡ್ಯಾನ್ಸ್ ಎಲ್ಲ ಬೀಳ್ಸಿದಾರೆ. ಬೀಳ್ಸಿಲ್ಲ, ಬಿದ್ದಿದ್ದು. ದಿ ಕ್ರೇಜಿಯಸ್ಟ್ ಡೇ ಹೇಳಿದ್ರಿ. ಹೇಳಿದ್ರೆ ಹೀರೋ ಅವ್ರು- ಆಲ್ವೇಸ್. ದಿ ಹೀರೋ ಆಲ್ವೇಸ್. ಅಸೋಸಿಯೇಟ್ ಡೈರೆಕ್ಟರ್. the hero always. complete the sentence. A hero is always or ಹೀರೋ. ಅಸೋಸಿಯೇಟ್ ಡೈರೆಕ್ಟರ್. ಈಗ ನೆಕ್ಸ್ಟ್ ಕೇಳಂಗೆ ಇಲ್ಲ. ಹೀರೋಯಿನ್ ಆಲ್ವೇಸ್ ಅಂದ್ರೆ ಹೀರೋಯಿನ್ ಅಂತೀರಾ? what? No. ನಂಗೆ ಅರ್ಥ ಆಗಿಲ್ಲ ಕ್ವೆಶ್ಚನ್. ಹೀರೋ ಹೀರೋ ಯಾವಾಗ್ಲೂ ಹೀರೋ ಆಗೇ ಇರ್ತಾರೆ. ಹಾ, ಹೀರೋಯಿನ್ ಕೇಳಿ, ಹೀರೋ ಹೀರೋಯಿನ್ ಆಲ್ವೇಸ್ ಲೇಟ್. No. ಓಕೆ. ಅದಕ್ಕೆ No. ಅಂದ್ರೆ ಅಸೋಸಿಯೇಟ್ ಡೈರೆಕ್ಟರ್ ಅಂತ ಆಲ್ವೇಸ್ ಹೀರೋ ಅಂತ ಹೇಳಿದ್ರಿ. ಸೊ ಫೈನ್. ದಿ ಪ್ರೊಡ್ಯೂಸರ್ ಕೆಪ್ ಸೇಯಿಂಗ್, ಏನ್ ಹೇಳ್ತಾ ಇದ್ರು ನಿಮ್ಗೆ? ಬೇಗ ರಿಲೀಸ್ ಮಾಡಿ ಸರ್. ಬೇಗ ರಿಲೀಸ್ ಮಾಡಿ. ಎಡಿಟ್ ಮಾಡ್ಬಿಡೋಣ, ಎಡಿಟ್ ಅಂತ ಹೇಳಿ. ಫೈನ್. ಈಗ ನಿಮ್ಗೆ ಹೀರೋ ಕೇಳ್ತೀನಿ. ದಿ ಟಫೆಸ್ಟ್ ಸೀನ್ ನಿಮ್ಗೆ? ಎಲ್ಲ ಸೀನ್ಗಳು. ಎಲ್ಲಾ ಸೀನ್. ಐ ಗಾಟ್ ಸ್ಕೇರ್ಡ್ ವೆನ್ First I day. fell. ಫಸ್ಟ್ ಡೇ. ಫಸ್ಟ್ ಡೇ Literally ನನಗೆ ಶೀಲಂ ರಿಯಾಕ್ಷನ್ ಇನ್ನ ಕಣ್ಣಲ್ಲೇ ಇದೆ. ನಾನು ಸೆಟ್ ಅಲ್ಲಿ ಎದ್ರ ದಿನ ಅವತ್ತೆ ಅಯ್ಯೋ ಏನಾಯ್ತು. ಲಿಟ್ರಲಿ ಅವ್ರ ಕಣ್ಣಲ್ಲಿ ಭಯ, ಯಾಕಂದ್ರೆ ಲಿಟ್ರಲಿ ಹಂಗ್ ಕಾಣಿಸ್ತಿತ್ತು ಅವ್ರ ಮುಖ. ಬಟ್ ಆದ್ರೂ ಅದನ್ನ ಹೇಳ್ತಿಲ್ಲ ನೋಡಿ. ಇಲ್ಲ ನನಗೆ ಡೈರೆಕ್ಟರ್ ಸರ್ ಗೆಟ್ಸ್ ಆಂಗ್ರಿ ವೆನ್? ನೆವರ್. 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 ಅಂದ್ರೆ ನೀವು ಮೊದ್ಲಿಂದ ಅವ್ರ ಅಸೋಸಿಯೇಟ್ ಆಗಿದೆ ಅವಾಗ್ಲಿಂದ ಇಲ್ಲ? ಒಂದ್ಸಲ ಫಸ್ಟ್ ಟೈಮ್ ನಾನು ಲೈಫಲ್ಲಿ ನೋಡಿದ್ದು ಅವ್ರಿಗೆ. ವಿಜಯ್ ದೇವರಕೊಂಡ ಬಂದಿದ್ರು ಚಮಕ್ ಆಡಿಯೋ ಲಾಂಚ್ಗೆ. ಆಗ ಸರ್ ಒಂದು ದೊಣ್ಣೆ ತಗೊಂಡು ಆಡಿಯನ್ಸ್ ಎಲ್ಲ ಹಿಂಗ್ ಅನ್ಕೊಂತ ಹೋಗ್ತಾ ಇದ್ರು. ಅದು ಒಂದೇ ಟೈಮ್ ಅಷ್ಟು ಅಗ್ರೆಸಿವ್ ನೋಡಿದ್ದೆ ಸರ್ ನಾ. ಯಾವಾಗ್ಲೂ ಕೂಲ್ ಆಗಿರ್ತಾರೆ. ಕ್ರಿಕೆಟ್ ಫೀಲ್ಡ್ ಅಲ್ಲಿ. ಬಿಡಿ. ಕ್ರಿಕೆಟ್ ಅಲ್ಲಿ ದಿ ಫನ್ನಿಯೆಸ್ಟ್ ಪರ್ಸನ್ ಇನ್ ಸೆಟ್ ಅಲ್ಲಿ ಯಾರು? ಹಂಗೇನೆ ಎಲ್ಲರೂ. ಒನ್ ಥಿಂಗ್ ಐ ಮಿಸ್ ಆಫ್ಟರ್ ದಿ ಶೂಟ್? MKV ನೋಡ್ಕೋದೆ ವಾತಾವರಣ. ಓಕೆ. ಈಗ ನಿಮ್ಗೆ ಹೀರೋಯಿನ್? ಮೈ ಫಸ್ಟ್ ಇಂಪ್ರೆಷನ್ ಆಫ್ ದಿ ಹೀರೋ ವಾಸ್ ಇವನ Who is he? Who is he? ಅಯ್ಯ ಹೊಸಬನ. No. Who is he ಅಂದ್ರೆ ಯಾರು? Is he ಅಂದ್ರೆ ಪ್ರೊಡ್ಯೂಸರ್ ಕಮ್ ಹೀರೋನಾ ಅಥವಾ ಡೈರೆಕ್ಟರ್ ಫ್ರೆಂಡ್ ಸಮಥಿಂಗ್ ಲೈಕ್ ದಟ್? ಅದೆಲ್ಲ ತಲೆ ನೋಡ್ತಾ ಇದೆ. ಹೆಂಗ್ ಗೊತ್ತಾ, ನಾವು ರೇನ್ ಮಲ್ಗೆ ಹೋಗಿದ್ವಿ ಕಾಸ್ಟ್ಯೂಮ್ ತರೋದಕ್ಕೆ. ನಾನು 5 ಸಲ ಅಡ್ಡಾಡ್ತಾ ಇದ್ದೀನಿ ಎದುರುಗಡೆ. ನೋಡ್ತಿರ್ಲಿಲ್ಲ ನಾನು. ಸರ್ ಸಾತ್ವಿಕ್ ಶ್ರಾವ್ಯರಾವ್ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರು. ಇವ್ರು ಮಾಸ್ಕ್ ಎಲ್ಲ ಹಾಕೊಂಡ್ಬಿಡಿದ್ರು ಪೂರ್ತಿ, ಗೊತ್ತಾಗ್ತಿಲ್ಲ.
ದಿ ಫನ್ನಿಯೆಸ್ಟ್ ಮೂಮೆಂಟ್ ನಿಮ್ಗೆ? ಫನಿಯೆಸ್ಟ್ ಮೂಮೆಂಟ್ ಅದೇ ಸರ್ ಸೆನ್ಸ್ ಆಫ್ ಹ್ಯೂಮರ್ ಯಾವಾಗ ಅವ್ರು ಮಾತಾಡ್ತಾರ ಅವಾಗ ನಗು ಬರ್ತದೆ ನಗತ್ ಬರುತ್ತೆ ನಂಗೆ. ಡೈಲಾಗ್ ಹೇಳ್ಬೇಕಾದ್ರೂ ಟಾಂಟ್ ಅವ್ರ ಟಾಂಟ್ ಕೊಡೋದೆಲ್ಲ ನಗು ಬರುತ್ತೆ. ಬಟ್ ಅವ್ರ ಆಂಗರ್ ಕತೆ ಹೇಳ್ದಾಗ ನನ್ನ ಪ್ರಕಾರ ನಗ್ತಿದ್ರಾ? he's ಸ್ಮಾರ್ಟ್ ದಟ್ ವೇ. ಅಂದ್ರೆ ಇವಾಗ ಯೂಶಲಿ ಡೈರೆಕ್ಟರ್ಸ್ ಕೋಪ ನಾನು ಇವ್ರನ್ನ ಕೋಪ ಮಾಡ್ಕೊಳ್ಳೋಲ್ಲ ನೋಡೇ ಇಲ್ಲ. ಬಟ್ ಅದೇ ಐ ಥಿಂಕ್ ಕೋಪ ಬರುತ್ತೆ ಅಂಡ್ ಅವ್ರಿಗೆ ಬೇಜಾರಾದ್ರೂ ಅವ್ರು ನಿಮ್ಗೆ ಹರ್ಟ್ ಮಾಡತಾರ ಯಾವತ್ತೂ ಮಾತಾಡಲ್ಲ. ನೀವು ಚೆನ್ನಾಗಿ ಮಾಡಿಲ್ಲ ಹಿ ವಿಲ್ ನಾಟ್ ಟೆಲ್ ಯು. ಸೊ ತುಂಬಾ ಅವ್ರಿಗೆ ಹೆಂಗ್ ಹೇಳ್ಬೇಕಂತ ಗೊತ್ತು. ಸ್ಮಾರ್ಟ್ನೆಸ್ ಸರ್ ರಿಮೈನಿಂಗ್ ಪೇಮೆಂಟ್ ಕೊಟ್ಬಿಡೋದಾ? ಓಕೆ, ನೋಡಿ ಇಲ್ಲಿ. ಯು 100 ಪಾಯಿಂಟ್ಸ್. ಥ್ಯಾಂಕ್ ಯು. ಬೆಸ್ಟ್ ಕಾಂಪ್ಲಿಮೆಂಟ್ ಡೈರೆಕ್ಟರ್ ಇಂದ? ಯು ಆರ್ ಅ ವೆರಿ ಗುಡ್ ಆಕ್ಟರ್. ದಟ್ ಇಸ್ ದ ಬಿಗ್ಗೆಸ್ಟ್ ಕಾಂಪ್ಲಿಮೆಂಟ್ ಅನ್ ಆಕ್ಟರ್ ಕ್ಯಾನ್ ಗೆಟ್. Always. ಯಾವ್ದೇ Yeah. ಡೈರೆಕ್ಟರ್ ಇಂದ ಅದು ಸಾಧ್ಯ ಇಲ್ಲ. ಐ ಆಮ್ ವೆರಿ ಬ್ಲೆಸ್ಡ್. ಒನ್ ಥಿಂಗ್ ಐ ಸ್ಟೋಲ್ ಫ್ರಮ್ ದಿ ಸೆಟ್ ಅಂದ್ರೆ ಯಾವ್ದು? Stole from the set memories. The memories from the day one. Literally one day before cast ಆಗಿದ್ದು, and because decide ಆಗಕ್ ಮುಂಚೆ, and then ಆ ಜರ್ನಿ ಇದು ಇಲ್ಲಿವರೆಗೂ ಆ ಸ್ಟೋರಿ ಮೂಡ್ ಬಂದಿದ್ ರೀತಿ. ಮೇಡಮ್ ಅದು ಕಾಸ್ಟ್ಯೂಮ್ ತಗೊಂಡು ವಾಪಸ್ ಬರ್ತೀನಿ. ಇನ್ವಿಜುವಲ್ ವೈಸ್ಯುವಲ್ ಆತಾಡಿ. ಆಮೇಲೆ ಪಾಪ ಅಲ್ಲಿ ಇದೊಂದು ಹೇಳಲೇಬೇಕು, ನನಗೆ ಸಾಂಗ್ ಶೂಟ್ ಇಲ್ಲ ಅಂದ್ರೆ ರೆಡ್ ಡ್ರೆಸ್ ಇಟ್ಕೊಳ್ಳಿ ಅಂತ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಯಾ ಸೊ ಓಕೆ, ಸೂಪರ್, ಒಳ್ಳೆ ಚೆನ್ನಾಗಿ ಆನ್ಸರ್ ಅವ್ರನ್ನ ಮಾಡಿದ್ರಿ. ಕೇಳಿ, ಮೋಕ್ಷ ಅವ್ರನ್ನ. ಮೋಕ್ಷ ಮೋಕ್ಷ ಅವರು ಕೇಳಿ. ಸೇಮ್ ಸರ್. ಇಂಪ್ರೆಷನ್ ಆಫ್ ಹೀರೋ ಏನಿತ್ತು ಅವ್ರದ್ದು? ಇಂಪ್ರೆಷನ್ ಆಫ್ ಹೀರೋ. ಛೆ, ಮತ್ತೆ ನಾನು ರಿಯಾಕ್ಷನ್ ಕೊಡ್ತೀನಿ ಬೇಕಿದ್ರೆ. ಹಂಗೇನಿಲ್ಲ, ವರ್ಕ್ಶಾಪ್ ಮಾಡಿದ್ವಿ ಚೆನ್ನಾಗಿ. ಹಂಗೇನಿಲ್ಲ, ಫಸ್ಟ್ ಒಂದು ಗೊತ್ತಿರಲಿಲ್ಲ. ಇಂಪ್ರೆಷನ್ ಆಫ್ ಇರೋ ಜಾಸ್ತಿ ಇತ್ತು ಅವಾಗ. ಶಿಲಂ ಸರ್ ಅಂತ ಅವ್ರನ್ನ ನಾನು ಅಂದ್ರೆ ಕೋ ಡೈರೆಕ್ಟರ್ ಹ್ಯಾಂಡಲ್ ಮಾಡಲ್ಲ, ಸರ್ ಅಂತ ಕರೆಯೋದು. ಸರ್ ಅಂತ. ಆಮೇಲೆ ಶೂಟಿಂಗ್ ಆಮೇಲೆ ಇನ್ನ ಕೋಟೆ ಆಗಿರ್ಲಿಲ್ಲ ಅನ್ಸುತ್ತೆ. ಕೋಟೆ ಆಗಿರ್ಲಿ, ಮೋಟಿನ ಆಗಿರ್ತಲ್ಲ. ಕೋಟೆ ಆಗಿರ್ಲಿ, ಮೋಟಿನ ಆಗಿರ್ಲಿಲ್ಲ. ಅವಾಗ ಶಿಲಂ ಸರ್ ಅಂತಿತ್ತು. ಸರ್ ನಂಬರ್ ಕೊಟ್ಟು ಫಾಲೋ ಅಪ್ ಮಾಡಿ ಅಂತ ಹೇಳಿದ್ರು. ಆಮೇಲೆ ಈಗ ರಿಹರ್ಸಲ್ ಇದೆ ಅಂದಾಗ ಅವಾಗ ಶೀಲಂ ಅಂತ ಬಂತು. ಓಕೆ ಅಲ್ಲ, ಶೀಲಂ ಅವರೇ ಬರ್ತಾ ಇದೀನಿ ಅಂತ ಹೇಳಿ ರಿಹರ್ಸಲ್ ಆಗ್ಬೇಕಾದ್ರೆ ಶೀಲಂ ಅಂತ. ಸೆಟ್ ಹೋದ್ರೆ ಬರೋ ಏನೋ ಬರ್ತಾ ಏನೋ ನಿಕ್ ನೇಮ್ ಇಟ್ಟಿದಾರಾ ಎಲ್ಲರಿಗೂ? ಅವ್ರನ್ನ ಕೇಳಿ ನಿಕ್ ನೇಮ್ ಇಟ್ಟಿದಾರ ಅಂತ. ನೀವು ನಿಮ್ಮಲ್ಲಿ ಟೀಮಲ್ಲಿ ಯಾರಿಗೆ ನೋ ನಿಕ್ ನೇಮ್ಸ್. ಓಕೆ ಸರ್, ಅವ್ರಿಗೇನ್ ಬೆಸ್ಟ್ ನೇಮ್ ಇರ್ಲಿ, ಸಿನಿಮಾದಲ್ಲಿ ಅವ್ರ ಹೆಸರು ಅವ್ರಿಗೆ ಸಾತ್ವಿಕ ಅಷ್ಟು ತಲೆನೇ ಸರ್. ನನ್ನ ಹೆಸರು ಸಾತ್ವಿಕ ಅಷ್ಟೇ. ಯೋಚನೆ ಮಾಡಿಲ್ಲ, ಯಾಕೆ ತಲೆ ಕೆಡ್ಸ್ಕೋಬೇಕು. ಚೆನ್ನಾಗಿದೆ. ಓಕೆ, 30 seconds ಅಲ್ಲಿ ನೀವು ಈಗ ಹೀರೋ ಅಥವಾ ಹೀರೋಯಿನ್ ನಿಮ್ಮ ಕೋಸ್ಟಾರ್ಗಳನ್ನ ಹೇಗೆ ರೆಫರ್ ಮಾಡ್ತೀರಾ ನೆಕ್ಸ್ಟ್ ಮೂವಿಗೆ ಅಂತ ಹೇಳ್ಬೇಕು. ಈಗ ಡೈರೆಕ್ಟರ್ ಆಗಿ ನೀವು ಹೀರೋಗೆ ಹೇಗೆ ರೆಫರ್ ಮಾಡ್ತೀರಾ? ಯಾರಿಗೆ? ಪ್ರೊಡ್ಯೂಸರ್ಗೆ. ಈಗ ಹೊಸ ಮೂವಿ ಅವ್ರದ್ದೊಂದು ಹೀರೋ ಅಪ್ರೋಚ್ ಮಾಡ್ತಾ ಇದಾರೆ, ಶೀಲಂ ಅವ್ರನ್ನ ಹೇಗೆ ರೆಫರ್ ಮಾಡ್ತೀರಾ ಅಂತ? ಶಿಲಂನ ನನ್ನೊಂದು ವಿಡಿಯೋ ಪ್ರಮಾಣ ವಚನ ಅದ್ ಕಳಿಸ್ತೀನಿ ಸರ್, ನೋಡಿ ಇವ್ರಿಗೆ. ಇಲ್ಲ ಅಂದ್ರೆ ಯಾರ ಕೇಳಲ್ಲ ಅಂತ ಅನ್ಕೊಳಲ್ವಾ? ಇಲ್ಲ ಕೇಳಿದ್ರೆ ಫಿಲಂ ನೋಡಿರ್ತಾರಲ್ಲ, ನಾವ್ ಇನ್ನೇ ಅಕಸ್ಮಾತ್ ಕೇಳಿದ್ರೆ ಅವರು ಆ ಪ್ರೊಮೋದಲ್ಲಿ ಆಕ್ಟಿಂಗ್ ನೋಡಿರ್ತಾರೆ, ಕೇಳ್ಬೋದು ಹೆಂಗ್ ಮಾಡ್ತಾರೆ ಅಂತ. ಸರ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ಬ್ಯಾಕ್ ಗ್ರೌಂಡ್ ಅಂದ್ರೆ ಅವ್ರ 8 ವರ್ಷ ಟೆಕ್ನಿಷಿಯನ್ ಆಗಿರೋದ್ರಿಂದ ಅವ್ರಿಗೆಲ್ಲ ಕ್ಲಾರಿಟಿ ಇದೆ. ಮತ್ತೆ ಪಂಚುಯಲ್ ಟೈಮಿಂಗ್ಸ್, ಮತ್ತೆ ಇನ್ನ ಸಿನಿಮಾ ಏನ್ ರೇಂಜ್ ಅಲ್ಲಿ ಹಿಟ್ ಆಗಿದೆ ಅದ್ರ ಮೇಲೆ ನಾನ್ ಬೇಕಾದ್ರೆ ಮಾತಾಡ್ತೀನಿ ಅವ್ರದ್ದು ರೆಮ್ಯುನರೇಷನ್ ಅಂತ ಹೇಳೋದು. ಸೊ ಆ ರೀತಿ ಎಲ್ಲ ಮಾತಾಡ್ಕೊಂಡು ಮಾಡ್ಬೋದು ಅಷ್ಟೇ. ಸಾತ್ವಿಕ್ ಅವ್ರನ್ನ ಸರ್ ನನಗೆ ಹಿಂದಿನ ದಿನ ಸಿಕ್ಕಿ ಅಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಸೊ ಶಿ ಸ್ಪಾಂಟೇನಿಯಸ್ ಮತ್ತೆ ವೆರಿ ಡೌನ್ ಟು ಅರ್ತ್ ಎಲ್ಲ. ಅವ್ರದ್ದು ರೆಮ್ಯುನರೇಷನ್ ನಾವು ಮಾತಾಡಕ್ಕಾಗಲ್ಲ, ದಯವಿಟ್ಟು ಹೀರೋಯಿನ್ ನಮ್ ಫಿಲಮ್ದೇ ನಾವು ಮಾತಾಡಿಲ್ಲ, ನೀವು ಮಾತಾಡ್ಕೊಳ್ಳಿ. ಮೋಕ್ಷ ಅವ್ರಿಲ್ಲ, ಅವ್ರು ಮೋಕ್ಷ ಅವ್ರನ್ನ ಸೇಮ್ ಸೇಮ್ ಸ್ವಲ್ಪ ಲೇಟ್ ಆಗಿ ಬರ್ತಾರೆ, ಅದ್ ಬಿಟ್ರೆ ಇನ್ನೆಲ್ಲ ಇನ್ನು ಹೇಳ್ಬೋದು ಅಷ್ಟೇ. ಅವರು ಚೆನ್ನಾಗಿ ಮಾಡಿದ್ರು. ಇನ್ಫ್ಯಾಕ್ಟ್ ಅದೇ ಹೇಳಂಗಿಲ್ಲ, ಈ ಮೂವಿ ಸರ್ಪ್ರೈಸ್ ಮೋಕ್ಷ ನೋಡಿ. ಸೊ ಒಂದೇ ಲೊಕೇಶನ್ ಅದಕ್ಕೆ ಲೇಟ್ ಆಗಿ ಬಂದಿಲ್ಲ ಅವರು. ಈಗ ಲೇಟ್ ಆಗಿ ಬರ್ತಿದ್ರು. ಅಲ್ಲಲ್ಲ, ಒಂದೇ ಮೇಜರ್ ಲೊಕೇಶನ್ ಒಂದು, ಬಟ್ ಫ್ಲಾಶ್ ಬ್ಯಾಕ್ಸ್ ತುಂಬಾ ಇದೆ. ಔಟ್ಡೋರ್ ಶೂಟ್ ನಾವಿಲ್ಲ ಇಲ್ಲಿ ಶೂಟ್ ಮಾಡಿದ್ವಲ್ಲ, ಸ್ಕೂಲ್ ಲೊಕೇಶನ್ ನಂಗೆ ತುಂಬಾ ಇಷ್ಟ ಆಯ್ತು, ತುಂಬಾ ಇಷ್ಟ ಆಯ್ತು. ಈಗ ನೀವ್ ಹೇಳಿ, ಹೀರೋನ ಹೇಗೆ ರೆಫರ್ ಮಾಡ್ತೀರಾ ಬೇರೆ ಫಿಲಮ್ಗೆ, ನೀವು ಹೀರೋಯಿನ್ ಆಗಿದ್ರೆ? So he's very smart as an actor. But actor, you cannot be only good as an actor. Andre actor should be good in acting, but then he's very smart. Andre 10 year experience ide avrige. He knows the gist of the director. Andre ಏನ್ ಬೇಕು ಅಂತ ತುಂಬಾ ಚೆನ್ನಾಗಿ ಕ್ಯಾಚ್ ಮಾಡ್ತಾರೆ. He understands direction, he understands pre-production, post-production. That way is very smart and ಅಷ್ಟು
he has a lot of brains. So I think any producer ಅವ್ರನ್ನ ಕಾಸ್ಟ್ ಮಾಡಿದ್ರೆ ಅವ್ರು ಪ್ರಾಫಿಟ್ ಅಲ್ಲೇ ಇರ್ತಾರೆ. So yeah, that's my ಅದು ಹೀರೋಗ ಅಸೋಸಿಯೇಟ್ ಡೈರೆಕ್ಟರ್ ಆಗಿತ್ತು ಕಷ್ಟ. hero. Okay. ಸರ್ ನೀವು ಹೇಳಿ. ಅದೇ ಹೇಳ್ತೀನಿ ಸರ್, ನಾನು ಹೀರೋ ಆದ್ರೆ ಇವರೇ ಹೀರೋಯಿನ್ ಅಂತ ಹೇಳ್ತೀನಿ. ಒಂದೇ ಡಿಮ್ಯಾಂಡ್ 30 seconds ಅಲ್ಲ 5 seconds ಹೀರೋಯಿನ್ ಅಂದ್ರೆ ನಾನು ಈ ಸಿನಿಮಾ ಕಾಲ್ ಶೀಟ್ ಅಂತ ಹೇಳಿ. Sweet. ಫೈನ್. ಸಿ ಆಕ್ವರ್ಡ್ ಕ್ವಶನ್ ಅವಾರ್ಡ್ಸ್ ಅಂತ ಹೇಳ್ತೀನಿ ಈಗ. ಯಾವುದು ಲೇಟ್ ಲತೀಫ್ ಅವಾರ್ಡ್? ಇನ್ನೂ ಲೇಟ್ ಇದೆ. Oh God. ನೋಡಿ ಇವ್ರು ಪರ್ಫೆಕ್ಟ್ ಡಿಸರ್ವ್ ನಾವಿನ್ನೇ ಸಿಆರ್ ಮೋಕ್ಷ Oh God. ಪಾರ್ಟಿ ಮೋಕ್ಷ. ಮೊಬೈಲ್ ಅಡಿಕ್ಟ್ ಅವಾರ್ಡ್? ಯಾರು ಇಲ್ಲ, ಹಂಗೆ ನಮ್ದು ಔಟ್ಡೋರ್ ಶೂಟ್ ಅಲ್ವಾ, ಅಂದ್ರೆ ಔಟ್ಡೋರ್ ಶೂಟಿಂಗ್ ಟೈಮ್ ಅಲ್ಲೆಲ್ಲ ಮೊಬೈಲ್ ಅವಾಯ್ಡ್ Yeah. ಮಾಡ್ತೀನಿ. ಈಗ ಪೋಸ್ಟ್ ಪ್ರೊಡಕ್ಷನ್ ನಂದದ್ ಕೆಲಸ ಈಗ. Yeah, Maybe ಈ Sunil sir. ಟೈಮ್ ಅಲ್ಲಿ ನಾನು ಅಡಿಕ್ಷನ್. Sunil sir. Yeah. ನಿಮ್ಗೆ ಯಾಕಂದ್ರೆ ನಂದು ಎರಡು ಹೇಳಿ yeah, ಹೌದು. ತುಂಬಾ ಜನಕ್ಕೆ ಪಾಪ ನನ್ ಗೊತ್ತಾಗುತ್ತೆ ಸಾರಿ ಸರ್ ಅಂತ ಹೇಳ್ಬಿಟ್ಟು He's always on. ಫುಡಿ ಅವಾರ್ಡ್? I think. course. Yeah. ನನ್ ಕಾಂಪಿಟಿಷನ್ ನೀವೇ Sir. highest. ನಾನೇ. ಹೌದು. Yeah. ಸೈಲೆಂಟ್ ಕಿಲ್ಲರ್ ಅವಾರ್ಡ್? ಯಾರು ಸೈಲೆಂಟ್ ಇಲ್ಲ ನಮ್ದ್ರಲ್ಲಿ. ಸೈಲೆಂಟ್ ಕಿಲ್ಲರ್ ಅಂದ್ರೆ Silent ಸೈಲೆಂಟ್ killer is ಬ್ರೇಕ್ not ಮಾಡಿ like- ಬ್ರೇಕ್ ಮಾಡಾರಾ? It's not like ಇವಾಗ ನಾನು ಹೇಳೋದು break ಸೈಲೆಂಟ್ ಮಾಡೋದು. ಕಿಲ್ಲರ್ ಅಂದ್ರೆ ನಾಟ್ ಇನ್ ದಟ್ ವೇ, ಬಟ್ ಹೀಸ್ ಲೈಕ್ ನಿಮ್ಗೆ ಅನ್ಸುತ್ತೆ ತುಂಬಾ ಓಕೆ ಹೀಸ್ ಅನ್ ಆಕ್ಟರ್ ನಾರ್ಮಲ್ ಅನ್ಸುತ್ತೆ, ಬಟ್ ಹೀಸ್ ಅ ವೆರಿ ಹ್ಯಾಸ್ ಅ ಡಿಫರೆಂಟ್ ಕ್ಯಾರೆಕ್ಟರ್ ಇನ್ಸೈಡ್ ಹಿಮ್. ಹೀಸ್ ಅ ಸೈಲೆಂಟ್ ಕಿಲ್ಲರ್ ಅಕಾರ್ಡಿಂಗ್ ಟು ಯಾವ ಮೈಂಡ್ ಅಲ್ಲಿ ಥಾಟ್ಸ್ ಕಲ್ಲು ಮಾತಾಡ್ತಾರೆ. ಥಾಟ್ಸ್ ಅನ್ನೋದಕ್ಕಿಂತ ನಿಮಗೆ ಅವ್ರಿಗೆ ಹೆಂಗ್ ಕೆಲಸ ತಗೊಳ್ಳೋದು ಅಂತ ಗೊತ್ತು, ಅಂಡ್ ಹಿ ನೋಸ್ Associate ಆಗಿ work ಎವ್ರಿಥಿಂಗ್. ಯಾ, ಹಿ ಇಸ್ ಜಸ್ಟ್ ವೆರಿ ಸ್ಮಾರ್ಟ್. ಇವಾಗ ಈ ಪ್ರೋಗ್ರಾಮ್ ಬರಲ್ಲ ಅಂತ ನಿನ್ನೆಯಿಂದನೇ ಪಿಟಿಗೆ ಹಾಕಿ ಕರ್ಕೊಂಬರ್ದು ಹೆಂಗಂತ ಗೊತ್ತು. ಸರ್ ನಿಮ್ಗೆ ಟಫೆಸ್ಟ್ ಸೀನ್ ಅಂದ್ರೆ ಯಾವ್ದು ಈ ಸಿನಿಮಾದ? ಈ ಸಿನಿಮಾದಲ್ಲಿ ಆಕ್ಚುಲಿ ರೊಮ್ಯಾನ್ಸ್ ಒಂದು ಸೆಕ್ಸಿ ಸೀನ್ ಇದೆ. ಸೊ ಡ್ರಾಮಾ ಕಿಂಗ್ ಆರ್ ಡ್ರಾಮಾ ಕ್ವೀನ್? ಹೇಳಕ್ಕಾಗಲ್ಲ. ಅರ್ಥ ಆಯ್ತು ಬಿಡಿ. ಪಾಪ ಅವ್ರಿಗೆ ಹೇಳ್ತಿಲ್ಲ ಇಲ್ಲಿ ಯಾವ್ದು ನಮಗ್ ಬೇಡ ಅನ್ನೋದು ಅವ್ರಿಗೆ ತಿಳ್ಕೊಳ್ಳೋದು ಇಲ್ಲಿ. ಎಲ್ಲರೂ ತುಂಬಾ ಸಪೋರ್ಟಿವ್ ಇದಾರೆ ಈ ಸಿನಿಮಾ ಟೀಮ್. ಅಂದ್ರೆ ಎಲ್ಲಾ ಸಿನಿಮಾ ಟೀಮ್ ಸಪೋರ್ಟಿವ್ ಇದೆ. ಬಟ್ ಅಂದ್ರೆ ಎಲ್ರಿಗೂ ಇದು ನಮ್ಮ ಸಿನಿಮಾ ಅಂತ ಮುತುವರ್ಜಿ ತಗೊಂಡ್ ಮಾಡ್ತಾರೆ. ಸೊ ಫ್ಯೂಚರ್ ಸೂಪರ್ ಸ್ಟಾರ್ ಅವಾರ್ಡ್? ಶೀಲಂ, ಸಾತ್ವಿಕ ಅಂಡ್ ಮೋಕ್ಷ. ಐ ಥಿಂಕ್ ಯಾಕಂದ್ರೆ ನಾನು ಆಲ್ರೆಡಿ ಸೂಪರ್ ಸ್ಟಾರ್. ಓಕೆ, ಅದ್ರಿಂದ ನಾವು 3 ಜನ. ಎನರ್ಜಿ ಬೂಸ್ಟರ್ ಅವಾರ್ಡ್ ಸೆಟ್ ಅಲ್ಲಿ? ಸುನಿ ಸರ್ ರೆಡ್ ಬುಲ್ ಕುಡಿತೀನಿ ನಾನು. ಜಾಸ್ತಿ ಪ್ರಮೋಷನ್ ಚೆನ್ನಾಗಿ ಮಾಡಿದ್ರಿ. ಇಟ್ ಗಿವ್ಸ್ ಎ ವಿಂಗ್ಸ್ ಅಂತ ಹೇಳಿ ಕೇಸ್ ಹಾಕಿ ಏನಾಗಿದೆ ಅದು ಗೊತ್ತಿಲ್ಲ. ಸುಮ್ನೆ ಆಮೇಲೆ ನಮ್ ಕುತ್ತಿಗೆ ಗೊತ್ತಾಯ್ತು. ನಾವು ಚಮಕೆ ಬ್ರಾಂಡ್ ಕೂಡ ಆಗಿದೆ, ನಮ್ಮ ಬ್ರಾಂಡ್ ಕೂಡ ಆಗಿದೆ ರೆಡ್ ಬುಲ್ ಗೆ. ಕೇಸ್ ಹಾಕಲ್ಲ. ಸ್ಪಾನ್ಸರ್ಶಿಪ್ ಇದೆ. ಓಕೆ ಸರ್, ಈಗ ಕ್ವಿಕ್ ಕ್ವಶನ್ಸ್ ಒನ್ ವರ್ಡ್ ಅಲ್ಲಿ ಹೇಳ್ಬೇಕು. ಫಸ್ಟ್ ಡೈರೆಕ್ಟರ್ಗೆ ಒನ್ ವರ್ಡ್ ಅಬೌಟ್ ಹೀರೋ? ಹಾರ್ಡ್ ವರ್ಕರ್. ಒನ್ ವರ್ಡ್ ಅಬೌಟ್ ಸಾತ್ವಿಕ್ ಅವರು? ಹಾರ್ಡ್ ವರ್ಕರ್. ನೋ ರಿಪೀಟಿಂಗ್. ರಿಪೀಟಿಂಗ್ ಆನ್ಸರ್ಸ್ ಇಲ್ಲ. ಸ್ಪಾಂಟೇನಿಯಸ್ ಆಕ್ಟರ್ಸ್. ಮೋಕ್ಷ ಅವರು? ಅಂದ್ರೆ ಅವ್ರ ಲರ್ನಿಂಗ್ ಆಕ್ಟರ್ ಅಂದ್ರೆ ಮೆಥಡ್ ಆಕ್ಟಿಂಗ್ ಅಂತೀವಲ್ಲ, ಅವ್ರು ಪೂರ್ತಿ ಹೋಗಿ ಆ ಕ್ಯಾರೆಕ್ಟರ್ ಆಗಿ ಆಕ್ಟ್ ಮಾಡ್ತಾರೆ. ಸಾತ್ವಿಕ ಹೇಗೆ ಅಂದ್ರೆ ಇದೇ ಸೀನು ಓಕೆ ಓಕೆ ಅಂತ ಇಷ್ಟೇ. ಇವ್ರು ಒಂದ್ಸಲ ಅಂದ್ರೆ ಮನನ ಮಾಡ್ಕೊಂಡು ಆ ಕ್ಯಾರೆಕ್ಟರ್ ಹೋಗಿ ಆ ಅಟ್ಮಾಸ್ಫಿಯರ್ ಹೋಗಿ ಆಕ್ಟ್ ಮಾಡ್ತಾರೆ. ಸೊ ಆ ಡಿಫ್ರೆನ್ಸ್ ಇದೆ. ಸೊ ಕಷ್ಟ. ಇವರಿಬ್ರು ಎಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಾರೆ. ನನ್ಗೆ ಒಂದೇ ವಾಕ್ಯದಲ್ಲಿ ಉತ್ತರ, ಒಂದೇ ಪದದಲ್ಲಿ ಉತ್ತರಕ್ಕೆ ಆಗ್ತಿಲ್ಲ. ಐ ನೀಡ್ ಪ್ರಬಂಧ. ಇವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಪ್ರಬಂಧ ಬೇಕು. ಮೊನ್ನೆ ಪ್ರಬಂಧ ಹೇಳ ನನ್ನ ಅಷ್ಟರಲ್ಲೆಲ್ಲ ಕೈ ಇಂಟರ್ವ್ಯೂ ಹೇಳೋದೇ ಬೇಡ. ಪ್ರೊಡ್ಯೂಸರ್ ಬಗ್ಗೆ ಒನ್ ವರ್ಡ್ ಅಲ್ಲಿ? ಮೈಸೂರು ರಮೇಶ್ ಅವರು. ದೇವ್ರು. ಆಲ್ ಟೈಮ್ ಫೇವರೇಟ್ ಕನ್ನಡ ಫಿಲಂ? ಕಸ್ತೂರಿ ನಿವಾಸ. ಒಂದೊಂದ್ ಟೈಮ್ ಒಂದೊಂದ್ ಮೂಡ್ ಒಂದೊಂದ್ ಚೇಂಜ್ ಆಗ್ತಾ ಇರುತ್ತೆ. ಪ್ರೆಸೆಂಟ್ ಬಟ್ ಮೇ ಬಿ ಕಸ್ತೂರಿ ನಿವಾಸ. ಆಲ್ ಟೈಮ್ ಫೇವರೇಟ್ ಹೀರೋ? ಅಣ್ಣವರು, ಪುನೀತ್ ಸರ್, ಎಲ್ರು ಎಲ್ಲ ಸ್ಟಾರ್ಸ್ನು ಇಷ್ಟಪಡ್ತೀನಿ. ಅದೇನ್ ಗೊತ್ತಾ, ಆ ಫಿಲಂ ನೋಡಿದಾಗ ಅವ್ರವ್ರು ಇಷ್ಟ ಆಗ್ತಾರೆ. ಅಂದ್ರೆ ನಾನು ಫ್ಯಾನ್ ಅಂತ ಹೇಳ್ಕೊಂಡು ನಾನು ಶಿವಣ್ಣನ್ ಫ್ಯಾನ್ ಅಂತ ಹೇಳ್ಕೊಳ್ತಾ ಇದ್ದೇನೆ. ಶಿವಣ್ಣ ಅವ್ರು ಯಾವ ಫಿಲಂ ತುಂಬಾ ಇಷ್ಟ? ನನ್ಗ ಶಾಕ್ ಆಗೋದು ಇನ್ಸ್ಪೆಕ್ಟರ್ ವಿಕ್ರಮ್. ನಾನು ತುಂಬಾ ಸಲ ನೋಡಿರೋದು ಮೇ ಬಿ ತುಂಬಾ ಫನ್ನಿ ಆಗಿದೆ. ಜಾಸ್ತಿ ಸಲ ಥಿಯೇಟರ್ ನೋಡಿದ್ರೆ ಜೋಗಿ, ಅಫ್ ಕೋರ್ಸ್ ನಾನು ಜೋಗಿ. ಅದ್ ಬಿಟ್ಟು ಇನ್ಸ್ಪೆಕ್ಟರ್ ವಿಕ್ರಮ್ ಟಿವಿಲಿ ತುಂಬಾ ಸಲ ನೋಡಿದ್ದು. ಅದ್ ಯಾವಾಗ್ಲೂ ಬಂದ್ರು ನಾನು ಬೇರೆ ಕೆಲ್ಸಗಳು ಸ್ವಲ್ಪ ಬದಿಗಿರಿದ್ರು ಆ ಮೂವಿನ ಎಂಜಾಯ್ ಮಾಡ್ತೇನೆ. ನಮ್ ದಿನೇಶ್ ಬಾಬು ಸರ್ ಮೂವಿ ಅದು. ಅಂದ್ರೆ ಆಮೇಲೆ ಗೊತ್ತಾಯ್ತು ನನಗೆ. ನಾನು ಯಾವಾಗಿಂದ ಇಷ್ಟಪಟ್ಟೆ ಅಂದ್ರೆ ಆ ಡೈರೆಕ್ಟರ್ ಯಾರು ಅಂತ ನಾನು ತಲೆ ಕಟ್ಸ್ಕೊಳಕ್ ಹೋಗದೆ ಇರೋ ಟೈಮಿಂದನೂ ಇಷ್ಟಪಟ್ಟಿದ್ದೀನಿ. ಸೊ ಇನ್ಸ್ಪೆಕ್ಟರ್ ವಿಕ್ರಮ್, ಜೋಗಿ ನನ್ನ ಫೇವ್ರೆಟ್ ಮೂವಿ. ಶಿವಣ್ಣ ಅವ್ರದ್ದು ಫೇವ್ರೆಟ್ ಹೀರೋಯಿನ್ ಆಲ್ ಟೈಮ್? ಆಲ್ ಟೈಮ್ ರಮ್ಯಾ ಮೇಡಮ್. ಎಕ್ಸ್ಕ್ಯೂಸ್ ಮೀ, ಒನ್ ಆಫ್ ದ ಫೇವ್ರೆಟ್ ಮೂವಿ. ಸೊ ರಮ್ಯಾ ಅವರು ಫೇವ್ರೆಟ್ ಹೀರೋಯಿನ್. ಅಂದ್ರೆ ಅದೇ ಈಗ
ಯಾರೇ ಕೂಗಾಡಲ್ಲಿ ಭಾವನಾ ಮೇಡಮ್ ಒಂದು ರಿಯಾಕ್ಷನ್ ಕೊಡ್ತಾರೆ ಕಲ್ಯಾಣಿ ಹತ್ರ ಅಪ್ಪು ಸರ್ ಹೌದು, song ಬರ್ಬೇಕಾದ್ರೆ. ಇಟ್ಕೊಂಡು ಅವರು ಅಂದ್ರೆ ದೇವರೇ ಒಪ್ಸ ಅಂತ ನನ್ಗೆ ಆ ಎಕ್ಸ್ಪ್ರೆಷನ್ ಎಷ್ಟು ಇಷ್ಟ ಆಯ್ತು ಅಂದ್ರೆ ಬರೀ ಆ ಎಕ್ಸ್ಪ್ರೆಷನ್ ನೋಡಕ್ಕೆ ನಾನು ಮತ್ತೆ ಥಿಯೇಟರ್ ಹೋಗಿದ್ದೆ. ಸೊ ಆ ರೀತಿ ಒಂದೊಂದು ಫಿಲಮ್ ಒಂದೊಂದು ಫಾರ್ ಎಕ್ಸಾಂಪಲ್ ಈ ಮೂವಿ ಸಾತ್ವಿಕ್ ಅವ್ರ ಇಷ್ಟ. ಮೋಕ್ಷ ಮೇಡಮ್ ನೀವು ಬಂದ್ಮೇಲೆ ನಿಮ್ಮ ಹೆಸರು ಹೇಳ್ತೀನಿ. ಒನ್ ಆಕ್ಟರ್ ಯು ವುಡ್ ಲೈಕ್ ಟು ವರ್ಕ್ ವಿತ್ ಫ್ಯೂಚರ್ ಅಲ್ಲಿ. ಒಬ್ಬರ ಹೆಸರು ಅದೇನ್ ಗೊತ್ತಾ, ಇದು ಕಾಂಟ್ರವರ್ಸಿ ತರ ಆಯ್ತು ಒಬ್ಬರ ಹೆಸರು ಹೇಳಿದ್ರೆ. ಬಟ್ ನಾನ್ ನಂದು ಶಿವಣ್ಣ ಅವ್ರ ಜೊತೆ ಮನಮೋಹಕ ಮಾಡ್ಬೇಕು ಅಂತ ಇಷ್ಟಪಡ್ತೀನಿ. ಕಮರ್ಷಿಯಲ್ ಸಿನಿಮಾ ಆರ್ ಕಂಟೆಂಟ್ ಸಿನಿಮಾ? ಕಂಟೆಂಟ್ ಸಿನಿಮಾದಿಂದ ಕಮರ್ಷಿಯಲ್ ಆಗಿರ್ಬೇಕು. ಎರಡು ಬ್ಲೆಂಡ್ ಆಗಿರ್ಬೇಕು. ಫೇವ್ರೆಟ್ ಡೈರೆಕ್ಟರ್? ಪುಟ್ಟಣ್ಣ ಕಣ. ಥಿಯೇಟರ್ ಆರ್ OTT? OTT ಲಿ ನೀವು ಥಿಯೇಟರ್ ಎನಿ ಡೇ ಥಿಯೇಟರ್. ಒನ್ ಫಿಲಮ್ ಯು ವಿಶ್ ಯು ಹ್ಯಾಡ್ ಡೈರೆಕ್ಟೆಡ್ ಅಂದ್ರೆ ಯಾವ ಫಿಲಮ್ ಕನ್ನಡದಲ್ಲಿ? ಮಾನಸ ಸರ್ ಅವರ ಅನ್ಸುತ್ತೆ. ಅಂದ್ರೆ ನನ್ ಅನ್ಸುತ್ತೆ ಈ ಮೂವಿನ ಯಾರು ನೋಡಿಲ್ಲ, ನಾನು ಹೋಗಿ ಹಿಂದಿಗೆ ಹೋಗಿ ರಿಮೇಕ್ ಮಾಡಿ ಒಳ್ಳೆ ದುಡ್ಡು ಮಾಡೋರು. ಕನ್ನಡದಲ್ಲಿ ಮಾಡಬೇಕು ಅನ್ನೋದಿದ್ರೆ ಮತ್ತೆ ಅದನ್ನ ಪುಲಕೇಶಿ ಅವ್ರ ಬಗ್ಗೆ ಮಾಡ್ಬೇಕು ಅಂತ ಆಸೆ ಇದೆ. ಫ್ಯೂಚರ್ ಪ್ರಾಜೆಕ್ಟ್ ಇಲ್ಲ, ಆಸೆ ಇದೆ. ಅದಕ್ಕೆ ನಾನು 2 ವರ್ಷ ಪ್ರೀ ಪ್ರೊಡಕ್ಷನ್ ಬೇಕಾಗ್ಬೋದು, ಮತ್ತೆ ಬಜೆಟ್ ಒಂದಷ್ಟು ಬೇಕಾಗುತ್ತೆ. ಏನು ಡ್ರೀಮ್ ಪ್ರಾಜೆಕ್ಟ್ಸ್ ಅಂತ ಯಾವುದು ನೀವು ಹೋಲ್ಡ್ ಮಾಡಿ ಇಟ್ಟಿರೋದಿಲ್ಲ? ಅಲ್ಲ, ಮನಮೋಹಕ ಇದೆ, ಮನಮೋಹಕ ಸ್ಟೋರಿ ಆಫ್ ಇದೆ. ರಾಯಗಡ ಇದೆ, ಬರ್ದ ಸ್ಕ್ರಿಪ್ಟ್ ಬರ್ದ ನೋಡ್ಕೋದೇ ವಾತಾವರಣ ಇತ್ತು, ಈಗ ಎಕ್ಸಿಕ್ಯೂಟ್ ಮಾಡಿದ್ರು. ಈಗ ಹೆಂಗ ದೇವ್ರ ದಯಿಂದ ಇವರು ನನ್ನ ಪಾಲಿನ ದೇವತೆಗಳು ಗೊತ್ತಲ್ಲ. ಇವ್ರು 3 ಜನನು ಗತವೈಭವದಲ್ಲಿ ಅವರು ಶಿವನ್ ಕ್ಯಾರೆಕ್ಟರ್ ಮಾಡಿದ್ರು, ಇವ್ರು ಲಕ್ಷ್ಮಿ ಕ್ಯಾರೆಕ್ಟರ್, ಇವ್ರು ಮೋಹಿನಿ ಕ್ಯಾರೆಕ್ಟರ್ ಮಾಡಿದ್ರು. ಸೊ ನನ್ನ ಪಾಲಿನ ದೇವತೆಗಳು ಇವರೆಲ್ಲ. ಸೊ ನಿಮ್ಗೆ Hello? ಒನ್ ವರ್ಡ್ ಅಲ್ಲಿ ಹೇಳ್ಬೇಕು, ಹೇಳಿ. ಡೈರೆಕ್ಟರ್ ಸುನಿ ಅವರು. ಸಿಂಪಲ್ ಸಿಂಪಲ್. ಸಿಂಪಲ್ ಓಕೆ. ಕಾಲ್ಮಿಗೆ ಸಾತ್ವಿಕ್ ಅವರು? ಎಕ್ಸ್ಟ್ರಾರ್ಡಿನರಿ. ಅವಳು ಆಕ್ಟಿಂಗ್ ಕೂಡ ಹೊಟ್ಟೆ ಉರಿಯುತ್ತೆ ನನಗೆ. ಚೆನ್ನಾಗಿ ಮಾಡ್ತಾರೆ ಪ್ರತಿ ಫ್ರೇಮ್ ಅಲ್ಲೂ. ಏನ್ ಕಲ್ತ್ರಿ? ಸಾತ್ವಿಕ್ ಅಂದನ ಎಕ್ಸ್ಪ್ರೆಷನ್ಸ್, ಸ್ಕ್ರೀನ್ ಪ್ರೆಸೆನ್ಸ್ ಆಗ್ಲಿ ಬೇರೆ ಲೆವೆಲ್. ಮೋಕ್ಷ ಅವ್ರ ಬಗ್ಗೆ? ಡೆಡಿಕೇಶನ್, ಫೋಕಸ್ ಆನ್ ಸಿನಿಮಾ. ಫೋಕಸ್ಡ್ ಮತ್ತೆ ಕಾಮ್ ಇದಾರೆ. ಅವ್ರಿಗೆ ಎಷ್ಟೊಂದು ಪ್ರಾಜೆಕ್ಟ್ ಬಂದ್ರು ಅವ್ರು ಒಪ್ಕೊಳ್ಳಿಲ್ಲ. ಅವರು ಆ ರೀತಿ ಇದಾರೆ, ಪೇಷಂಟ್. ಆಲ್ ಟೈಮ್ ಫೇವರೇಟ್ ಕನ್ನಡ ಫಿಲಮ್? ಕನ್ನಡ ಫಿಲ್ಮ್ ಸುಮಾರು ಚೇಂಜ್ ಆಗ್ತಾ ಇರುತ್ತೆ. ಮುಂಗಾರು ಫಾರ್ ಎಕ್ಸಾಂಪಲ್ ಈಗ ಮೊಡಕೋದೆ ವಾತಾವರಣ. ಆಕ್ಚುಲಿ ಕನ್ನಡ ಫಿಲ್ಮ್ ನೋಡ್ಬಿಟ್ಟು ಆಲ್ರೆಡಿ ಸಿಂಗಾಪುರ್ ರಿಲೀಸ್ ಆಯ್ತಲ್ವಾ, ಫೇವ್ರೇಟ್ ಇವಾಗ ಅದೇ ಈಗ ಸದ್ಯಕ್ಕೆ. ಓಕೆ. ಸೊ ಫೇವರೇಟ್ ಹೀರೋ ಅಂತಂದ್ರೆ? ಹಂಗಂತೆ ಅದೇ ಮಿರರ್ ಮುಂದೆ ಹೋದಾಗ ಒಬ್ಬ ಕಾಣಿಸ್ಕೊಂತಾರೆ. ಡಾಕ್ಟರ್ ರಾಜ್ಕುಮಾರ್ ಸರ್. ಹೀರೋಯಿನ್? ಹೀರೋಯಿನ್ ಐಶ್ವರ್ಯ ಆಕ್ಚುಲಿ ತುಂಬಾ ಫೇವ್ರೇಟ್. ಕನ್ನಡದಲ್ಲಿ ಬಂದ್ರೆ ಒನ್ ಹೀರೋಯಿನ್ ನೀವು ವುಡ್ ಲೈಕ್ ಟು ಆಕ್ಟ್ ಅಂತ ಯಾವ್ದು ಫ್ಯೂಚರ್? ಐಶ್ವರ್ಯ ಜೊತೆ ವಾಹ್. ಯಾವ ಕ್ಯಾರೆಕ್ಟರ್ ಆದ್ರೂ ಮಾಡ್ಲೇಬೇಕು. ಓಕೆ. ಸೊ ಅಂದ್ರೆ ನಿಮ್ ಡ್ರೀಮ್ ರೋಲ್ ಅನ್ನೋದು ಯಾವ್ದಾದ್ರು ಇದೆ? ಏನು ಸರ್, ರೋಲ್ ಸಿಕ್ಕರೆ ಸಾಕು, ಅದೇ ಡ್ರೀಮ್. ಅದೇ ಡ್ರೀಮ್. ಸರ್, ಈ ಫಿಲಮ್ ಸಕ್ಸಸ್ ಆಗ್ಲಿ. ಥ್ಯಾಂಕ್ ಯು. ಮಾಸ್ ಹೀರೋ ಆರ್ ಲವರ್ ಬಾಯ್? ಎನಿಥಿಂಗ್ ಡೈರೆಕ್ಟರ್ ಹೆಂಗ್ ಹೇಳ್ತಾರೆ ಹಂಗೆ. ಓಕೆ, ಫೈನ್. ಸೊ ನಿಮ್ಗೆ ಸಾತ್ವಿಕ್ ಅವರೇ, ಈಗ ಒನ್ ವರ್ಡ್ ಅಲ್ಲಿ ಡೈರೆಕ್ಟರ್ನ ಡಿಫೈನ್ ಮಾಡ್ಬೇಕು. ಸಿಂಪಲ್ ಅಂದ್ಬಿಟ್ಟು ಆನ್ಸರ್ ಮಾಡಿದ್ದಾರೆ. Looking for the right word. ಸುನಿ ಸರ್ನ ಎಕ್ಸ್ಪ್ಲೇನ್ ಮಾಡ. ದ ಬೆಸ್ಟ್. ಮೋಕ್ಷ ಅವ್ರ ಬಗ್ಗೆ ಒನ್ ವರ್ಡ್? ಮೋಕ್ಷ ಸ್ಮಾರ್ಟ್. ಹೀರೋ ಬಗ್ಗೆ ಆಗ್ಲೇ ಹೇಳಿದ್ರಿ. ಹೀರೋ ಹಾರ್ಡ್ ವರ್ಕಿಂಗ್, ಪ್ಯಾಷನೇಟ್. ಸಿನಿಮಾ. He doesn't know anything else. ಓಕೆ. ಸೊ ನಿಮ್ಮ ಫೇವರೇಟ್ ಆಕ್ಟರ್? ಆಕ್ಟ್ರೆಸ್ ನಾನೇ. ಐ ಲೈಕ್ ಮೈ ಆಕ್ಟಿಂಗ್ ಅಲೋನ್. ಅಂದ್ರೆ ನನಗೆ ಇಷ್ಟ, ಬಿಕಾಸ್ ಅಂದ್ರೆ ನನ್ಗೆ ಅನ್ಸುತ್ತೆ ನಾನು ಆಕ್ಟ್ ಮಾಡಕ್ ಟ್ರೈ ಮಾಡಲ್ಲ, ಮಾಡ್ದಾಗ ಹೋಗುತ್ತೆ. ಬಟ್ ಆಕ್ಟ್ ಮಾಡಕ್ ಟ್ರೈ ಮಾಡಿದಾಗ ಐ ಥಿಂಕ್ ಐ ಆಕ್ಟ್ ವೆಲ್. ಸೊ ಯಾ, ಐ ಥಿಂಕ್ ಐ ಆಮ್ ಮೈ ಫೇವರೇಟ್ ಆಕ್ಟ್ರೆಸ್. ಆಕ್ಟರ್ ಸುದೀಪ್ ಸರ್ ಇಷ್ಟ ಕನ್ನಡ ಇಂಡಸ್ಟ್ರಿಯಲ್ಲಿ. ಸೊ ಒನ್ ಆಕ್ಟರ್ ಯು ವುಡ್ ಲೈಕ್ ಟು ವರ್ಕ್ ವಿತ್ ಆಸ್ ಎ ಹೀರೋಯಿನ್? ಎನಿ ಆಕ್ಟರ್ ಫ್ರಮ್ ಧನುಷ್. Yeah. Fine. ಈಗ ಲೈಕ್ ಒನ್ ಡೈರೆಕ್ಟರ್ ಸುನಿ ಆಕ್ಚುಲಿ ನಂಗೆ ಆಕ್ಟರ್ಸ್ ಅಥವಾ ಡೈರೆಕ್ಟರ್ಸ್ ಅಂತ ಹೀರೋ ಜೊತೆ ಆಕ್ಟ್ ಮಾಡೋದಕ್ಕಿಂತ ನಂಗೆ ಡೈರೆಕ್ಟರ್ಸ್ ಜೊತೆ ಆಕ್ಟ್ ಮಾಡೋದು ತುಂಬಾ ಇಷ್ಟ. ಯಾಕಂದ್ರೆ ಅವ್ರನ್ನ ಕಲಿಯೋದು ತುಂಬಾ ಡೈರೆಕ್ಟರ್ ಜೊತೆ act ಮಾಡಕ್ಕೆ ಮುಂಚೆನೆ ಸದ್ಯ ಹೇಳಿಲ್ಲ ಡಿಸ್ಕಸ್ ಮಾಡ್ಬಿಡೋರು. ಅಂಡರ್ ದಿ ಡೈರೆಕ್ಟರ್ಸ್ ಆಕ್ಟ್ ಮಾಡಕ್ ತುಂಬಾ ಇಷ್ಟ. ಯಾಕಂದ್ರೆ ಕಲಿಯಕ್ ತುಂಬಾ ಇರುತ್ತೆ, ತುಂಬಾ ಪ್ಯಾಟರ್ನ್ಸ್ ಕಲಿತೀವಿ ಆಕ್ಟಿಂಗ್ ಅಲ್ಲಿ. ಆ ತರದ್ರಲ್ಲಿ ಅದಕ್ಕೆ ನಾನು ಹೇಳಿದ್ದು ಇದುವರೆಗೂ ನಾನು ವರ್ಕ್ ಮಾಡಿದ ಬೆಸ್ಟ್ ಡೈರೆಕ್ಟರ್. ಐ ಥಿಂಕ್ ಕನ್ನಡ ಇಂಡಸ್ಟ್ರಿಗೆ ಹಿ ಇಸ್ ಒನ್ ಆಫ್ ದ ಬೆಸ್ಟ್ ಡೈರೆಕ್ಟರ್ಸ್. ನೆಕ್ಸ್ಟ್ ಇಂಟರ್ವ್ಯೂ ನೋಡಿ ಸೇಮ್ ಆನ್ಸರ್. ಇಲ್ಲ
ಚಾನ್ಸ್ ಆಯ್ತು, ನೆಕ್ಸ್ಟ್ ಇಂಟರ್ವ್ಯೂ ಹೇಳ್ಬೇಕು ಡೈರೆಕ್ಟರ್ ಬಗ್ಗೆ ಇಟ್ಕೊಂಡು ನಾನು ಸುನೀಲ್ ಸರ್ I've always told I'm a fangirl. I'm a fangirl. ನಾನು ತುಂಬಾ ಸರಿ ಹೇಳಿದ್ದೀನಿ ಅದನ್ನ. I like his direction. ಅದೇ ಅವ್ರ ಮೂವೀಸ್ ಅಲ್ಲಿ ಬೇರೆ ಏನೋ ಒಂದ್ ಚಮಕ್ ಇದೆ. There's something about his movies. ಅದೇ there's drama. ನಿಮ್ಗೆ ಡ್ರಾಮಾ ಇದ್ರೂ ಡ್ರಾಮಾ ಅನ್ಸಲ್ಲ. ತುಂಬಾ ಕ್ಯಾಶುಯಲ್ ಇವಾಗ ಫ್ರೆಂಡ್ಸ್ ಕೂತ್ಕೊಂಡು ಮಾತಾಡೋ ತರ ಅನ್ಸುತ್ತೆ. ಅವ್ರ ಡೈಲಾಗ್ಸ್ ಕೇಳ್ತಿದ್ರೆ. ಸೊ ಆತರ. ಡ್ರೀಮ್ ರೋಲ್ ಅಂದ್ರೆ ಡ್ರೀಮ್ ರೋಲ್ ಮೇ ಬಿ ನನಗದು ಡ್ರೀಮ್ ರೋಲ್ ತರ ಇಲ್ಲ. ಸೊ ಫಾರ್ ಮೀ ಎನಿಥಿಂಗ್ ದಟ್ ಹ್ಯಾಸ್ ಪರ್ಫಾರ್ಮೆನ್ಸ್. ಇಟ್ಸ್ ಸಿಂಪಲ್ ಅಂದ್ರೆ ನಾನು ಹೇಳ್ತಿದ್ದು ದೇವ್ರ ತರ ಅಲ್ಲ, ಸಮಥಿಂಗ್ ಆ ತರನು ಅಲ್ಲ. ಸುಮ್ನೆ ಇವಾಗ ನಾನು ಹೀರೋ ಕುತ್ಕೊಂಡು ಹಿಂಗ್ ಮಾತಾಡ್ತಿದೀವಿ ಅಂದ್ರು ಅಲ್ಲೂ ನಾನು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೇಕು ಅನ್ನೋದಿರುತ್ತೆ. ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಪರ್ಫಾರ್ಮೆನ್ಸ್ ಎನಿಥಿಂಗ್ ಜಸ್ಟ್ ಎಂಟರ್ಟೈನ್ ದ ಆಡಿಯನ್ಸ್. ಐ ಮೀನ್ ಸೊ ಈ ಸಿನಿಮಾದ ಒನ್ ವರ್ಡ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ ಮೋಡ ಕವಿದ ವಾತಾವರಣದಲ್ಲಿ ಯಾವ ವರ್ಡ್ ಚೂಸ್ ಮಾಡ್ಬೇಡಿ ಆಮೇಲೆ ಸರ್ ಚೂಸ್ ಮಾಡಿ ಒನ್ ವರ್ಡ್ ಅಲ್ಲಿ ಏನ್ ಹೇಳ್ತೀರಾ? ಎಮೋಷನಲ್. ಎಮೋಷನ್. ನೀವು? ಎಮೋಷನ್. ಸರ್ ಸರ್ಪ್ರೈಸ್. ಯಾವ ಆಡಿಯನ್ಸ್ ಗೆ ಇದು ತುಂಬಾ ಇಷ್ಟ ಆಗುತ್ತೆ? ಕನ್ನಡ ಫಿಲಂ ನೋಡೋ ಆಡಿಯನ್ಸ್. ಅಂದ್ರೆ ಯಾವ ಟೈಪ್ ಲೈಕ್ ಮಾಸ್ ಇಲ್ಲ ಸಿನಿಮಾದಲ್ಲಿ, ಮಾಸ್ ಇಲ್ಲ. ಯಾರು ಹೊಸ್ತನ ಬಯಸ್ತಾರೆ, ಒಂದು ಲವ್ ಸ್ಟೋರಿ ಬಯಸ್ತಾರೆ, ಅವ್ರಿಗೆಲ್ಲ ಆರಾಮ್ಸೆ. ಈಗ ನೀವು ಸ್ಕ್ರಿಪ್ಟ್ ಬರಿಬೇಕಾದ್ರೆ ಈ ಆಡಿಯನ್ಸ್ಗೆ ಅಂತ ಪರ್ಟಿಕ್ಯುಲರ್ ಆಗಿ ಲೈಕ್ ಮಾಸ್ ಆಡಿಯನ್ಸ್ ಈ ಆಡಿಯನ್ಸ್ಗೆ ಅಂತ ಬರೆಯಕ್ ಸಾಧ್ಯನೇ ಇಲ್ಲ. ನಾವು ಬರಿತೀವಿ, ಆಮೇಲೆ Elements add ಮಾಡ್ತೀರಾ? ಈ ಆಡಿಯನ್ಸ್ಗೆ ಈ ಮೂವಿ ವರ್ಕ್ ಆಗಲ್ಲ ಅಂತ ನಾನು ಬಹುಪರಕ್ತ ಅಂತ ಹೇಳ್ತೀನಿ. ಅದ್ರಲ್ಲಿ 3 ಎಲಿಮೆಂಟ್ ಇತ್ತು. ಒಂದು ಸ್ನೇಹ ಪ್ರೀತಿ ಅಂತ, ಎರಡು ಅವಳಿಗೆ ನೀವು ಮೂವಿ ನೋಡಲ್ಲ ಅದಕ್ಕೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ನೇಹ ಪ್ರೀತಿ ಮನಸ್ ಅಂತ. ಮನಸ್ಗೆ ಸ್ನೇಹ ಮತ್ತೆ ಪ್ರೀತಿ ಜೊತೆ ಒಂದು ಕನ್ಫ್ಯೂಷನ್ ಟ್ರಯಾಂಗಲ್ ತರ ಇದಿತ್ತು, ಅದೊಂದು ಲವ್ ಸ್ಟೋರಿ. ಮನಿ ಮೀನ್ಸ್ ಮನಿ, ಅವ್ನ್ ಮನಿನ್ ರೆಪ್ರೆಸೆಂಟ್ ಮಾಡ್ತಾನೆ. ಅಲ್ಲಿ ಇನ್ನೊಂದಷ್ಟು ಕ್ಯಾರೆಕ್ಟರ್ ಬರುತ್ತೆ, ಮೋಹ ಅದೆಲ್ಲ ಬರುತ್ತೆ. ಸೊ ಅದೊಂದು ರೌಡಿಸಮ್ ಕ್ಯಾರೆಕ್ಟರ್ ಇತ್ತು. ನಮ್ಮ ಮೌನಿ ಅಂತ, ಅವನೊಂದು ತತ್ವಜ್ಞಾನಿ ತರ ಹೇಳ್ತಾನೆ, ಅಲ್ಲೊಂದು ರಿಯಲೈಸೇಷನ್ ಇದೆ. ನಾವು ವರ್ಕ್ ಮಾಡಕ್ಕಾದ್ರೆ ಸಿನಿಮಾ ಹೆಂಗಿತ್ತು ಅಂದ್ರೆ ಲವ್ ಸ್ಟೋರಿ, ಕಾಲೇಜ್ ಆಡಿಯನ್ಸ್ಗೆ ಮನಸ್ ಸ್ನೇಹ ಪ್ರೀತಿ ಈ ಪೋರ್ಷನ್ ವರ್ಕ್ ಆಗುತ್ತೆ. ಇನ್ನ ಮಾಸ್ ಆಡಿಯನ್ಸ್ಗೆ ಮರ್ನಿ ಪೋರ್ಷನ್ ವರ್ಕ್ ಆಗುತ್ತೆ. ಇನ್ನ ಯಾರು ಮೆಸೇಜ್ ಓರಿಯೆಂಟೆಡ್ ತತ್ವಜ್ಞಾನಿ ಈ ರೀತಿ ಏನೋ ಬೇಕು ಅಂತವ್ರಿಗೆ ಈ ಪೋರ್ಷನ್ ವರ್ಕ್ ಆಗುತ್ತೆ. ಸೊ ಎಲ್ರಿಗೂ ವರ್ಕ್ ಆಗುತ್ತೆ, ಈ ಸಿನಿಮಾ ಕ್ಲಿಕ್ ಅಂತ ಅನ್ಕೊಂಡ. ಬಟ್ ಇದು ರಿಲೀಸ್ ಆದ್ಮೇಲೆ ಗೊತ್ತಾಗಿದ್ದು, ಮನಸ್ ಇಷ್ಟ ಆಯ್ತಲ್ಲ ಅವ್ರಿಗೆ ಇವೆರಡು ಪೋರ್ಷನ್ ಲ್ಯಾಗ್ ಆಯ್ತು. ಇದು ವರ್ಕ್ ಆಯ್ತಲ್ಲ ರೌಡಿಸಮ್, ಅವ್ರಿಗೆ ಈ ಪೋರ್ಷನ್ಗಳು ಲ್ಯಾಗ್ ಆಯ್ತು. ಸೊ ಅವ್ರಿಗೆ ವರ್ಕ್ ಆಗಿದ್ ಪೋರ್ಷನ್ ಗಿಂತ ಲ್ಯಾಗ್ ಆಗಿದ್ ಪೋರ್ಷನ್ ಜಾಸ್ತಿ ಇತ್ತು. ಸೊ ಹಾಗಾಗಿ ಸೊ ಆ ತರ ಯಾವ್ದು ಥೀಮ್ ಅಂದ್ರೆ ಇಟ್ಕೊಂಡು ಗೊತ್ತಾಗ್ತಾ ಅದಾದ್ಮೇಲೆ ಜಸ್ಟ್ ಯಾರಿಗೂ ವರ್ಕ್ ಆಗುತ್ತೆ ಅಂತ ನಾವು ಬರೆಯಕ್ ಸಾಧ್ಯನೇ ಇಲ್ಲ. ಜಸ್ಟ್ ಮೂವಿ ಆದ್ಮೇಲೆ ಒಂದು ಗೆಸ್ ಮಾಡ್ತೀವಿ, ಇದು ಇವ್ರಿಗೆ ಅಫ್ಕೋರ್ಸ್ ಹೇಳ್ಬೋದು. ಈಗ love story ನಮ್ಮ ಮೂವಿ ಅಲ್ವೇ ಅಲ್ವಾ, ದಯವಿಟ್ಟು ಈ ಕಡೆ ತಲೆನೂ ಹಾಕ್ಬಿಡಿ ಅಂತ ಹೇಳ್ಬೋದು. ಸರ್ ಈಗ ಸೀರಿಯಸ್ ಆಗಿ ಹೇಳ್ಬೇಕಂದ್ರೆ ಕನ್ನಡ ಸಿನಿಮಾದಲ್ಲಿ ಈಗ ಈಗಿನ ಕಂಡೀಷನ್ಸ್ ಹೇಗಿದೆ ಕನ್ನಡ ಫಿಲಂ ಇಂಡಸ್ಟ್ರಿ? ಸೊ ಹೊಸಬರಿಗಾಗಿ ಬರೋದಾಗಿರ್ಬೋದು ಅಥವಾ ಯಾವುದೇ ನೆಕ್ಸ್ಟ್ ಮೂವಿ ಮಾಡ್ಬೇಕಾದ್ರೆ ಸೊ ಯಾವ ಮೈಂಡ್ ಸೆಟ್ ಅಂದ್ರೆ ನೀವು ಎಕ್ಸ್ಪೆಕ್ಟೇಷನ್ಸ್ ಏನ್ ಇಟ್ಕೊಂಡಿರ್ತೀರಾ, ಮತ್ತೆ ಈಗಿನ ಫಿಲಂ ಇಂಡಸ್ಟ್ರಿ ಹೇಗಿದೆ ಸಿಚುವೇಶನ್? ಅಲ್ಲ, ಕನ್ನಡ ಆಡಿಯನ್ಸ್ ಯಾವತ್ತೂ ಸಪೋರ್ಟಿವ್ ಇದಾರೆ ನೋಡಿ. ಒಬ್ಸೆಷನ್ ಎಷ್ಟು ಶೇರ್ ಕೊಟ್ಟಿದೆ, ಇದು ದೃಶ್ಯಂ 3 ಎಷ್ಟು ಶೇರ್ ಕೊಟ್ಟಿದೆ, ಮತ್ತೆ ನೆಕ್ಸ್ಟ್ ಅದು ಹಾಲಿವುಡ್ ಮೂವಿ ಒಂದು ಬರ್ತಾ ಇದೆ ಐಮ್ಯಾಕ್ಸ್, ಇವ್ರದ್ದು ಕ್ವಿಂಟನ್ ಟಿರಾಂಟಿನೋ ಡೈರೆಕ್ಷನ್ ಆಲ್ರೆಡಿ ಬುಕ್ ಆಗಿದೆ. ಸೊ ಫಿಲಮ್ಸ್ ನೋಡ್ತಾ ಇದಾರೆ. ಅವ್ರು ಯಾಕೆ ನಮ್ ಫಿಲಮ್ ನೋಡ್ತಿಲ್ಲ, ನಾವು ಮೇ ಬಿ ಆ ಲೆವೆಲ್ ಡೆಲಿವರಿ ಮಾಡಿಲ್ಲ ಅನ್ಸುತ್ತೆ. ಕೆಲವೊಂದು ಈಗ ಬಂದಿರ್ತಾರೆ, ನಮ್ದು 2 ಮೂವಿ ಚೆನ್ನಾಗಿಲ್ಲ, ಸೊ 3ನೇ ಚೆನ್ನಾಗಿದ್ರು ಅದಕ್ಕೆ ಟರ್ನ್ ಔಟ್ ಆಗಿರಲ್ಲ, ಆ ರೀತಿ ಆಗಿದಾವೆ. ಬಟ್ ಬ್ಯಾಕ್ ಟು ಬ್ಯಾಕ್ ಒಂದ್ 3 ಮೂವಿ ಹಿಟ್ ಆದಾಗ ಮತ್ತೆ ಬರುತ್ತೆ. ಒಂದ್ ಡೌನ್ ಫಾಲ್ ಎಲ್ಲ ಇಂಡಸ್ಟ್ರಿಗೂ ಒಂದೊಂದು ಟೈಮ್ ಇರುತ್ತೆ. ಸೊ ಆ ರೀತಿದು. ಬಟ್ OTT ಆದ್ಮೇಲೆ ಒಂದಷ್ಟು ಪರ್ಸೆಂಟೇಜ್ ಕಮ್ಮಿ ಆಗಿದ್ದಾರೆ. ಯಾಕಂದ್ರೆ ಥಿಯೇಟರ್ ಬರ್ಬೇಕು ಅಂದ್ರೆ ಒಂದು ಫ್ಯಾಮಿಲಿ ಕರ್ಕೊಂಡು ಪಾರ್ಕಿಂಗ್ ಚಾರ್ಜ್ ಕೊಟ್ಟು ಪಾಪ್ಕಾರ್ನ್ ಚಾರ್ಜ್ ಕೊಟ್ಟು ಆ ರೀತಿ ಹ್ಯೂಜ್ ಅನ್ಸೋದು. ಈಗ ಮನೆಗೆ ಫಿಲಂ ಬರ್ತದೆ. ಆಮೇಲೆ ಅವ್ರಿಗೆ ಆಪ್ಷನ್ ಇದೆ, ಹಾಟ್‌ಸ್ಟಾರ್ ಅಲ್ಲಿ 5 ಫಿಲಂ ನೋಡೋದು ದಿನ ಬ್ಯಾಲೆನ್ಸ್ ಇದೆ, ಅಮೆಝಾನ್ ಅಲ್ಲಿ ನೋಡೋದು ಬ್ಯಾಲೆನ್ಸ್ ಇದೆ, ನೆಟ್ಫ್ಲಿಕ್ಸ್ ಅಲ್ಲಿ ಬ್ಯಾಲೆನ್ಸ್ ಇದೆ. ಸೊ ಅವ್ರ ಟೈಮ್ ಸಿಕ್ಕಿದ್ರೆ ಓಕೆ ಆ ಫಿಲಂ ಕಂಪ್ಲೀಟ್ ಮಾಡೋಣ ಅನ್ನೋ ಅಷ್ಟಿದೆ. ಸೊ ಆ ಕಾರಣಕ್ಕೆ ಥಿಯೇಟರ್ ತುಂಬಾ ಟರ್ನ್ ಔಟ್ ಆಗದೆ ಇರೋದು, ಆ ನಂಬರ್ಸ್ ಡಿಕ್ರೀಸ್ ಆಗಿರೋದು. ಬಟ್ ನಿಮ್ಗೆ ಔಟ್ ಆಫ್ ದ ಬಾಕ್ಸ್ ಒಂದು ಬಂದ್ರೆ ಫಸ್ಟ್ ನಂಬರ್ ಗಿಂತ ಫಸ್ಟ್ ಒಂದು ಮೂವಿ ಇಟ್ಟಾದ್ರೆ 15-20 ಕೋಟಿ ಬರೋ ಜಾಗದಲ್ಲಿ ಇವತ್ತು 50-60 ಕೋಟಿ ಬರ್ತಿದಾವೆ. ಸೊ ಒಂದ್ಸಲ ಜನ ಹಿಂಗ್ ವಾಕಿಂಗ್ ಮಾಡಕ್ ಶುರು ಮಾಡಿದ್ರೆ ಒಳ್ಳೆ ಕಂಟೆಂಟ್ ಬಂದ್ರೆ ಬಂದೇ ಬರ್ತಾರೆ. ಸೊ ಅದೇ ಈಗ ಸಿನಿಮಾ ಟಿಕೆಟ್ ಪ್ರೈಸ್ ಬಗ್ಗೆ ನೀವೇನ್ ಹೇಳ್ತೀರಾ? ಬೇರೆ ಇಂಡಸ್ಟ್ರಿ ಬೇರೆ ಈಗ ಅದು ಎರಡ್ ತರ, ಒಂದು ಪ್ರೊಡ್ಯೂಸರ್ ಮೇಲೂ ಡಿಪೆಂಡ್ ಆಗುತ್ತೆ ಪಾಪ. ಈಗ ಟಾಕ್ಸಿಕ್ ಅಂತ ಪ್ರೊಡ್ಯೂಸರ್ಸ್ ಅಷ್ಟು ಇನ್ವೆಸ್ಟ್ ಮಾಡಿದಾಗ ಆಮೇಲೆ ಜನ ಮುನ್ನುಗ್ ನೋಡಕ್ ರೆಡಿ ಇದ್ದಾಗ ಸೊ ಅವ್ರು ಜಾಸ್ತಿ ಇಡ್ಲೇಬೇಕು ಅವ್ರಿಗೆ ಬೇಕು ಅಂದ್ರೆ. ಈಗ ನಮ್ ಫಿಲಮ್ನು ಬರೀ 100 ರೂಪಾಯಿಗೆ ನೋಡಿ, ಅವ್ರ ಫಿಲಮ್ಗೂ 100 ರೂಪಾಯಿಗೆ ನೋಡಿದ್ರೆ ವರ್ಕ್ ಆಗಲ್ಲ. ಆ ರೀತಿ ಆ ಫಿಲಂ ಮೇಲೆ ಇದು ಮಾಡ್ಬೇಕು. ಬಟ್ ಹಂಗ್ ಮಾಡ್ತಾ ಹೋದ್ರೆ ಅವ್ರ ಥಿಯೇಟರ್ ಸುಲಿಗೆ ಆಗುತ್ತೆ, ಆ ರೀತಿ ಏನೇನೋ ಹೇಳ್ತಾರೆ. ಸೊ ಅದು ಕೆಲವೊಂದೆಲ್ಲ ಅನ್ಅವಾಯ್ಡಬಲ್. ಅಂದ್ರೆ ಕೆಲವು ಥಿಯೇಟರ್ಸ್
ಈ ಜನತಾ ಥಿಯೇಟರ್ಸ್ ತರ ಅವಾಗ ಪುಷ್ಕರ ಅವರೆಲ್ಲ ಒಂದು ಕಾನ್ಸೆಪ್ಟ್ ತರನ ಅಂತ ಹೋರಾಡಿದ್ರು. ಆ ರೀತಿ ಇರ್ಬೇಕು, ಮಿನಿಮಮ್ ರೇಟಿಂಗ್ ಥಿಯೇಟರ್ಸ್ ಇರುತ್ತೆ ಅಂತ. ಸೊ ಅವಾಗ ಪ್ರೊಡ್ಯೂಸರ್ ಡಿಸೈಡ್ ಮಾಡ್ಬೋದು, ನಾನು ಆ ಥಿಯೇಟರ್ಗೆ ಹಾಕ್ಬೇಕೋ ಬೇಡವೋ ಅಂತ. ಆ ರೇಟ್ಸ್ ಇರೋದ್ರಿಂದ ನಂದು ಬೇರೆ ಫಿಲಮ್ ಅಲ್ಲಿ ನೋಡ್ಲಿ ಅಂತ. ಸೊ ಕೆಲವ್ರು ಕಮ್ಮಿ ಕೊಡೋ ಇಷ್ಟ ಇದ್ರು ಅವಾಗ ಆ ಥಿಯೇಟರ್ಗೆ ಹಾಕ್ಬೋದು, ಆ ರೀತಿ ಮಾಡ್ಬೋದು. ಬಟ್ ನಾವು ಪರ್ಟಿಕ್ಯುಲರ್ ಆಗಿ ಫಿಕ್ಸ್ ಮಾಡೋದು, ನಾನು ಆಕ್ಚುಲಿ ಜನರ ಪರ, ಬಟ್ ಆಸ್ ಎ ಪ್ರೊಡ್ಯೂಸರ್ ಆಗಿ ಯೋಚನೆ ಮಾಡಿದಾಗ ವರ್ಕ್ ಆಗಲ್ಲ ಅದು ನಮ್ಗೆ. 1000 ರೂಪಾಯಿ ಇದ್ದಾಗ 500 ರೂಪಾಯಿ ಪ್ರೊಡ್ಯೂಸರ್ ಬರುತ್ತೆ, ಅದೇ 100 ರೂಪಾಯಿದಾಗ ಬರೀ 50 ರೂಪಾಯಿ ಬರುತ್ತೆ ಅಂದ್ರೆ ಬೇರೆ ಇಂಡಸ್ಟ್ರಿಯಲ್ಲಿ ಅದನ್ನ ಮೇಂಟೈನ್ ಮಾಡ್ತಾ ಇದಾರೆ, ಅದೇ ಕನ್ನಡದಲ್ಲಿ ಮಾಡೋದಕ್ಕೆ ಒಂದ್ರೋ ಎರಡರೋ ಆ ರೀತಿ ಏನೋ ಇದೆ ಕೇಳ್ಪಟ್ಟೆ. ಅದ್ ನನ್ ಡೀಪ್ ಇನ್ವಾಲ್ವ್ ಆಗಿಲ್ಲ ನಾನು. ಓಕೆ. ಸೊ ಈ ಸಿನಿಮಾದಿಂದ ನೀವು ಕಲ್ತಿದ್ದೇನು? ಮೋಡಕವಿದ ವಾತಾವರಣದಿಂದ ಎವ್ರಿ ಸಿನಿಮಾಗಳು ತುಂಬಾ ಕಲಿತಿರ್ತೀವಿ. ಕಲ್ಸಿದ್ದು. ಎವ್ರಿ ಸಿನಿಮಾನು ನಾನು ಎಡಿಟಿಂಗ್ ಟಿಪ್ ಇದು ಹಿಂಗ್ ತೆಗಿಬೇಕಾಯ್ತು, ನಂಗೆ ಪೇಷನ್ಸ್ ಬೇಕು, ಆ ರೀತಿ ತುಂಬಾ ಅನ್ಸುತ್ತೆ ನನಗೆ. ಪರ್ಟಿಕ್ಯುಲರ್ ಆಗಿ ಏನ್ ಫಿಲಂ ಸರ್ ಏನ್ ಕಲ್ಸಿದ್ದು ಕಲ್ತಿದ್ದೆ ಸರ್ ಕಲಿಯಕ್ಕೆ ಹೌದು, ಕಲ್ಸೋದು ಕಲ್ತಿದೀವಿ. ಅಲ್ಲ ನಾನು ಕಲ್ಸಿದ್ದು. ಕಲ್ತಿರೋದು ಮೇ ಬಿ ಗೊತ್ತಿಲ್ಲ. ಅಂದ್ರೆ ತುಂಬಾ ಎವ್ರಿ ಡೇ ಕಲಿತಾ ಇರ್ತೀವಿ. ಶೂಟ್ ಮುಗಿಸ್ಕೊಂಡ್ ಬಂದಾಗ ಚೇ ಇದು ಹಂಗ್ ಮಾಡ್ಬೇಕಾಯ್ತು, ಹಿಂಗ್ ಮಾಡ್ಬೇಕಾಯ್ತು, ಆ ರೀತಿ ಅಂತದ್ ಯಾವ್ದೋ ಇನ್ನೂ ಸೀನ್ ಇದೆಯಾ? ಈಗ Satisfy- ಎಲ್ಲ ರಿಲೀಸ್ ಟೈಮ್ ಬಂದಿದೆ, ಹ್ಮ್. ಸೊ ನಿಮ್ಗೆ ಇನ್ನೂ ಈ ಸೀನ್ ಬೆಟರ್ ಮಾಡ್ಬೋದಿತ್ತು. ನಾನು ಎಲ್ಲ ಮೂವಿ ಇದ್ದೇ ಇರುತ್ತೆ. ಆಸ್ಕರ್ ಅವಾರ್ಡ್ ಮೂವಿ ಡೈರೆಕ್ಟರ್ ಕೇಳಿದ್ರೆ ನಮ್ ಅವ್ರು ಸಿನಿಮಾ ಹೇಳ್ಕೊಳ್ದೇ ಇರ್ಬೋದು, ಬಟ್ ಇದ್ದೇ ಇರುತ್ತೆ. ಅದ್ ನೋಡಿದಾಗ ಅನ್ಸುತ್ತೆ ಇವ್ನು ಇನ್ನೊಂದ್ ಹೆಜ್ಜೆ ಮುಂದೆ ಬಂದ್ಬಿಟ್ಟಿದ್ರೆ ಅಂತ ಅನ್ಸುತ್ತೆ. ನಿಮ್ಗೆ ನೀವು ಈ ಸಿನಿಮಾದಿಂದ ಏನ್ ಕಲ್ತ್ರಿ? ಎಲ್ಲದೂ ಕಲಿಕೆನೆ ಇದು. ನೀವು ಹೊಸದಲ್ಲ ಎವ್ರಿಥಿಂಗ್. ಇವತ್ತಿಗೂ ಇದನ್ನು ಫಸ್ಟ್ ನಂದು ಇಂಟರ್ವ್ಯೂ ಹ್ಮ್. ಆಸ್ ಅನ್ ಆಕ್ಟರ್ ಆಗಿ. ಸೊ ಇದು ಕಲಿಕೆ. ನೀವೇನ್ ಕಲ್ತ್ರಿ ಅಂತ? ನಾನ್ ತುಂಬಾ ಕಲ್ತಿದ್ದೀನಿ. ನನಗೆ ಆಕ್ಚುಲಿ ಎಸ್ಪೆಷಲಿ ಪೇಮೆಂಟ್ ಇಸ್ಕೊಂಡು ಶೂಟಿಂಗ್ ಮುಗಿ ಮುಗಿಸಿ ಪೇಮೆಂಟ್ ಇಸ್ಕೋಬೇಕು. ಬಟ್ ನಮ್ದ್ರಲ್ಲಿ ಇಸ್ಕೊಂಡೇ ಇಲ್ಲ. ಅದಕ್ಕೆ ಹೇಳಿದ್ದು ಇಸ್ಕೊಂಡಿಲ್ಲ, ಅದಕ್ಕೆ ಕಲಿಕೆ. ಇಸ್ಕೋಬೇಕು ಅಂತ. ಇಸ್ಕೊಂಡ್ರೆ ಅದು ಕಲಿಯೋದಲ್ಲ, ಅದು already Okay, ಹಂಗೆ. ಇನ್ನ ಕಂಪ್ಲೀಟ್ ಆಗಿಲ್ವಲ್ಲ, ನೆಕ್ಸ್ಟ್ ಇಸ್ಕೋಬೇಕು ಅನ್ನೋದು ಕಲ್ತಿದ್ರೆ. ನೋಡಿ, ಒಂದ್ ವಿಷಯ ಇಲ್ಲ ನಾನ್ ಕಲ್ತಿರೋದು ತುಂಬಾ ಹಾನೆಸ್ಟ್ ಆಗಿ ಆಕ್ಚುಲ್ ಆಕ್ಟ್ರೆಸ್ ಅಂದ್ರೆ ಏನು ಅಂತ ಕಲ್ತಿದೆ. ವಾಟ್ ಡಸ್ ಇಟ್ ಮೀನ್ ನನಗೆ, ಲೈಕ್ ಲಿಟ್ರಲಿ ಯಾರು ನೋಬಡಿ ಹ್ಯಾಸ್ ಗೈಡೆಡ್ ಮೀ ಥ್ರೂ ಔಟ್ ಮೈ ಕರಿಯರ್. ಬಟ್ ಈ ಮೂವಿ ಮಾಡಿದಾಗ ಬೇಟ್ ಶೀಲಮ್ ಆರ್ ಸುನಿ ಸರ್ ಮೋಕ್ಷಾ ಎವ್ರಿಬಡಿ, ನಾನು ಹೇಳ್ತಿರೋದು ಎಲ್ಲರಿಂದಾನು ತುಂಬಾ ಕಲ್ತಿದ್ದೀನಿ. ಅಂದ್ರೆ ವಾಟ್ ಇಟ್ ಇಸ್ ಟು ಬಿ ಅನ್ ಆಕ್ಟರ್, ಅಂದ್ರೆ ಏನು ಮೂವಿ ಮೇಕಿಂಗ್ ಅಂದ್ರೆ ಇಟ್ಸ್ ಅ ಸೀರಿಯಸ್ ಬಿಸ್ನೆಸ್. ಅಂಡ್ ಕಡಿಮೆ ನಾನು ಹೇಳಕ್ ಹೋದ್ರೆ ಇಟ್ ಇಸ್ ಅ ವೆರಿ ಬಿಗ್ ಥಿಂಗ್. ನಾನು ತುಂಬಾ ಕಲ್ತಿದ್ದೀನಿ ಅವರಿಂದ ಎಲ್ಲ. ಸೊ ಈ ಸಿನಿಮಾದಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ನೀವು? Of course. Yeah. ಇಲ್ಲ, ಅವರಿಗೆ ಗ್ಯಾರಂಟಿ ಅಪ್ರಿಸಿಯೇಷನ್. ಅದೇ ನಾನು ನಿಮ್ಗೆ ಹೇಳಿಲ್ವಾ, ಸಿಂಗಾಪುರ್ ಅಲ್ಲಿ ನೀನ್ ಹೇಗೆ ಬಂದೆ ಅವ್ರು ಕಳ್ಸೋದಾಯ್ತು ಅಂದ್ರಲ್ಲ, ಅದಕ್ಕೆ ಅಪ್ರಿಸಿಯೇಷನ್ ಬರುತ್ತೆ. ಮತ್ತೆ ಇವ್ರ ಕ್ಯಾರೆಕ್ಟರ್ ಫೀಲ್ ಆಗ್ತದೆ, ಹತ್ಕೊಂಡ್ ಬರ್ತಾರೆ ಹೆಣ್ಮಕ್ಳು. ಹ್ಮ್. ಸೊ OTT ಬಗ್ಗೆ ಡಿಸ್ಕಸ್ ಮಾಡೋದಾದ್ರೆ, ನೀವು ಈಗ OTT ಕಂಟೆಂಟ್ಸ್ ಅಂತೂ ಈಗ ಮಾಡ್ತಿಲ್ಲ, ಓನ್ಲಿ ಥಿಯೇಟರ್ ಫೋಕಸ್ಡ್ ಫಿಲಮ್ ಮಾಡ್ತಿದೆ, ಫೀಚರ್ ಫಿಲ್ಮ್ಸ್ ಎಲ್ಲ. ಸೊ OTT ಸೇಲ್ ಹೇಗಿದೆ ಕನ್ನಡ ಫಿಲಮ್ ಇಂಡಸ್ಟ್ರಿ? ಇಲ್ಲ ಅಂದ್ರೆ ಎಲ್ರಿಗೂ ಗೊತ್ತಿದೆ, ನಾನು ಪದೇ ಪದೇ ಹೇಳ್ಬೇಕಾಗಿಲ್ಲ. ಅವರು ಅಂದ್ರೆ ಒಂದು ನೆಟ್ಫ್ಲಿಕ್ಸ್ ಅವ್ರದ್ದು ಆಟಿಟ್ಯೂಡ್ ಇದೆ. ನಾವು ಕೊಟ್ಟಿರೋ ಮೇ ಬಿ ಆ ರೀತಿ ಪರ್ಫಾರ್ಮ್ ಮಾಡದೇ ಇರ್ಬೋದು, ಬಟ್ ಅವ್ರ ಕನ್ನಡ ಸೆಕ್ಷನ್ ತೆಗ್ದಿರೋದು ನನಗೆ ತುಂಬಾ ಕೋಪ. ನನಗೆ ತುಂಬಾ ಸಲ ಅನ್ಸುತ್ತೆ, ಅಂದ್ರೆ ಯಾರನ್ನಾರು ಗೌರ್ಮೆಂಟ್ ಅವರು ಇದ್ ಮಾಡಿ ಆ ಕನ್ನಡ ಸೆಕ್ಷನ್ ಇಲ್ಲ ಅಂದ್ರೆ ಅವ್ರು ಕರ್ನಾಟಕದಲ್ಲೇ ಇರ್ಬಾರ್ದು, ಹಂಗ್ ಮಾಡಿ ಅಂತ ಹೇಳೋಣ ಅಂತ. ನಾವು ಕನ್ನಡ ಅಂತ ಹೊಡೆದಾಗ ನಮ್ದು ಪಾಪಪ್ ಆಗಲ್ಲ. ಸೊ ಅದೊಂದು ಬೇಜಾರು. ಆಮೇಲೆ ತಗೊಂಡೇ ಇಲ್ಲ ನಮ್ದು ಮೂವಿ ಕೊಟ್ಟಿಲ್ವಾ ಅಂದ್ರೆ ನಾನ್ ಕೊಡದೆ ಇರ್ಬೋದು. ಮೂವೀಸ್ ತುಂಬಾ ಚೆನ್ನಾಗಿ ಬಂದಿರೋವು ಇದಾವೆ, ಅಥವಾ ಅವ್ರಿಗೆ ಆರ್ಟಿಸ್ಟಿಕ್ ಮೂವೀಸ್ ಬೇಕಾ ಆ ರೀತಿದು ಒಲವಾರ ಮಫಿ ಈ ರೀತಿ ಕೆಲವೊಂದು ಇದೆ. ಮತ್ತೆ ಕಮರ್ಷಿಯಲ್ ಆಗಿ ಸಕ್ಸಸ್ ಆಗಿರೋದು ತುಂಬಾ ಮೂವೀಸ್ ಇದೆ. ಸೊ ಅವ್ರು ಅವಾಯ್ಡ್ ಮಾಡಿರೋದು ಅದೊಂದು ತುಂಬಾ ಕೋಪ ಇದೆ ನನಗೆ. ಅದ್ಬಿಟ್ಟು ಪ್ರೈಮ್ ನಾವ್ ತುಂಬಾ ನೋಡಿದೀವಿ, ನಮ್ದೆಲ್ಲ ಪರ್ಫಾರ್ಮ್ ಮಾಡಿದ್ರು. ಮತ್ತೆ ಶೀಲಂ ಕೆಲವು ಮೂವೀಸ್ಗೂ ಹೆಲ್ಪ್ ಮಾಡಿದ್ದಾರೆ, ಪ್ರೈಮ್ ಮೂವೀಸ್ ಇದು ಮಾಡಕ್ಕೆ. ಅದ್ರದ್ದೆಲ್ಲ ಪೇಪರ್ ವ್ಯೂ ಹಿಂಗೆ ರೈಸ್ ಆಗಿರೋದು ಐಡಿಯಾನೇ ಇರಲ್ಲ ಆ ರೀತಿ ಮೂವೀಸ್. ಫಾರ್ ಎಕ್ಸಾಂಪಲ್ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ, ನಮ್ಮ ಸೆಟ್ ಅವಂದು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಪ್ರೈಮ್ ಅಲ್ಲಿ, ಪ್ರಕಾಶ್ ಸರ್ದು ಪ್ರೊಡಕ್ಷನ್ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ. ಸೊ ಆ ರೀತಿ ಇವೆಲ್ಲ ಇದಾವೆ. ಅವ್ರಿಗೆ ಕೆಲವೊಂದು ವರ್ಕ್ ಆಗದೆ, ಹೈ ರೇಟ್ ಕೊಟ್ಟು ವರ್ಕ್ ಆಗದೆ ಇರೋ ಕಾರಣ ನಮ್ನ ಒಂಚೂರು ಕಡೆಗಣಿಸಿದ್ದಾರೆ ಎಲ್ಲ OTT. ಸೋನಿ ಇವ್ರಿಗೆ ಸೋನಿ ಫಿಕ್ಸ್ ಯಾವ್ದು ಸೋನಿ ಲೈವ್ ಮಲಯಾಳಂ ತುಂಬಾ ತಗೊಂಡಿದ್ರೆ ನಮ್ಗೆ ತಗೊಂಡಿಲ್ಲ. ಆಮೇಲೆ ನಾವು ಉದಾರ ಮನಸ್ಸು ಅವಾಗಿಂದಾನು ಹೇಳ್ಕೊಂಡ್ ಬಂದಿದೀವಿ. OTT ಅಡಿಕ್ಟ್ ಆಗ್ಬಿಟ್ಟಿದೀವಿ. ಯಾವ್ದೇ ಮೂವಿ ಬಂದ್ರು ಅದನ್ನ ಕನ್ನಡದಲ್ಲಿ ನೋಡ್ತೀವೋ, ಅವ್ರ ಲ್ಯಾಂಗ್ವೇಜ್ ಅಲ್ಲಿ ನೋಡ್ತೀವೋ, ಎಲ್ಲಾ ನೋಡ್ತೀವಿ ನಾವು. ಎಲ್ಲಾ ಲ್ಯಾಂಗ್ವೇಜ್ ನೋಡ್ತೀವಿ. ನಮ್ಗೆ ಎಲ್ಲಾ ಹೀರೋಸ್ ಎಲ್ಲಾ ಇಂಡಸ್ಟ್ರಿ ಗೊತ್ತು. ಆಮೇಲೆ ನಮ್ಮವ್ರು ಸ್ಪ್ರೆಡ್ ಆಗಿರೋದು ಕಮ್ಮಿ ಕಂಪೇರ್ ಟು ಬೇರೆ ಲ್ಯಾಂಗ್ವೇಜ್ ಅವರು. ಆ ಕಾರಣದಿಂದ ನಮ್ ವ್ಯೂಸ್ ಕಮ್ಮಿ ಇದೆ. ಸೊ ಹಾಗಾಗಿ OTT ಸ್ವಲ್ಪ ಇದು ಮಾಡಿದ್ರೆ. ಬಟ್ ಬ್ಯಾಕ್ ಟು ಬ್ಯಾಕ್ ಒನ್ಲಿ ಥಿಂಗ್ ಇಸ್ ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ಹಿಟ್ ಮೂವೀಸ್ ಬಂದ್ರೆ ಆಕ್ಟಿವ್ ಆಗ್ತೀವಿ. ಸ್ಟಾರ್ಗಳು ಸಿನಿಮಾಗೆಲ್ಲ ಆಮೇಲೆ ಶೀಲಂ ಮೊನ್ನೆ ಪಾಯಿಂಟ್ ಮಾಡಿದ್ರು, ಅದು ಚೆನ್ನಾಗಿತ್ತು. ಅಂದ್ರೆ ಏನ್ ಎಕ್ಸ್ಪೆಕ್ಟ್, ಯಾವ ತರ ಸ್ಟೋರೀಸ್ ಬರ್ಬೇಕು ಅಂತ ಅನ್ಸುತ್ತೆ ಕನ್ನಡದಲ್ಲಿ? ಹಿಟ್ ಆಗ್ಬೇಕಷ್ಟೇ, ಸ್ಟೋರೀಸ್ ಇದೇ ಬರ್ಬೇಕು ಅನ್ನೋದು ಯಾವ್ದು ಇಲ್ಲ. ಸಿನಿಮಾಗೆ ಫಾರ್ಮಲ್ ಇಲ್ಲ. ಅಂದ್ರೆ ಈಗ ಮೇಕಿಂಗ್ ಅಲ್ಲಿ
ಈಗ ಚೆನ್ನಾಗಿ ಮಾಡ್ತಾ ಇದ್ದಾರೆ ನಿಮ್ಗೆ ಹಾಲಿವುಡ್ ಅವ್ರದ್ದು ಮೊನ್ನೆ ಒಂದು ಡೆಸರ್ಟ್ ಡ್ರಾಮಾ ಅಂತ ಒಂದು ಏನೋ ಬಂತು, ಡೆಸರ್ಟ್ ರಿಲೇಟೆಡ್ ಮೂವಿ, ಹೈಯೆಸ್ಟ್ ಬಜೆಟ್, ಕಲೆಕ್ಷನ್ ಆಗಿದೆ 16-17 ಕೋಟಿ, ಮೂವಿ 1600 ಕೋಟಿ ಬಜೆಟ್. ಉಲ್ಟಾ ರಿವರ್ಸ್, ಒಬ್ಸೆಷನ್ ಬಂದು 5-7 ಕೋಟಿ ಬಜೆಟ್, ಬಟ್ ಕಲೆಕ್ಷನ್ ಆಗಿ 1000 ಕೋಟಿ. ಸೊ ಎಲ್ಲ ಏನು ಹೇಳಕ್ಕಾಗಲ್ಲ ಯಾವ ಮೂವಿ. ಅದೇ ಸಿನಿಮಾ ಮ್ಯಾಜಿಕ್. ಈ ಸಿನಿಮಾ ಏನಾದ್ರು ಸೆಕೆಂಡ್ ಪಾರ್ಟ್ ಬರುತ್ತಾ? ಇಲ್ಲ ಇನ್ನು ಸೆಕೆಂಡ್ ಸಿನಿಮಾ ಬರುತ್ತೆ. ಸೇಮ್ ಟೀಮ್ ಜೊತೆ ಸೆಕೆಂಡ್ ಸಿನಿಮಾ ಮಾಡ್ಬೇಕು ಅಂತ ಆಸೆ ಇದೆ, ಬಟ್ ಇದೇ ಪ್ಲಾನ್ಸ್ ಇಲ್ಲ. ಓಕೆ, ಎಲ್ಲ ರಿಸಲ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಕ್ಸ್ಟ್ರಾರ್ಡಿನರಿ ಹಂಗೆ ಹಿಂಗೆ ಕೊಟ್ರೆ ಇರೋಬರ ಕ್ಯಾರೆಕ್ಟರ್ ಎಲ್ಲ ಬರ್ತದೆ, ನಾವು ಸೆಕೆಂಡ್ ಮಾಡ್ಬೋದು. Yes, ಹೌದು. ಅದೇ ಹೆಸರುಗಳನ್ನ ಇಟ್ಕೊಂಡು ಅಲ್ಲ ನಾವು ಯೋಚಿಸ್ಬೋದು, ಓಕೆ ಇವ್ರ ಲೈಫ್ ಈಗ ನಾಳೆಯಿಂದ ಅವ್ರು ಹೇಗಿರ್ಬೋದು ಅಂತ ಹೇಳಿ, ಓಕೆ ಆ ಟ್ವಿಸ್ಟ್ ಇರೋಣ ಅಂತ ಇಟ್ಟು ಏನೋ ಒಂದ್ ಮಾಡ್ಬೋದು, ಹಂಗೆ ಎಕ್ಸ್ಟ್ರಾರ್ಡಿನರಿ ದುಡ್ಡು ಬಂದ್ರೆ. ಇಲ್ಲ ಅಂದ್ರೂ ಈ ಟೀಮ್ ಜೊತೆ ವರ್ಕ್ ಮಾಡಕ್ ಆಸೆ ಇದೆ. ಸೊ ಈ ಸಿನಿಮಾನ ಆಡಿಯನ್ಸ್ ನೋಡ್ಬೇಕು ಅಂತಂದ್ರೆ ಅಲ್ಲ ಎವ್ರಿ ಫ್ರೈಡೆ ಅಂದ್ರೆ ನಾನು ಒಬ್ಬ ಆಡಿಯನ್ಸ್, ಎವ್ರಿ ಫ್ರೈಡೆ ನಾನು ಏನಕ್ಕೆ ಸಿನಿಮಾ ಹೋಗ್ತೀನಿ ಅಂದ್ರೆ ಅದು ಹೊಸ ಸಿನಿಮಾ ಅಂತ. ನಾನು ಯೂಶಲಿ ರಿಮೇಕ್ ಹೋಗಲ್ಲ, ಅಂದ್ರೆ ನಮ್ ಸ್ಟಾರ್ ಇಷ್ಟ ಇದ್ರೆ ಓಕೆ ಇವ್ರು ಹೆಂಗ್ ಆಕ್ಟ್ ಮಾಡಿರ್ಬೋದು ಅಂತೀವಿ, ಬಟ್ ಹೊಸ ಸಿನಿಮಾಗೆ ಏನಂದ್ರೆ ಹೊಸ ಸಿನಿಮಾ ಅಂತ ಹೊಸದೇನೋ ಕಂಟೆಂಟ್ ಇರುತ್ತೆ ಅಂತ ಹೋಗ್ತೀವಿ. ಸೊ ಅದೇ ರೀತಿ ಇದೆ, ನನ್ನ 10 ಮೇಲೆ ಮೂವಿ ಮಾಡಿದ್ರೆ ಪ್ರತಿ ಮೂವಿಗೂ ಇದೇ ಹೇಳಿದೀನಿ, ಇದು ಸ್ವಮೇಕ್ ಅಂತ ಮಾಡಿದ್ರೆ ಹೊಸ ಕಂಟೆಂಟ್ ಇದೆ, ಸೊ ಬನ್ನಿ ಅಂತ. ಅದಾದ್ಮೇಲೆ ಅಂದ್ರೆ ಒಂದ್ ಮಿನಿಮಮ್ ಆಡಿಯನ್ಸ್ ಇದೆ, ಅವ್ರ ದೇವರುಗಳು ನಮ್ ಪಾಲಿನ ಫಸ್ಟ್ ಡೇ ಬರ್ತಾರಲ್ಲ, ಆ ಮೂವಿ ರಿವ್ಯೂ ಕೇಳದೆ ಬರ್ತಾರಲ್ಲ, ಅವ್ರು ನನಗೆ ಯಾವತ್ತೂ ದೇವರುಗಳು. ಇನ್ ಸೆಕೆಂಡ್ ಬರ್ತಾರಲ್ಲ ಅವ್ರು ರಿವ್ಯೂ ಕೇಳಿರ್ತಾರ ಆಲ್ರೆಡಿ, ಅಂದ್ರೆ ಒಂದ್ ಐಡಿಯಾ ಇರುತ್ತೆ ಅವ್ರಿಗೆ ಈ ಮೂವಿ ರಿಲೇಟೆಡ್ ಅಥವಾ ಏನೋ ಹಿಂಗಿದೆಯಂತೆ ಹಂಗಿದೆಯಂತೆ, ಅವ್ರು ಬರ್ತಾರೆ. ಸೊ ಅವ್ರಿಗೆ ತೃಪ್ತಿ ಆಗುತ್ತೆ, ಇಲ್ಲ ಬೈದ್ ಹೋಗ್ತಾರೆ. ಬಟ್ ಫಸ್ಟ್ ಡೇ ಏನೂ ಇಲ್ದೆ ಓಕೆ ಸುನಿ ಸಿನಿಮಾ ಅಥವಾ ಮೊಡಕವಿದ ಆ ಟ್ರೈಲರ್ ಚೆನ್ನಾಗಿದೆ, ಸಾಂಗ್ ಚೆನ್ನಾಗಿದೆ, ಸಾತ್ವಿಕ್ ಅವರು ಇದಾರೆ, ಶೀಲಂ ಇದಾರೆ, ಈಗ ಏನೋ ಒಂದ್ ಬರ್ತಾರಲ್ಲ, ನಾನು ಅವ್ರು ಪಾದ ಪೂಜೆ ಮಾಡಬೇಕು. ನೀವೇನ್ ಹೇಳ್ತೀರ? ನಮ್ ಸಿನಿಮಾಗೆ ಫಸ್ಟ್ ಬರ್ಬೇಕು ಜನ, ಬಂದ್ರೆ ಡೆಫಿನೆಟ್ಲಿ ಇಷ್ಟಪಡ್ತಾರೆ. ಯಾಕಂದ್ರೆ ನಾವು ಆಲ್ರೆಡಿ ಸಿಂಗಾಪುರ್ ಶೋ ನೋಡ್ಕೊಂಡ್ ಬಂದಿದ್ದೀವಿ. ಅಲ್ಲಿ ಹೇಗಿತ್ತು ರೆಸ್ಪಾನ್ಸ್? ಅದೇ ಹೇಳ್ತೀನಿ, ಸಿನಿಮಾ ನೋಡಿದ್ರೆ ಸಾಕು ನಮ್ ಸಿನಿಮಾ ಗೆಲ್ಲುತ್ತೆ. ಸೊ ನೀವೇನ್ ಹೇಳ್ತೀರಾ? ಸೊ ಫಾರ್ ಮೀ ಆಸ್ ಅನ್ ಆಡಿಯನ್ಸ್ ನಾನು ಮೂವಿ ನೋಡಕ್ ಹೋದಾಗ ಬರೀ ಎಂಟರ್ಟೈನ್ಮೆಂಟ್ ಗೋಸ್ಕರ ಹೋಗ್ತೇನೆ. ಯು ಡೋಂಟ್ ಹ್ಯಾವ್ ಟು ಕ್ಯಾರಿ ಅ ಬ್ಯಾಗೇಜ್ ಆಫ್ ಏನಿರುತ್ತೆ, ಏನ್ ವಾಟ್ ಏನಿರ್ಬೋದು, ಏನು ಬೇಡ, ಜಸ್ಟ್ ಬನ್ನಿ, ಯುಲ್ ಬಿ ಎಂಟರ್ಟೈನ್ಡ್. ಮೇಡಮ್ ಒಳ್ಳೆ ವ್ಯೂವರ್, ಅಂದ್ರೆ ನಾವ್ ಎವ್ರಿ ಸಿನಿಮಾದ ರಿವ್ಯೂ ಇವ್ರನ್ನೇ ಕೇಳೋದು, ಯಾಕಂದ್ರೆ ಸಿನಿಮಾ ರಿಲೀಸ್ ಆಗಿದ್ದ ದಿವಸ ಹೋಗಿ ನೋಡಿರ್ತಾರೆ, ಬಟ್ ಒಂಚೂರು ಉಲ್ಟಾ ಕೊಡ್ತಾರೆ ರಿವ್ಯೂ, ಅಡ್ಜಸ್ಟ್ ಮಾಡ್ಕೋಬೇಕಷ್ಟೇ. ಒಂದ್ ಸೂಪರ್ ಹಿಟ್ ಮೂವಿ ಹೇಳಲ್ಲ, ಮೂವಿ ಹೆಸರು ಹೆಂಗೆ ಹೇಳಿ, ಎಲ್ಲಾ ಮೂವಿ ನೋಡ್ತಾರೆ ಅವರು, ಎಲ್ಲ ಮೂವಿ ಮೇಡಮ್. ಅಂದ್ರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಇವ್ರನ್ನ ಬ್ರಾಂಡ್ ಅಂಬಾಸಿಡರ್ ಮಾಡ್ಬೇಕು, ಮೂವೀಸ್ ಎಲ್ಲ ಮೂವಿ ನೋಡ್ತಾರೆ. ಒಂದು ಸೂಪರ್ ಹಿಟ್ ಮೂವಿಗೆ ಸರ್ ಆವರೇಜ್ ಇದೆ ಅಂತಿದ್ರು, ಆಮೇಲೆ ಮೂವಿ ಸೂಪರ್ ಹಿಟ್ ಆಗಿದೆ. ಇನ್ ಮೂವಿ ನಂಗೆ ತುಂಬಾ ಇಷ್ಟ ಆಯ್ತು ಅಂದ್ರೆ 90% ನಾನು ಕರೆಕ್ಟ್ ಆಗಿ 90%. ಮೋಕ್ಷ ಅವರೇ ವೆಲ್ಕಮ್. ಈಗ ನೀವು ಲೇಟ್ ಆಗಿ ಬಂದ್ರು ಕೂಡ ನಾವು ಎಲ್ಲ ಆಲ್ಮೋಸ್ಟ್ ಡಿಸ್ಕಸ್ ಮಾಡಿದೀವಿ. ನಿಮ್ ಕ್ಯಾರೆಕ್ಟರ್ ಬಗ್ಗೆ ತುಂಬಾ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಡೈರೆಕ್ಟರ್ ಆಗಿರ್ಬೋದು, ನಿಮ್ಮ ಕೋಸ್ಟಾರ್ಸ್. ನಿಮ್ ಕ್ಯಾರೆಕ್ಟರ್ ಬಗ್ಗೆ ಹೇಳಿ, ಮೋಡ ಕವಿದ ವಾತಾವರಣ ಎಷ್ಟು ಸ್ಪೆಷಲ್ ನಿಮ್ಗೆ, ನಿಮ್ ಕ್ಯಾರೆಕ್ಟರ್ ಬಗ್ಗೆ? ಅಫ್ಕೋರ್ಸ್ ತುಂಬಾನೇ ಸ್ಪೆಷಲ್ ಪ್ರಾಜೆಕ್ಟ್. ನಾನು ಎಲ್ಲ ಕಡೆ ಹೇಳಿದ್ದೀನಿ ಆಲ್ರೆಡಿ. ನಂಗೆ ಸುನಿ ಸರ್ ಜೊತೆ ವರ್ಕ್ ಮಾಡ್ಬೇಕು ಅಂತ ತುಂಬಾನೇ ಆಸೆ ಇತ್ತು. ಅಂಡ್ ಇದು ಸುನಿ ಸರ್ ಜೊತೆ ವರ್ಕ್ ಮಾಡೋದಲ್ದೆ ಒಂದು ಒಳ್ಳೆ ಸ್ಟೋರಿ ಅಂಡ್ ಒಂದು ಪವರ್ಫುಲ್ ಕ್ಯಾರೆಕ್ಟರ್ ಸಿಕ್ಕಿರೋದು, ಐ ಥಿಂಕ್ ಐ ಕೈಂಡ್ ಆಫ್ ಮ್ಯಾನಿಫೆಸ್ಟೆಡ್ ಇಟ್ ಅಂತಾನೆ ಹೇಳ್ಬೋದು. ಇನ್ಫ್ಯಾಕ್ಟ್ ನಾನು ಅದೇ ನನ್ನ ಫ್ರೆಂಡ್ ಜೊತೆ ಹಾಗೆ ಜೋಕ್ ಮಾಡ್ತಿದ್ದೆ, ನಂಗೆ ಸುನಿ ಸರ್ ಜೊತೆ ಹೇಗಾದ್ರೂ ಮಾಡ್ಬಿಟ್ಟು ಒಂದು ಪ್ರೊಡ್ಯೂಸರ್ನ ಕರ್ಕೊಂಡೋಗಿ ಸರ್ನ ಕೇಳ್ತೀನಿ, ನನ್ನ ಹೀರೋಯಿನ್ ಆಗಿ ಹಾಕೊಂಡು ಲೈಕ್ ನನ್ನ ಜೊತೆ ಒಂದು ಸಿನಿಮಾ ಮಾಡಿ ಸರ್ ಪ್ಲೀಸ್ ಅಂತ ಹಂಗೆ ಜೋಕ್ ಮಾಡ್ತಿದ್ದೆ. ಅದು ಜೋಕ್ ಮಾಡಿ ನೀವು ನಂಬ್ತಿರೋ ಬಿಡ್ತಿರೋ, ಲಿಟ್ರಲಿ 2 weeks ನಂಗೆ ಕಾಲ್ ಬಂತು ಈ ಸಿನಿಮಾಗೋಸ್ಕರ. ಸೊ ಐ ಥಿಂಕ್ ಇಟ್ ವಾಸ್ ಮೆಂಟ್ ಟು ಬಿ ಅನ್ಸುತ್ತೆ. ಈ ಪ್ರಿಪರೇಷನ್ ಏನಿತ್ತು ಈ ಕ್ಯಾರೆಕ್ಟರ್? ಈಗ ಫಸ್ಟ್ ಇವ್ರು ಹೇಳಿದಾಗ ನಿಮ್ಗೆ ಏನು ಅನಿಸ್ತು ಕತೆ, ಮೋಡ ಕವಿದ ವಾತಾವರಣ ಸರ್ ನರೇಟ್ ಮಾಡಿದಾಗ ನಿಮ್ ರಿಯಾಕ್ಷನ್ ಏನಿತ್ತು? ಸರ್ದು ಸ್ಪೆಷಾಲಿಟಿ ಏನಂದ್ರೆ ಅವರು ಒಂದಕ್ಕೆ ಸ್ಟಿಕ್ ಆನ್ ಆಗಲ್ಲ, ಅವ್ರ ತಲೆ ತುಂಬಾ ಓಡ್ತಾ ಇರತ್ತೆ. ಲೈಕ್ ಹಿ ಕೀಪ್ಸ್ ಇಂಪ್ರೊವೈಸಿಂಗ್ ಪ್ರತಿ ಸೀನು, ಲೈಕ್ ಫುಲ್ ಸ್ಟೋರಿನು. ಸೊ ನಾವ್ ಏನ್ ವರ್ಕ್ಶಾಪ್ ಮಾಡಿದ್ವಿ ಅದು ಜಸ್ಟ್ ನಮ್ಗೆ ನನ್ಗೂ ಶೀಲಂಗೂ ಒಂದು ಬಾಂಡ್ ಕ್ರಿಯೇಟ್ ಆಯ್ತು ಹೊರತು ನಾವು ಸಿನಿಮಾದಲ್ಲಿ ಅದನ್ನ ಲೈಕ್ 100% ಎಕ್ಸಿಕ್ಯೂಟ್ ಮಾಡಕ್ ಆಗ್ಲಿಲ್ಲ. ಅಫ್ಕೋರ್ಸ್ ಅದು ಹೆಲ್ಪ್ ಆಯ್ತು, ಯಾಕಂದ್ರೆ ಫಸ್ಟ್ ಕೇಳಿದಾಗ ಸಿನಿಮಾ ಬೇರೆ ತರನೇ ಇತ್ತು. ಇಟ್ ವಾಸ್ ಲೈಕ್ ವೆರಿ ನಾರ್ಮಲ್ ಸ್ವೀಟ್ ಲವ್ ಸ್ಟೋರಿ ತರ. ಆಮೇಲೆ ಹೋಗ್ತಾ ಹೋಗ್ತಾ ತುಂಬಾನೇ ಟ್ವಿಸ್ಟ್ ಗಳಾಗ್ಲಿ ಅಥವಾ ಟರ್ನ್ಸ್ ಗಳಾಗ್ಲಿ ಆತರ ಇಂಪ್ರೊವೈಸ್ ಮಾಡ್ಕೊಂಡು ಸ್ಟೋರಿನ ಚೇಂಜ್ ಮಾಡ್ತಾ ಹೋದ್ವಿ. ಸೊ ಇನ್ ದ ಎಂಡ್ ಹೋದ್ವಿ. ಸೊ ಯಾ, ಇನ್ ದ ಎಂಡ್ ಎವ್ರಿಥಿಂಗ್ ನಾವು ಅದೇ ಸಿಂಗಾಪುರ ಶೋ ಆಗಿರೋದ್ರಿಂದ ರಿವ್ಯೂ ಆಲ್ರೆಡಿ. ಸೊ ಹೇಗಿದೆ ರೆಸ್ಪಾನ್ಸ್ ಅಲ್ಲಿ ನೀವು ನೋಡಿದಾಗ? ನಿಮ್ಗೆ ಏನಂತ ಕಾಂಪ್ಲಿಮೆಂಟ್ಸ್ ಬಂತು
ಶೋ? ಕತೆ ಪಾರ್ಟ್ ಲೈಕ್ ನಾವು ಕೆಲಸ ಮಾಡ್ತಿರ್ಬೇಕಾದ್ರೆ ನಮ್ಗೆ ಗೊತ್ತಾಗಲ್ಲ ಹೇಗ್ ಬರ್ತಿದೆ ಹೇಗ್ ಮಾಡ್ತಿದೀವಿ ಅಂತ. ಸೊ ಮೊನ್ನೆ ಸಿಂಗಾಪುರ್ ಪ್ರೇಮೇಶ್ ಮುಗಿಸ್ಕೊಂಡು ನಾನು ಹೊರಗಡೆ ಬಂದಾಗ ಆ ಒಂದು ಅವ್ರ ಕಣ್ಣಲ್ಲಿ ಇದ್ದಿದ್ದ ಆ ಹ್ಯಾಪಿನೆಸ್ ನೋಡ್ಬಿಟ್ಟೆ ನಂಗೆ ಫುಲ್ ಖುಷಿ ಆಗ್ತಿತ್ತು. ಅಷ್ಟು ದೇ ಲೈಕ್ ಅಂಡ್ ಪ್ರತಿ ತರ ಜನ ಇದ್ರು, ಲೈಕ್ ಕನ್ನಡ ಬರೋರು, ಕನ್ನಡ ಬರ್ದೇ ಇರೋರು, ಎಲ್ರು ಇದ್ರು. ಅಂಡ್ ಪ್ರತಿಯೊಬ್ಬರಿಗೂ ಸಿನಿಮಾ ಇಷ್ಟ ಆಗಿದೆ ಅಂದ್ರೆ ಓಕೆ ನಾವು ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ ಅಂತಾನೆ ನಂಗೆ ಅನ್ಸ್ತು. ಅಂಡ್ ಎಲ್ರು ಎಲ್ಲ ಆಸ್ಪೆಕ್ಟ್ ಆಫ್ ದ ಸಿನಿಮಾ, ಎಲ್ಲಿ ಪರ್ಫಾರ್ಮೆನ್ಸ್ ಆಗ್ಲಿ ಅಂಡ್ ಸಿನಿಮಾಟೋಗ್ರಫಿ ಆಗ್ಲಿ ಸಾಂಗ್ಸ್ ಆಗ್ಲಿ ಪ್ರತಿಯೊಂದನ್ನು ಸ್ಟ್ರೆಸ್ ಮಾಡ್ಬಿಟ್ಟು ಸ್ಪೆಸಿಫಿಕ್ ಆಗಿ ಹೇಳ್ತಿದ್ರು, ಇದು ತುಂಬಾ ಚೆನ್ನಾಗಿ ಬಂದಿದೆ, ಅದು ತುಂಬಾ ಚೆನ್ನಾಗಿ, ಒಂದು ನೆಗೆಟಿವೇ ಕೇಳಿಲ್ಲ ನಾನು. ಅಂಡ್ ಐ ಥಿಂಕ್ ಇಟ್ ವಾಸ್ ಅ ವೆರಿ ಗುಡ್ ಸ್ಟಾರ್ಟ್ ಅಂತಾನೆ ಹೇಳ್ಬೋದು. ಇವಾಗ ಅದನ್ನ ಕೇಳಿ, ಆ ಕಾಂಪ್ಲಿಮೆಂಟ್ಸ್ ಕೇಳಿ, ಆ ಒಂದು ರಿಯಾಕ್ಷನ್ ನೋಡಿ ಐ ಆಮ್ ವೆರಿ ಕಾನ್ಫಿಡೆಂಟ್ ನಮ್ ಕರ್ನಾಟಕದ ಜನರಿಗೂ ಇಷ್ಟ ಆಗತ್ತೆ ಅಂತ. ಆ ರಿವ್ಯೂ ಇಲ್ಲಿ ಸಿಕ್ಬಿಟ್ರೆ ಡೆಫಿನೆಟ್ಲಿ ಸಿಕ್ಬಿಟ್ರೆ ಇಲ್ಲಿ ಈ ಸಿನಿಮಾದಲ್ಲಿ ಸೈಕಲ್ ಓಡಿಸ್ಬೇಕಿತ್ತು. ನನ್ ಸೈಕಲ್ ಓಡ್ಸಕ್ ಬರ್ತಿರ್ಲಿಲ್ಲ ಅವಾಗ. ನನ್ ಫಸ್ಟ್ ಕಲ್ತಿದ್ದೆ ಕಾರ್ನ, ಯಾಕಂದ್ರೆ ಏನಾದ್ರು ಆದ್ರೆ ಕಾರ್ಗ್ ಆಗತ್ತೆ, ನನಗೇನೋ ಆಗಲ್ಲ ಅಂತ. ಆಮೇಲೆ ಸಿನಿಮಾಗೋಸ್ಕರ ನಾನು ಸೈಕ್ಲಿಂಗ್ ಕಲಿತೆ. ಅಂಡ್ ಇಟ್ ವಾಸ್ ಫನ್, ತುಂಬಾನೇ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಇತ್ತು ಆಸ್ ಅನ್ ಆಕ್ಟರ್ ಆಲ್ಸೋ. ಹೇಗಿತ್ತು ಈ ಟೀಮ್ ಜೊತೆ ವರ್ಕ್ ಮಾಡಿದ್ದು ನಿಮ್ಗೆ? ಓ ವಂಡರ್ಫುಲ್. ಐ ಥಿಂಕ್ ಈ ತರ ಟೀಮ್ ಮತ್ತೆ ಸಿಗುತ್ತೋ ಇಲ್ವಾ ನಂಗೆ ಗೊತ್ತಿಲ್ಲ. ಇಟ್ ವಾಸ್ ನನ್ಗೆ ನಾನು ಸೆಟ್ ಅಲ್ಲಿ ಇದೀನಿ, ಆಕ್ಟ್ ಮಾಡ್ತಿದೀನಿ ಅಂತ ನಂಗೆ ಅನ್ಸ್ಲೇ ಇಲ್ಲ. ತುಂಬಾನೇ ಒಂಥರ ಫ್ರೆಂಡ್ಲಿ ಅಂಡ್ ಕಂಫರ್ಟಬಲ್ ಎನ್ವೈರನ್ಮೆಂಟ್ ಇದ್ದಾಗ ಅದು ಎಫರ್ಟ್ ಹಾಕ್ಬೇಕು ಅಂತಿಲ್ಲ, ಅದು ತಾನಾಗಿನೇ ಬರುತ್ತೆ ಅಂತ ಅನ್ಸುತ್ತೆ. ಇನ್ನೊಂದ್ 4 ಗಂಟೆ ಲೇಟ್ ಬಂದ್ರೆ ಇವಾಗ್ಲೂ ಸಿಗ್ತಿರಲ್ಲ ಇಂದ ಟೀಮ್. ಮತ್ತೆ ಸಿಗ್ತಾ ಇರ್ಲಿಲ್ಲ ಅದು. ನೀವು ಟಫೆಸ್ಟ್ ಸೀನ್ ಯಾವ್ದು ಇದರಲ್ಲಿ ಎಕ್ಸ್ಪ್ಲೈನ್ ಮಾಡಿದಾಗ ನಿಮ್ಗೆ? ಇವ್ರು ಹಿಂಗೆ ನಾಟಕ ಆರ್ಟಿಸ್ಟ್ ಬರ್ತಿಲ್ಲ. ರಿಯಲ್ ಲೈಫ್ ಅಲ್ಲಿ ಟಫೆಸ್ಟ್ ಗೊತ್ತಾ, ಸುಳ್ಳು ಹೇಳಕ್ಕೆ ಬರಲ್ಲ. ನಾಟಕ ಬರ್ತಿಲ್ಲ. ಮೇಡಮ್ ವೆಲ್ ಪ್ರಿಪೇರ್ಡ್, ಸೊ ಅವ್ರಿಗೆ ಟಫ್ ಮೇ ಬಿ ವರ್ಕ್ಶಾಪ್ ಅಲ್ಲಿ ಆಗಿರ್ಬೋದು. ಸೀನ್ ಕ್ಯಾಮ್ರಾ ಮುಂದೆ ಬಂದ ಟಫೆಸ್ಟ್. ಮೇನ್ ಜಾನ್ರ ನಮ್ದು ಲವ್ ಸ್ಟೋರಿ, ಅದ್ರ ಜೊತೆಗೆ ಹಲವಾರು ಸೆನ್ಸಿಟಿವ್ ಭಾವನೆಗಳು ಇದೆ, ಅದ್ರ ಬಗ್ಗೆ ಜಾಸ್ತಿ ಮಾತಾಡಕ್ಕಾಗಲ್ಲ. ಸೊ ನಿಮ್ಮ ಈ ಕ್ಯಾರೆಕ್ಟರ್ ನಿಮ್ಮ ಪರ್ಸನಲ್ ಲೈಫ್ಗೆ ಏನಾದ್ರು ರಿಲೇಟ್ ಆಗಿ ಕನೆಕ್ಟ್ ಆದ್ರ ಇದರಲ್ಲಿ? ನಾವೆಲ್ಲ ಕರೆಕ್ಟ್ ಸೌಪರ್ಣಿಕ ತುಂಬಾ ಒಂಥರ ಚಿಯರ್ಫುಲ್, ಬಬ್ಲಿ, ವೆರಿ ಎಕ್ಸ್ಪ್ರೆಸಿವ್ ಅಂತ ನಂಗೆ ಅನ್ಸತ್ತೆ. ಸೊ ಆಸ್ ಅ ಪರ್ಸನ್ ನಾನು ಅಷ್ಟೇ ಐಮ್ ವೆರಿ ಎಕ್ಸ್ಪ್ರೆಸಿವ್. ನನ್ಗೆ ಆಫ್ ಕ್ಯಾಮ್ರಾ ಆಕ್ಟ್ ಮಾಡೋದಕ್ ಬರಲ್ಲ ಹೇಳ್ಬೇಕಂದ್ರೆ. ಡೈರೆಕ್ಟರ್ ಬಗ್ಗೆ ಒಂದ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಏನ್ ಹೇಳ್ತೀರಾ? ಒಂದ್ ವರ್ಡ್ ಅಲ್ಲಿ ತುಂಬಾ ಕಷ್ಟ ಅನ್ಸುತ್ತೆ. ಹೇಳಿದ್ರಲ್ಲ ಕಷ್ಟ ಅಂತ. ಡೈರೆಕ್ಟರ್ ಅಂತ ಚೇರಲ್ಲಿ ಕುತ್ಕೊಂಡ್ರೆ ಮಾತ್ರ ಗೊತ್ತಾಗತ್ತೆ, ಇಲ್ದೆ ಹೋದ್ರೆ ಸರ್ ಆರಾಮಾಗಿ ಕೂಲ್ ಆಗಿ. ಸರ್ ಅವಾಗ್ಲೇ ಸ್ಟಾರ್ಟಿಂಗ್ ಅಲ್ಲಿ ನೀವು ಟಫೆಸ್ಟ್ ಸೀನ್ ಬಗ್ಗೆ ಹೇಳ್ತಿದ್ರಿ, ಕಂಟಿನ್ಯೂ ಮಾಡಿ ಸರ್ ಅದ್ರ ಬಗ್ಗೆ. ನಮ್ ಸಿನಿಮಾದಲ್ಲಿ ಆ ರೀತಿ ಯಾವ ಸೀನು ಇಲ್ಲ, ಏನಾದ್ರು ಅದ್ರ ಬಗ್ಗೆನೇ ಹೇಳ್ತೀವಿ ಅಂತ ಇಡೀ ಇಂಟರ್ವ್ಯೂ ನೋಡಿದ್ರೆ ನಮ್ದು ಪ್ಲಾನ್ ವರ್ಕ್ ಆಯ್ತು ಅಂತ ಖುಷಿ. ಒಳ್ಳೆ ಸಾಂಗ್ಸ್ ಚೆನ್ನಾಗಿದೆ, ಇದೆ ಒಂಚೂರು ಇದೆ, ಬಟ್ ನಿಮ್ಗೊಂದು ಹೊಸ ಎಲಿಮೆಂಟ್ ಇದೆ. ಒಂದ್ ವರ್ಡ್ ಅಲ್ಲಿ ಹೇಳ್ಬೇಕು, ಡಿಸ್ಕ್ರೈಬ್ ಮಾಡ್ಬೇಕು ಹೀರೋ ಅವ್ರನ್ನ ಒಂದ್ ವರ್ಡ್ ಅಲ್ಲಿ ಏನಂತ ಡಿಸ್ಕ್ರೈಬ್ ಮಾಡ್ತೀವಿ? ಒಂದ್ ವರ್ಡ್, ಪ್ಯಾಷನೆಟ್. ಸಿನಿಮಾ ಮೇಕಿಂಗ್ ಅಂದ್ರೆ ಪ್ಯಾಷನೆಟ್. ಅವರು ಎಡಿ ಆಗ್ಲಿ ಹೀರೋ ಆಗ್ಲಿ ಇಸ್ ವೆರಿ ಪ್ಯಾಷನೆಟ್, ತುಂಬಾ ಹಾರ್ಟ್ಲಿ ಕೆಲಸ ಮಾಡ್ತಾರೆ. ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್. ನೋ ಟ್ಯಾಲೆಂಟೆಡ್, ಅವಳ ಬ್ಲಡ್ ಅಲ್ಲೇ ಇದೆ ಅಂತ ಅನ್ಸುತ್ತೆ. ಡೈರೆಕ್ಟರ್ ನ ಸಿಂಪಲ್ ಅಂತ ಹೇಳಿದ್ರ, ಇನ್ನು ಪ್ರೊಡ್ಯೂಸರ್ ಅವ್ರನ್ನ ಒಂದ್ ವರ್ಡ್ ಅಲ್ಲಿ ಡಿಸ್ಕ್ರೈಬ್ ಮಾಡ್ಬೇಕಂದ್ರೆ? ಸರ್ ನಮ್ ದೇವ್ರು ಸರ್, ನಮ್ ಪ್ರಾಜೆಕ್ಟ್ ದೇವ್ರು. ಅವ್ರು ಸಿಕ್ಕಿರ್ಲಿಲ್ಲ ಅಂದ್ರೆ ಇವತ್ತು ರಿಲೀಸ್ ಆಗ್ತಿರ್ಲಿಲ್ಲ, ನಾವಿಲ್ಲಿ ಕುತ್ಕೊಂಡು ಮಾತಾಡ್ತೀವಿ. ಸೊ ಆಫ್ ಕೋರ್ಸ್. ಈ ಸಿನಿಮಾ ಬಗ್ಗೆ ಒಂದ್ ವರ್ಡ್ ಅಲ್ಲಿ ಏನ್ ಹೇಳ್ತೀರಾ? ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು? ಒಂದ್ ವರ್ಡ್ ಅಲ್ಲಿ ಏನ್ ಹೇಳ್ತೀರಾ? ಔಟ್ ಆಫ್ ಔಟ್ ನನ್ ಸೋಫಾ ಮೈ ಬೆಸ್ಟ್ ಫಿಲ್ಮ್ ಅಂತ ನನ್ ಅನ್ಸುತ್ತೆ. ಒನ್ ಫೇವರೇಟ್ ಫಿಲ್ಮ್, ಕನ್ನಡ ಫಿಲ್ಮ್ ಅಂತಂದ್ರೆ ಯಾವ್ದು? ಓ, ಮೊನ್ನೆ ರೀಸೆಂಟ್ ಯಾವ್ದಾದ್ರು ಸಿಂಗಾಪುರ್ ಅಲ್ಲಿ ಯಾವ್ದಾದ್ರು ನೋಡಿದ್ರೆ? ಸಿಂಗಾಪುರ್ಗೆ
ಹೋದಾಗ ಯಾವ್ದೋ ನೋಡ್ದೆ ಅಂತಲ್ಲ? ಹೌದಲ್ವಾ? ಅದು ಮೋಡ ಕವಿದ ವಾತಾವರಣ ಅಂತ ಇದೆ. See? Oh 26 ಗೆ God. ಇಲ್ಲಿ ಸಖತ್ತಾಗಿದೆ ಅಂತಲ್ಲ? ಕರ್ನಾಟಕದಲ್ಲಿ ತುಂಬಾ ಚೆನ್ನಾಗಿದೆ ಅಂತಲ್ಲ? Oh, yeah. Oh my God, ಎಂತ ಬ್ಯಾಂಗ್ಳೂರಲ್ಲಿ ರಿಲೀಸ್ ಆಗ್ತಿದೆ ಮುಂಗಾರು ಮಳೆ ಆದ್ಮೇಲೆ ನೆಕ್ಸ್ಟ್. ನಾವ್ ಸುಮ್ನೆ ಪ್ರಮೋಷನ್ಗೆ ಮೇಡಮ್ ಪ್ರಮೋಷನ್ ಕಮ್ಮಿ ಇದೆ, ದೊಡ್ಡದಾಗಿ ನ್ಯೂಸ್ ಆಗ್ಬೇಕು ಏನು ಅಂತ ಕೇಳಿ ಅಂತ ಅವ್ರನ್ನ ಕೇಳ್ದ. ಸೊ ಅವಾಗ ನಾನು ಹೇಳ್ದೆ ಫ್ಲೈಟ್ ಡುಮ್ ಅಂದ್ರೆ ನಾವೆಲ್ಲರೂ ನ್ಯೂಸ್ BBC ಲೆಲ್ಲ ಬರ್ತೀವಿ, ಯಪ್ಪಾ. ಹಿಂಗೆ ಮೋಡ ಕವಿದ ವಾತಾವರಣ ಹೆಂಗ್ ಮೋಡ ಕವಿದ ವಾತಾವರಣ ತಂಡ ಹಿಂಗೆ Flight ಶೋಗ್ ಹೋಗ್ತಿತ್ತು, ಇರ್ಬೇಕಾದ್ರೆ. ಪಾಪ ಹೊಸದಾಗಿ ರಿಲೀಸಿಗೆ ರೆಡಿ ಇದ್ರು ಅಂತೆಲ್ಲ ಇಲ್ಲಿ ನ್ಯೂಸ್ ಆಗುತ್ತೆ ಅಂತ ಹೇಳ್ದ. ಸರಿ ಫ್ಲೈಟ್ ಲ್ಯಾಂಡಿಂಗ್ ಸಿಂಗಾಪುರ್ ಅಲ್ಲಿ ಆಗ್ಬೇಕಾಯ್ತು. ಯೂಶಲಿ ಬಂತು ಹಿಂಗ್ ಲ್ಯಾಂಡ್ ಆಗುತ್ತಲ್ವಾ, ಬರ್ಬೇಕಾದ್ರೆ ನಾನು ಶೀಲಂ ಹೇಳ್ದೆ ಇನ್ನು ಲ್ಯಾಂಡಿಂಗ್ ಸ್ಪೀಡ್ ಜಾಸ್ತಿ ಮಾಡ್ತಾ ಇದ್ದಾನೆ ಅಂತ. ನಾನು ಯೂಶಲಿ ವಿಡಿಯೋ ಮಾಡ್ತೀನಿ ಲ್ಯಾಂಡಿಂಗ್ ಎಲ್ಲ, ಅದು ಶೇರ್ ಮಾಡಲ್ಲ ಬಟ್ ವಿಡಿಯೋ ಮಾಡ್ತೀನಿ ಹಿಂಗೆ ಏನು ಅಂತೆಲ್ಲ. ಬರ್ತಾ ಇದನ್ನ ಸ್ಪೀಡ್ ಜಾಸ್ತಿ ಆಗ್ತಾ ಇದೆ, ನಾನು ಇದ್ಯಾಕೆ ಲ್ಯಾಂಡಿಂಗ್ ಅಲ್ಲಿ ಸ್ಪೀಡ್ ಅಂತ ಟಚ್ ಮಾಡಿ ಎತ್ಬಿಟ್ಟ ಮೇಲೆ. ಅಪ್ಪ ನನ್ನ ಲೈಫ್ ಟೈಮ್ ಫಸ್ಟ್ ಟೈಮ್ ಆಗಿದ್ದು. called, ಗೋ ರೌಂಡ್ ಅಂತ ಅವ್ನಿಗೆ ಏನೋ ಬಂತು ಲಾಸ್ಟ್, maneuver. ಅದು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಬರೋದು. ಅದು ನಿನ್ ಲ್ಯಾಂಡಿಂಗ್ ಅವಕಾಶ ಇಲ್ಲ, ಅವನು ಡಿಸೈಡ್ ಮಾಡಿ ಅಲ್ಲಿಗೆ ಬಂದಿದ್ದಾನೆ, ಇಲ್ಲೇ ಎತ್ತು ಅಂತ ಹೇಳಿದಾರೆ. ಅದ್ರ ಅನ್ವೇದ್ ನಮ್ಗೆ ಇಂಥವ್ರು ಏನ್ ಮಾತಾಡ್ತೋ, ನನಗಂತೂ ಮೀಟರ್ ಆಫ್ ಆಯ್ತು. ನಾನು ಫಸ್ಟ್ ಟೈಮ್ ನಾನು ಇಮಿಡಿಯೇಟ್ ಏರ್ ಹೋಸ್ಟೆಸ್ ಗಗನ ಸಂಕೀರ್ಣ ನೋಡಿದೆ, ಅವ್ರಿಗೂ ಭಯ ಆಗಿತ್ತು. ಅವ್ರು ಏನಾಯ್ತು ಅವ್ರಿಗೆ ಐಡಿಯಾ ಇರ್ಲಿಲ್ಲ ಏನಾಯ್ತು ಅಂತ ಮಕ್ಕ ನೋಡ್ಕೊತಿದ್ರು. ನನಗೆ ಅವಾಗ ಫುಲ್ ಭಯ ಆಯ್ತು, ಇದೇನು ಇವ್ನು ಎತ್ಬೇಕಾದ್ರೆ ಮೊನ್ನೆ ಬರೋ ಇನ್ಸಿಡೆಂಟ್ ಎಲ್ಲೋ ಗೊತ್ತು ಏನೋ ಅಷ್ಟೇ ಶಿವ ಅನ್ನತ್ರ. ಮೇಡಮ್ ಇಂಥವ್ರಿಗೂ ಬೇರೆ ಏನ್ ಸರ್ ಹಿಂಗ್ ಮಾತಾಡ್ತೀರಿ, ಏನ್ ಸರ್ ಹಿಂಗ್ ಮಾತಾಡ್, ಅವ್ರು ಆರಾಮಾಗಿ ಮೊಬೈಲ್ ಅಲ್ಲಿ ಇದ್ರು. ಮೇಡಮ್ ಇದೇನ್ ಹಿಂಗಾಗ್ತಿದೆ ಅಂದಾಗ ಅವ್ರಿಗೆ ಏನಾಯ್ತು, ಆಕ್ಚುಲಿ ಸಿಂಗಾಪುರ್ ಮಲೇಷ್ಯಾ ಪಕ್ಕ ಇರೋದು, ಮಲೇಷ್ಯನ್ ಸಿಗ್ನಲ್ ಬಂದೋಯ್ತು. ಇಲ್ಲ ಸರ್ ಅದು ಮಲೇಷ್ಯಾ ಬಂತು, ಅದಕ್ಕೆ ಒಂದ್ಸಲ ನೋಡ್ಕೊಂಡು ಬಂದು ನಾನು ಹೇಳ್ತಾ ಇದೀನಿ ಅದೇ ಧರ್ಮಸ್ಥಳ ಟಚ್ ಮಾಡ್ತಾ ಮೆಸೇಜ್ ಬಂತು ಫ್ರಮ್ ಎಸ್ ಮಲೇಷಿಯಾ ಅಂತ. ಮೆಸೇಜ್ ಬರುತ್ತೆ ನನ್ನ ನಂಬಿಸ್ಬಿಟ್ಲು. ಮಲೇಷ್ಯಾಕ್ ಬಂದಿದೀವ ಏನೋ ಇಲ್ಲಿ ಪಿಟ್ ಸ್ಟಾಪ್ ತರ ಏನೋ. ವಾಪಸ್ ತಗೋತೀನಿ. ಬಟ್ ಆಮೇಲೆ ಮೇಡಮ್ ಹೇಳ್ದೆ ನಾನು, ಮೇಡಮ್ ಕೇಳಿ ಅವ್ರನ್ನ. ಬೈ ದ ವೇ ಮಲೇಷ್ಯಾ ಇಸ್ ಜಸ್ಟ್ it's very nearby to Singapore. It was a Jan- part of Malaysia, Singapore. ಆಮೇಲೆ ಸಪರೇಟ್ ಐಲ್ಯಾಂಡ್ ಆಗಿ. Yeah, 1964. ಸೊ ಹೀಗೆ ನೀವು ಹೇಳ್ದಾಗೆ ಮುಂಗಾರು ಮಳೆ ಅಷ್ಟು ಹಿಟ್ಟಾಗ್ಲಿ ಸಿನಿಮಾ. ಥ್ಯಾಂಕ್ ಯು. ಸೊ Thank you. ಮುಂಗಾರು ಮಳೆ ಎಷ್ಟು ಇದ್ರೆ ಆ ಪ್ರೊಡ್ಯೂಸರ್ E.K. ಕೃಷ್ಣಪ್ಪರ್ಗೂ ಶೇರ್ ಕೊಡ್ತೀವಿ ನಾವು. ಲೈಕ್ ಈ ಆಡಿಯನ್ಸ್ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು, ಒಂದು ಏನ್ ಹೇಳ್ತೀರಾ ಆಡಿಯನ್ಸ್ಗೆ ಇದನ್ನ ಈ ಸಿನಿಮಾನ ನೋಡ್ಬೇಕು ಅಂತಂದ್ರೆ? ಅದೇ ಏನ್ ಎಕ್ಸ್ಪೆಕ್ಟ್ ಮಾಡಿರಲ್ಲ ಅದ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅವರು. ಅಂದಿದ್ರು ಅನ್ಕೊಂಡೇ ಇರಲ್ಲ ಈ ಸಿನಿಮಾ ಹಿಂಗಿರತ್ತೆ ಅಂತ. ಆ ತರ ಒಂದು ಫ್ರೆಶ್ ಯುನೀಕ್ ಅಂಡ್ ಡಿಫ್ರೆಂಟ್ ಸ್ಟೋರಿ ಲೈನ್ ತಗೊಂಡ್ಬರ್ತಿದೀವಿ. ಅಂಡ್ ವಿಜುವಲ್ ಬ್ಯೂಟಿ ಇದೆ ಅದ್ರ ಜೊತೆಗೆ, ಗುಡ್ ಪರ್ಫಾರ್ಮೆನ್ಸಸ್. ಯಾ, ಐ ಥಿಂಕ್ ಇಟ್ಸ್ ದ ಬೆಸ್ಟ್ 2 hours ಆಫ್ ಯುವರ್ ಲೈಫ್. ಆಲ್ ದಿ ಬೆಸ್ಟ್ ಎಲ್ರಿಗೂ. Thank ಈ you. ಸಿನಿಮಾ Thanks. ನಿಮ್ಮ ಜರ್ನಿಯಲ್ಲಿ ಒಳ್ಳೆ ಸಕ್ಸಸ್ ಆಗ್ಲಿ. ಎಲ್ರು ಈ ಸಿನಿಮಾನ ನೀವು ನಿಮ್ಗೆ ಹೇಗೆ ಈ ಜರ್ನಿ ಹೇಗೆ ಸ್ಟಾರ್ಟ್ ಆಯ್ತು, ಇದೇ ರೀತಿ ಇನ್ನೊಂದ್ ಸಿನಿಮಾ ಆಗ್ಲಿ ನಿಮ್ಮ ಇದೇ ಟೀಮ್ ಜೊತೆ. ನಮ್ ಪ್ರೊಡ್ಯೂಸರ್ ಹೇಳಿದ್ದಾರೆ ಈ ಮೂವಿ ಹಿಟ್ ಆದ್ರೆ ಮತ್ತೆ ನಮ್ಮನ್ನೇ ಹಾಕೊಂಡು ಇನ್ನೊಂದ್ ಮೂವಿ ಮಾಡ್ತಾರೆ. So nice. ಬಟ್ ಅವಾಗೆಲ್ಲ ನೀವು ಕಾಲ್ ಶೀಟ್ ಕೊಟ್ರೆ ಇರಲ್ಲ, ನೀವು ಅದು ಪ್ರಾಬ್ಲಮ್ ಇದೆ, ಇಟ್ಟಾಗದೆ ಇದ್ರೆ ಅವ್ರು ಮಾಡಲ್ಲ, ಇಟ್ಟಾದ್ರೆ ಇವ್ರು ಮಾಡಲ್ಲ. So ಅದಕ್ಕೆ ನೆಕ್ಸ್ಟ್ ಮೂವಿ ಟೀಮ್ ಅಪ್ ಆಗೋದಿಲ್ಲ ತುಂಬಾ. 26 ಜೂನ್ ನಮ್ ಸಿನಿಮಾ ರಿಲೀಸ್ ಆಗ್ತಿದೆ, ಮೋಡ ಕವಿದ ವಾತಾವರಣ. ನೀವೆಲ್ರೂ ದಯವಿಟ್ಟು ಹೋಗಿ ನಮ್ ಸಿನಿಮಾನ ಥಿಯೇಟರ್ಲೇ ಹೋಗಿ ನೋಡಿ, ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲಾರನ್ನ ಕರ್ಕೊಂಡೋಗಿ ನೋಡಿ ಅಂಡ್ ಸಪೋರ್ಟ್ ಮಾಡಿ. ಹೊಸ ಪ್ರತಿಭೆ, ಹೊಸ ಕನ್ನಡ ಸಿನಿಮಾನ ಸಪೋರ್ಟ್ ಮಾಡಿ ಅಂತ. ಲೆಟ್ಸ್ ಟಾಕ್ ಅಬೌಟ್ ಫಿಲಂ ಶೋಗೆ ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು. ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ ತುಂಬಾ ಖುಷಿ ಆಯ್ತು. ಸೊ ನಿಮ್ಮ ಚಿತ್ರ ಜೂನ್ 26 ರಿಲೀಸ್ ಆಗ್ತಾ ಇದೆ. ಆಲ್ ದಿ ಬೆಸ್ಟ್, ತುಂಬಾ ಸಕ್ಸಸ್ ಆಗಲಿ ಅಂತ ಹೇಳ್ತಾ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.